ಸ್ವಾತ್ಮನ್ಯೇವ ಪ್ರತಿಮ ಪರಮ ಪ್ರೇಮ ಸೂತ್ರೇಣ ಬದ್ಧ ಸರ್ವವ್ಯಾಪಿ ಪ್ರಭುರಪಿ ಸದಾ ಯೇನ ಕ್ಲಪ್ತಿಂಗತೋಸೌ ವೀಣಾಗಾನ ಪ್ರಕಟಿತ ಪರ ಪ್ರೇಮಸಾರಂ ಮುನೀಂದ್ರಂ ಭಕ್ತ್ಯಾಚಾರ್ಯಂ ಭವಭಯನುದಂ ನೌಮ್ಯಹಂ ನಾರದಾಖ್ಯಂ. ಭಗವದ್ಭಕ್ತರಲ್ಲಿ ಪ್ರಾರ್ಥನೆ. ಸಪ್ತಾಹದ ಮಂಗಳ ದಿವಸ. ಈಗ ಗುರುಗಳ ಮಹಿಮೆಯನ್ನು, ಗುರುಕುಲವಾಸದ ಅನುಭವವನ್ನು ಹೇಳಬೇಕು ಅಂತ ಅವ್ರು ಹೇಳಿದರು. ಗುರುಗಳ ವರ್ಣನೆ ಮಾಡೋದು ನನ್ನಂಥವನಿಗೆ ಅದು ಸಾಧ್ಯ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ಆದರೂ ನಾ ಕಂಡ ನನ್ನ ಗುರುದೇವ ನಾನು ಕಂಡ ಹೇಗಿದ್ದರು, ಅವರು ಯಾವ ರೀತಿ ನಡ್ಕೊಂಡ್ರು ಅನ್ನೋದನ್ನು ನಿಮ್ಮ ಮುಂದೆ ಒಂದು ರೀತಿ ಕಥಾರೂಪದಲ್ಲೇ ಹೇಳ್ತೇನೆ. ಅವರು ಆತ್ಮಚರಿತ್ರೆಯಾಗಿ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಭಾಗ 1 ಅವರ ಚರಿತ್ರೆಯನ್ನು ಬರ್ಕೊಂಡಿದ್ದಾರೆ. ಅವರು ಅಂದರೆ ಅವರು ಎಲ್ಲಿ ಹುಟ್ಟಿದ್ರು, ಹೇಗೆ ತುಂಬ ಚೆನ್ನಾಗಿದೆ, ಬರೆಯೋ ಭಾಷೆಯೂ ಚೆನ್ನಾಗಿದೆ. ಭಾಗ 1, ಭಾಗ 2 ಅಲ್ಲ. ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ ಇತಿಹಾಸ ಅನ್ನೋದು ಭಾಗ 1 ಅಲ್ವಾ. 1964ನೇ ಇಸ್ವಿ, ಬಹುಶಃ ನನಗೆ 13-14ನೇ ವಯಸ್ಸು. ಆ ವಯಸ್ಸಿನಲ್ಲಿ ನಮ್ಮ ತಾಯಿ ಚೈತ್ರ ಶುದ್ಧ ದಶಮಿ ದಿವಸ ದೇಹತ್ಯಾಗ ಮಾಡಿದರು. ಅದಾಗಿ ವರ್ಷವಾಯಿತು. ವರ್ಷವಾದ ಕೂಡಲೇ ನಮ್ಮ ತಂದೆಯವರು ಏನು ಮಾಡಿದರು, ಈ ಹುಡುಗ ಬರೀ ಇಲ್ಲಿ ಆಟ ಆಡ್ತಾನೆ. ನಾನು ತುಂಬ ಸ್ನೇಹಿತರನ್ನ ಹೊಂದಿದವನು. ಇಡೀ ಮತ್ತೂರಿನ ಅಷ್ಟೂ ಜನ ಸ್ನೇಹಿತರೆ 10-25 ಜನ. ಆ ಸ್ನೇಹಿತರ ಜೊತೆ ಆ ಹಳ್ಳಿಯಲ್ಲಿ ಎಷ್ಟು ಚೆನ್ನಾಗಿದ್ದೆ. ಒಂದು ದಿವಸ ಬಾರ ಹೋಗೋಣ ಅಂದರು, ಕರ್ಕೊಂಡು ಹೋದರು. ಗುರುಪೂರ್ಣಿಮೆ ಹಿಂದಿನ ದಿವಸ, ಆಷಾಢ ಶುದ್ಧ ಪೂರ್ಣಿಮೆ ಇದೆಯಲ್ಲ, ಅದರ ಹಿಂದಿನ ದಿವಸ ಕಾರ್ಯಾಲಯಕ್ಕೆ ಕರ್ಕೊಂಡೋಗಿ ಗುರುಗಳಿಗೆ ನಮಸ್ಕಾರ ಮಾಡಿದರು. ಆಗ ಅವರಿಗೆ 84ನೇ ವಯಸ್ಸು, ನನಗೆ 13-14. ಅಂದರೆ ಅಷ್ಟು ವ್ಯತ್ಯಾಸ ಇದೆ. ನನಗೆ ಏನೇನೂ ಗೊತ್ತಿಲ್ಲ ಅಂದರೆ 6ನೇ ಕ್ಲಾಸ್ ಪೂರ್ತಿಯಾಗಿಲ್ಲ, ಆಯಿತಾ. ಇನ್ಯಾವ ವಿಶೇಷವಾದ ಸಂಸ್ಕೃತ ಜ್ಞಾನವೂ ಇಲ್ಲ, ಅಥವಾ ಭಾಳ ವೈರಾಗ್ಯವನ್ನು ಕಲ್ತಿಲ್ಲ. ಏನಪ್ಪ ನನ್ನ ಜೀವನದಲ್ಲಿ ನಾನು ಒಂದೇ ಕಲ್ತದ್ದು, ತಂದೆ ಹೇಳ್ದಂಗೆ ಕೇಳಬೇಕು. ನಮ್ಮ ತಂದೆ ಕಥೆ ಹೇಳಿದರು, ಭೀಷ್ಮನ ಕಥೆ, ಶ್ರೀರಾಮನ ಕಥೆ ಹೇಳಿದರು. ರಾಮಚಂದ್ರ ಪಿತೃವಾಕ್ಯ ಪರಿಪಾಲಕ, ತಂದೆ ಹೇಳಿದ ಮೇಲೆ ಅದು ಎರಡಿಲ್ಲ. ಭೀಷ್ಮ ತಂದೆಗೋಸ್ಕರ ಬ್ರಹ್ಮಚರ್ಯವನ್ನು ತಗೊಂಡ ವ್ರತವನ್ನು, ದೇವವ್ರತ ಆದವನು ಭೀಷ್ಮ ಅನ್ನಿಸ್ಕೊಂಡ ಅಂತ ಕಥೆ ಹೇಳಿದರು. ತಂದೆ ಹೇಳಿದ ಕೇಳಬೇಕು ಅಂತ ಅಷ್ಟೇ ಗೊತ್ತಿತ್ತು. ಅಲ್ಲಿ ಕರ್ಕೊಂಡು ಹೋದರು, ಗುರುಗಳ ಪಾದಕ್ಕೆ ಹಾಕಿದರು. ಇರು ಅಂತ ಹೇಳುವಾಗ ನನಗೆ ನನ್ನ ಪಾಠ ವೇದ ಪಾಠ ಸಂಸ್ಕೃತ ಪಾಠ ಅದೆಲ್ಲ ಗೊತ್ತಿತ್ತು. ಅಲ್ಲಿ ವೇದ ಪಾಠ ಸಂಸ್ಕೃತ ಪಾಠ ಇಲ್ಲ. ಅಲ್ಲಿದ್ದದ್ದು ಕೇವಲ ಭಾಷ್ಯ ಪಾಠ, ಭಜನೆ ಅಷ್ಟೇ. ನಾನು ಹೋಗಿ ನಿಜವಾಗಿ 1 ವಾರ ಹತ್ತಿದ್ದೀನಿ. ಅದು ಎಂಥ 1 ವಾರಗಟ್ಟಲೆ ಬೆಳಗ್ಗೆ ತಿಂಡಿ ತಿನ್ನೋದು ಇಷ್ಟ ಇಲ್ಲ. ರಾಮನ ದೇವಸ್ಥಾನ ಹಿಂದ್ಗಡೆ ಹೋಗೋದು, ಕೂತ್ಕೊಳ್ಳೋದು, ಅಂತೇಳೋದು. ಯಾರು ಕೇಳೋರಿಲ್ಲ, ಕೇಳೋರು ಯಾರಲ್ಲೇ. ಅಲ್ಲಿ ಪ್ರೆಸ್ ಇತ್ತು, ಪ್ರೆಸ್ ಹೊಡ್ಕೋತಾ ಇತ್ತು. ಗುರುಗಳು ಅವರ ಜೊತೆಲಿ ಅವರು ಭಾಷೆ ಚಿಂತನೆಯಲ್ಲಿರೋರು. ಈ ಸುಬ್ರಾಯ ಶರ್ಮರು ಇದ್ದವರು ಇದ್ದಕ್ಕಿದ್ದ ಹಾಗೆ ಆ ಹುಣ್ಣಿಮೆ ಪ್ರತಿಪತ್ತು ಅನಧ್ಯಯನ ಅಂತೇಳಿ ಊರಿಗೆ ಹೋಗ್ಬಿಟ್ರು. ಕಿಕ್ಕೇರಿ ಅವ್ರ ಊರಿಗೆ ಹೋಗ್ಬಿಟ್ರು. ಹೀಗಾಗಿ ನನಗೆ ಗುರುಗಳ ಜೊತೆಯಲ್ಲಿ ತೀರ ಹತ್ತಿರದ ಸಂಬಂಧ ಆಗಿ ಬರಲೇ ಇಲ್ಲ. ನನಗೇನು ಅಂದರೆ ಊರು ಬಿಟ್ಟಿದ್ದ ಯೋಚನೆ. ಊರಲ್ಲಿ ಎಲ್ಲ ಸ್ನೇಹಿತರು ಆಟ ಆಡ್ತಾ ಇರ್ತಾರೆ, ಎಲ್ಲ ಕುಣಿತಾ ಇರ್ತಾರೆ. ಅದು ನೆನೆಸ್ಕೊಳ್ಳೋದು ನಾನು ಪಂಜರ ಪಕ್ಷಿ, ನನಗಿನ್ನಾರು ಗತಿ ಇಲ್ಲ. ಈ ರೀತಿ ಆಗಿಬಿಟ್ಟೆ. 1 ವಾರ ಹತ್ತಿಬಿಟ್ಟಿದ್ದೀನಿ. ಹತ್ತಿದರೆ ನನಗೆ ಎಷ್ಟು ದುಃಖ ಆಗಿತ್ತು ಅಂದರೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಒಂದು ಶುಕ್ರವಾರ ಗುರುಗಳ ಹತ್ರ ಹೇಳಿದೆ, ನಾನು ಇಲ್ಲಿರೋಕ್ಕಾಗ್ತಾಯಿಲ್ಲ, ಊರಿಗೆ ಹೋಗ್ಬಿಡ್ತೀನಿ ಅಂತ. ಆಗಲ್ಲ ಅಂದ್ರೆ ಅವರು ಯಾಕೆ ಇಲ್ಲ, ನಿಮ್ಮ ತಂದೆಯವ್ರು ಬಿಟ್ಟಿರೋದು, ತಂದೆಯವ್ರು ಬರೆದು ಹೊರತು ವಾಪಸ್ ಕಳಿಸಲ್ಲ ಅಂದರು. ನನಗೆ ಎಷ್ಟು ಕಠೋರ ಇದ್ದರು, ಯಾಕಿಷ್ಟು ಕಾಠಿಣ್ಯ ಅಂತ ನನಗೆ ಬಿಡಲೇ ಇಲ್ಲ. ನಾನು ಊರಿಗೆ ಕಾಗದ ಬರೆದೆ. ನಾನು ನಾಳೆ ಊರಿಗೆ ಹೋಗಿ ಬರ್ತಾಯಿದ್ದೀನಿ ಅಂಥೇಳಿ ಶನಿವಾರ ತಲುಪೋ ಹಾಗೆ ಬರೆದೆ. ನಾನು ಬರುವಾಗ ಪ್ಲ್ಯಾನ್ ಮಾಡಿದ್ದೆ, ಅಲ್ಲಿಂದ ಬರೆದ್ರೆ ಭಾನುವಾರ ಬರೋಲ್ಲ ನನ್ನ ಕಾಗದ, ಅಷ್ಟೊತ್ತಿಗೆ ನಾನು ಊರಿಗೆ ಹೋಗಿ ಆಗಿರುತ್ತೆ. ನನ್ನ ಪ್ಲ್ಯಾನ್ ಹಾಗೆ. ಶನಿವಾರ ಕಾಗದ ತಲುಪ್ತು. ನಾನು ಭಾನುವಾರ ಊರಿಗೆ ಹೊರಡಬೇಕು ಅಂತ ಯೋಚನೆ ಮಾಡಿದ್ದೆ. ಶನಿವಾರ ನಮ್ಮ ಅಣ್ಣ ಬಂದುಬಿಟ್ಟ ಊರಿಂದ ಬಂದು, ಇಲ್ಲ ಅಪ್ಪ ಹೇಳಿದ್ದಾರೆ, ಹೇಗಾದರೂ ಮಾಡಿ 3 ತಿಂಗಳು ಇರಲಿ, 3 ತಿಂಗಳು ಇದ್ದ ಮೇಲೆ ಆಮೇಲೆ ಬೇಡ ಅನಿಸಿದ್ರೆ ಊರಿಗೆ ಬರಬೇಡ ಅವರಿಗೆ ಅಂತ ಅಪ್ಪ ಹೇಳಿದ್ದಾರೆ. ಆದರೆ ಒಂದು ಕಷ್ಟ ಏನು ಗೊತ್ತಲ್ಲೇ, ಅಡುಗೆಯವರಿರಲಿಲ್ಲ. ಆ ವಿಶ್ವೇಶ್ವರಯ್ಯ ಅಂತ ಒಬ್ಬರು ಅಡುಗೆಯವರಿದ್ದರು. ಅಡುಗೆನೂ ಮಾಡೋಕ್ಕೆ ಬರ್ತಿರಲಿಲ್ಲ ಅವರಿಗೆ. ಬೆಳಗ್ಗೆ ತಿಂಡಿ ಇಲ್ಲ, ಮಧ್ಯಾಹ್ನ 1 ಗಂಟೆ. ಹಸಿವು ಅಂದರೆ ಎಂಥ ಹಸಿವು ಗೊತ್ತದ, ಆ ಹಸಿವು ತಡ್ಕೊಳಕ್ಕಾಗಲ್ಲ. ಅವರು ಸೊಪ್ಪನ್ನು ಬೇಯಿಸಿದ್ದನ್ನು
ಉಪ್ಪು ಹುಳಿ ಖಾರ ಏನೂ ಇಲ್ಲ ತಿನ್ನೋ ಅಂತ ತಟ್ಟೆ ಹಾಕಿದರು. ನಾವು ವಾಸನೆ ತಗೊಳ್ಳೋದು, ನಂಗೆ ಸೊಪ್ಪೆ ಆಗಲ್ಲ. ಆ ಸೊಪ್ಪಿನ ಹಸಿಗಲು ವಾಸನೆ, ಅಯ್ಯೋ ಹಸಿವಿನಲ್ಲೂ ವಾಕರಿಕೆ ಬರುತ್ತೆ. ಇದನ್ನು ತಿನ್ನಬೇಕು, ಯಾಕೆ ತಿನ್ನೋದು? ಯಾರ ಹತ್ರ ಹೇಳ್ಕೊಳ್ಳೋದು? ಹಸಿವು ಹೋಗಲ್ಲ. ಬರೀ ಈ ಬೇಡ ಬರೀ ಅನ್ನನೇ ತಿಂತೀನಿ ಅಂತೇಳಿ ಅನ್ನ ಮಜ್ಜಿಗೆ ಅದನ್ನೇ ತಿಂತಾಯಿದ್ದೆ. ಇನ್ನೇನು ಮಾಡೋದು? ಹಸಿವಿಗೆ ಏನಾದರೂ ತಿನ್ನಬೇಕಲ್ಲ ಅಂತೂ 3 ದಿವಸ ಆದಮೇಲೆ ಸುಬ್ರಾಯ ಶರ್ಮರು ಬಂದರು. ಅವ್ರ ಪಾಪ ಊರಿಂದ ಈ ಹುರಿ ಇಟ್ಟು 3 ದಿವಸ ಆಮೇಲೆ ಬಂದು ಅವ್ರ ಪಾಪ ಹೇಳೋರು, ಅಳಬೇಡ, ನಿಂಗೇನು ತೊಂದರೆ ಇಲ್ಲ. ಅವ್ರು ಪೂರ್ತಿ ಇದ್ರು, ಗುರುಗಳು ಮುಕ್ತರಾಗೋದು 1 ವರ್ಷ ಆಗಿತ್ತು. ಅವ್ರ ಅಣ್ಣ ತಮ್ಮ ಇಬ್ಬರು ಬಂದಿದ್ದರು. ಇಬ್ಬರಲ್ಲಿ ಅಣ್ಣನಿಗೆ ಆಗಲ್ಲ ಅಂತ ಅವ್ರು ವಾಪಸ್ ಹೊರಟೋಗ್ಬಿಟ್ಟಿದ್ದ. ಅವ್ರ ಅಣ್ಣನ ಹೆಸರೇನೋ ಮರ್ತೇ ಬಿಟ್ಟಲ್ಲ, ನರಸಿಂಹ ಸುಬ್ರಾಯ. ಇವರು KG ಸುಬ್ರಾಯ ಶರ್ಮರು ಇಬ್ಬರು ಒಟ್ಟಿಗೆ ಅವರು ಕಿಕ್ಕೇರಿ ಗುಂಡಪ್ಪನವರು ಇಬ್ಬರನ್ನೂ ಕಳಿಸಿದ್ರು. ಅವರು ನರಸಿಂಹ ಆಗಲ್ಲ ಅಂತ ವಾಪಸ್ ಊರಿಗೆ ಹೋಗ್ಬಿಟ್ಟ. ನಾನು ಬಂದೆ. ನಾನು ಬರೋ ಹಿಂದಿನ ದಿವಸ ವಿದ್ಯಾ ಅಂತ ಒಬ್ಬಳು ಹುಡುಗಿ, ಅವಳು ಅಧ್ಯಯನ ಮಾಡ್ತೀನಿ ಬಂದವಳು. ಅದೇನೋ ಗುರುಗಳ ಇದರಲ್ಲಿ ಅವ್ರಿಗೂ ಏನೋ ಆಯಿತು, ಗುರುಗಳು ಕಳಿಸ್ಬಿಟ್ರು ಹೋಗೋ ನಡಿ ಅಂತ. ಅದು ಗುರುಗಳಿಗೆ ಆಚಾರ ಬಹಳ ಹೆಚ್ಚು. ಅಲ್ಲಿ ಲಕ್ಷ್ಮಣ್ಣವ್ರು ಇದ್ದರು. ಲಕ್ಷ್ಮಣ್ಣವ್ರು ಏನೂ ಹೇಳಿಬಿಟ್ರು ಅವ್ರ ಬಗ್ಗೆ. ಸಾಮಾನ್ಯವಾಗಿ ಹೆಂಗಸರು ಇಡೋದನ್ನು ಬಿಡಲ್ಲ, ಅವರು ಕಳಿಸ್ಬಿಟ್ರು. ಹೊರಟೋಗ್ಬಿಟ್ಲು. ಅವಳು ಹೊತ್ಕೊಂಡೇ ಹೋದ್ದು ಪಾಪ ಆ ವಿದ್ಯಾ. ನಾನು ನೋಡಿರಲಿಲ್ಲ. ನಾನು ಹೋದ ಮೇಲೆ ನಾನು ಚತುರ್ದಶಿ ಅವಳು ಹೋಗಿದ್ದಾಳೆ, ನಾನು ಹುಣ್ಣಿಮೆ ಅಲ್ಲಿಗೆ ಹೋಗಿದ್ದೀನಿ. 1 ದಿವಸ ವ್ಯತ್ಯಾಸ. ಹೀಗಾಗಿ ಆಮೇಲೆ ಏನೋಪ್ಪ ಕಠೋಪನಿಷತ್ ಭಾಷ್ಯ ಪ್ರಾರಂಭ ಮಾಡಿದರು. ಆಮೇಲೆ ಸಂಜೆ ಗೀತಾ ಭಾಷ್ಯ ಆಗ್ತಾಯಿತ್ತು. ಮಧ್ಯಾಹ್ನ ಪರಮಾರ್ಥ ಚಿಂತಾಮಣಿ ಪಾಠ, ಮಧ್ಯೆ ನರಸಿಂಹಮೂರ್ತಿಗಳ ಪಾಠ. ಆಮೇಲೆ ಗುರುಗಳು 1:30 ಇಂದ 2:30 ತನಕ ಕನ್ನಡ, ಇಂಗ್ಲೀಷು, ಆದಮೇಲೆ ಮ್ಯಾಥಮೆಟಿಕ್ಸು 3 ಪಾಠ ಹೇಳೋರು. ಎಷ್ಟು ಪಾಠ ಆಗ್ಬಿಡ್ತು ಅಂದರೆ ಬೆಳಗ್ಗೆ 7:30 ಇಂದ 9, ಆಮೇಲೆ 10 ರಿಂದ 11, 11:30 ನರಸಿಂಹಮೂರ್ತಿಗಳ ಪಾಠ, ಆಮೇಲೆ 1:30 ಇಂದ 2:30, ಆಮೇಲೆ 2:30 ಇಂದ 3:30, ಆಮೇಲೆ ಪ್ರವಚನ. ಹೀಗೆ ಪಾಠ ಆಗಿ ಟೈಮೇ ಇರೋಲ್ಲ. ಪೂರ್ಣ ಗುರುಗಳ ಜೊತೆಲೇ ಇರೋ ಹಾಗಾಗ್ಬಿಡ್ತು. ನನಗೇನು ಅಂದರೆ ಗುರುಗಳು ಅಲ್ಲಿ ಮಲ್ಕೊಂಡ್ರೆ ನಾನು ಅಲ್ಲಿ ಮಲ್ಕೊಳ್ಳೋದು. ಗುರುಗಳು ಈಗ ನನ್ನ ಕಾರ್ಯಾಲಯಕ್ಕೆ ಹೋದ್ರು ಅಂತ ಆ ಕಿಟಕಿ ಕೆಳಗೆ ಹಾಗೆ ಚಾಪೆ ಮೇಲೆ ಮಲ್ಕೋರು. ಅವ್ರಿಗೆ ತುಂಬ ಆಚಾರ ಅಂದರೆ ನಿಮ್ಗೆ ಕಲ್ಪನೆಗೆ ಬರೋಲ್ಲ. ಚಾಪೆ ಮೇಲೆ ಮಲ್ಕೊಳ್ಳೋದು, ಅವರದೇ ಆದ ಕಾವಿ ಬಟ್ಟೆನೇ, ಆ ಕಾವಿ ಬಟ್ಟೆಯ ಹಾಸಿಗೆ ತಾನೆ, ಕಾವಿ ಬಟ್ಟೆನೇ ಹಾಸಿಗೆ, ಬೇರೆ ಹಾಸಿಗೆ ಇಲ್ಲ. ಕಾವಿ ಬಟ್ಟೆನೇ ಒಗಿಬೇಕು 3-4 ದಿವಸಕ್ಕೊಂದ್ಸಲ. ಹಾಸಿಗೆ ಅಂತೇಳಿ ಆಗಿಲ್ಲ. ಆದರೆ ಆ ಹಾಸಿಗೆ ಮುಟ್ಟಿದ ಮೇಲೆ ನಾವೆಲ್ಲ ಮೈಲಿಗೆ. ಅವರು ಆ ಹಾಸಿಗೆ ಮುಟ್ಟೋ ಆದಮೇಲೆ ಏನೂ ತಿನ್ನೋಲ್ಲ. ಅಂದರೆ ಹಾಸಿಗೆಗೆ ಮಲ್ಕೊಂಡ್ರು ರಾತ್ರಿ 9:30 ಅಂದರೆ ಆಮೇಲೆ ಇನ್ನೇನು ಕುಡಿಯೋಲ್ಲ. ಬೆಳಗ್ಗೆ 4:30 ಹೇಳೋರು. ಯಾವಾಗ? ಚಳಿಗಾಲದಲ್ಲಿ. ಬೇಸಿಗೆ ಕಾಲದಲ್ಲಿ 4 ಗಂಟೆಗೆ ಎದ್ದು ಬಿಡೋರು. ಎದ್ದುಬಿಟ್ಟು ಎಷ್ಟೋ ದಿವಸ ನನಗೆ ಎಬ್ಸೋರು. ಅವರ ಹಂಡೆ ಒಲೆ ಹಾಕ್ಬೇಕಾದ್ರೆ ನಾನು ಒದ್ದೆ ಬಟ್ಟೆಲಿ ಹಾಕಬೇಕು, ಹಂಡೆ ಮುಟ್ಟೋ ಹಾಗಿಲ್ಲ. ಹಂಡೆ ಮುಟ್ಟೋದಲ್ಲ, ಒಲೆ ಹಾಕೋ, ಬೆಂಕಿ ಹಚ್ಚೋದೇ ಒದ್ದೆ ಬಟ್ಟೆಲಿ ಹಾಕ್ಬೇಕು. ಎದ್ದು ಕೂಡಲೇ ಶುರು ಮಾಡೋರು ಅವರು. ಅವರ ದಿನಚರಿ ಆಗಿತ್ತು ಅಂತ ಹೇಳಿದೆ ನಾನು. ಮಾತಶೈಲಸುತಾ ಸಪತ್ನಿವಸುಧಾ ಶೃಂಗಾರ ಹಾರಾವಲಿ ಸ್ವರ್ಗಾರೋಹಣ ವೈಜಯಂತಿ ಭವತಿ ಭಾಗೀರಥೀಂ ಪ್ರಾರ್ಥಯೇ ಅಂತ ಹೇಳಿ ಗಂಗಾ ಸ್ತೋತ್ರ ಪ್ರಾರಂಭ ಮಾಡೋದು. ಆ ಬೆಳಗಿನ ಜಾವ ಅದು ಹೇಳ್ತಾ ಇದ್ದಲ್ಲ, ಆ ಗಂಟ್ಲು ವಯಸ್ಸಾದ ಗಂಟ್ಲು, ಈಗ ನನಗಾಗಿದೆಯಲ್ಲ ಇದೇ ಗಂಟ್ಲು. ಮಾತಶೈಲ ಸುಧಾ ಇದೆ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇರಲಿಲ್ಲ. ಆದರೂ ಅದೇನೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗೋದು. ನಾನು ಸುಮ್ಮನೆ ಕೆಲಸ ಮಾಡೋಣ, ಅವರು ಶೌಚವನ್ನು ಮಾಡ್ಕೊಳ್ಳೋರು. ಶೌಚ ಹೇಗೆ ಗೊತ್ತಾ ಅವ್ರದ್ದು? ನಮ್ಮ ಹಾಗೆ ಸೊಪ್ಪು ಗೀಪು ಹಚ್ಚೋರೆಲ್ಲ. ಕರೆಕ್ಟಾಗಿ ಶಾಸ್ತ್ರ ಹೇಳಿದಾಗೆ ಮೃಜ್ಜಲಾಭ್ಯಾಂ ಶೌಚಂ ಅಂದರೆ ಮಣ್ಣು ನೀರು. ಎಷ್ಟು ಈಗ ಇದು ಕೆಂಪು ಮಣ್ಣನ್ನು ಚೆನ್ನಾಗಿ ಪುಡಿ ಮಾಡಿ ಹಿಟ್ಟು ತರಹ ಮಾಡಿಕೊಂಡು ಬಟ್ಟೆಯಲ್ಲಿ ಸೋಸಿ ಸೂರ್ಯನ ಬಿಸಿಲಲ್ಲಿ ಒಣಗಿಸಿ ಅದನ್ನು ಡಬ್ಬಿಲಿ ಇಟ್ಕೋಬೇಕು. ಶಿಷ್ಯರಿಗೆ ಅದು ಕೆಲಸ. ಎಂಥ ಮಣ್ಣದು? ನೆಲದೊಳಗಿರುವ ಮಣ್ಣು, ಮೇಲಿನ ಮಣ್ಣಲ್ಲ, ಮೇಲಿನ ಪತ್ರದಲ್ಲಿ ಹುಳ ಇರುತ್ತೆ. ಹುಳ ಇರಬಾರ್ದು, ಅರ್ಧಡಿ ಒಳಗೋಗ್ಬೇಕು. ಅದನ್ನು ಕೆತ್ತಬೇಕು, ಅದನ್ನು ಚೆನ್ನಾಗಿ ಪುಡಿ ಮಾಡಬೇಕು, ಬಿಸಿಲು ಒಣಗಿಸ್ಬೇಕು. ಆಮೇಲೆ ಪುಡಿ ಮಾಡಿದ್ರೆ ಬಟ್ಟೆ ಸೋಸಬೇಕು. ಒಂಥರ ಬೆಣ್ಣೆ ಥರ ಆಗತ್ತದ. ಅದರಲ್ಲಿ ಗುಪ್ಪೆ ಇಡಬೇಕು. 1, 2, 3, 4, 5, 6 ಅದು ಇದಕ್ಕೆ. ಇನ್ನೊಂದು 7, 8, 9, 10, 11, 12 ಅದು ಮೃಜ್ಜಲಾಭ್ಯಾಸ. ಇಲ್ಲಿಗೆ ಇಷ್ಟು ಅಂತಿದೆ, ಏಕಾಲಿಂಗಂ ಗುದೇ ತಿಸ್ರ ಅಂತ ಶಾಸ್ತ್ರದಲ್ಲಿದೆ. ಹಾಗೆ ಮಾಡೋರು. ಇಲ್ಲಿಗೆ ಇಷ್ಟು ಹಚ್ಚಬೇಕು, ಇಲ್ಲಿಗೆ ಎಷ್ಟು ಹಚ್ಚಬೇಕು, ಕೈಗೆ ಹಚ್ಚಬೇಕು, ಮಲದ್ವಾರಕ್ಕೆ ಎಷ್ಟು, ಮೂತ್ರದ್ವಾರಕ್ಕೆ ಎಷ್ಟು ಅಂತ ಹಾಗೆ ಮಣ್ಣನ್ನು ನೀರನ್ನು ಹಾಕ್ಕೊಳ್ಳೋರು. ನನಗೆ ಆಶ್ಚರ್ಯ. ಅವರು ದೇಹಾಭಿಮಾನ ಬಿಟ್ಟರು ಅಂದರೆ ಪೂರ್ತಿ ಬಿಟ್ಬಿಟ್ಟಿದ್ರು. ಆದರೆ ನಿಷ್ಠುರ ಅಂದರೆ ಭಾರಿ ನಿಷ್ಠುರ. ಅವರು ಒಂದು ಧ್ಯಾನದ ರೂಮು, ಒಂದು ಅಡುಗೆ ರೂಮು, ಒಂದು ಬರೆಯೋ ರೂಮು
3 ರೂಮ್ ಇದ್ದದ್ದು ಅವರಿಗೆ. ಅಡುಗೆ ರೂಮ್ ಅಂದರೆ ಭಿಕ್ಷಾನ ಮಾಡೋದು. ಅಡುಗೆ ದಿನ ಮಾಡ್ತಿರಲಿಲ್ಲ, 2 ದಿವಸ ಭಿಕ್ಷೆ ಇರ್ತಿತ್ತು. ಇನ್ನು ಬಾಕಿ ದಿವಸವೆಲ್ಲ ನಾವೋ ಲಕ್ಷ್ಮಣನವರೋ ಯಾರಾದರೂ ಮಾಡಬೇಕು. ಲಕ್ಷ್ಮಣನವ್ರು ನಡುವೆ ಬೆಂಗಳೂರಿಗೆ ಹೋಗ್ಬಿಡೋರು. ಅವ್ರ ತಂದೆ ವಯಸ್ಸಾದವರು ಇದ್ದರು ಅಂತೇಳಿ ಅವರು ನಡುವೆ ಬೆಂಗಳೂರಿಗೆ ಹೋಗೋ, ಅವ ನಾನೇ ಅಡುಗೆ ಮಾಡಬೇಕು. ನನ್ನ ಅಡುಗೆ ಗೊತ್ತಿದೆಯಲ್ಲ ಎಂಥ ಅಡುಗೆ ಆಗತ್ತೆ ಅಂತ. ಆದರೆ ಗುರುಗಳಿಗೆ ಅಡುಗೆ ಬಗ್ಗೆ ಯೋಚನೆ ಇಲ್ಲ. ಅವ್ರು ಬೆಳಗ್ಗೆ 4:15 ಎದ್ದು ಸ್ನಾನ ಮಾಡಿದ ಮೇಲೆ 5 ಕಾಲಾಗೋದೋ ಏನೋ ಸ್ನಾನ, 5 ಕಾಲರೊಳಗೆ ಧ್ಯಾನ ರೂಮಿಗೆ ಹೋಗೋರು. ಆ ಧ್ಯಾನ ರೂಮಲ್ಲಿ ಒಣಗಿರೋ ಬಟ್ಟೆ ಇದೆಯಲ್ಲ, ಅದು ಬೆಳಗ್ಗೆ ಸ್ನಾನ ಆದವ್ರು ಮಾತ್ರ ಒಳಗೆ ಹೋಗಬೇಕು. ಬಟ್ಟೆ ಮುಟ್ಟೋಕ್ಕಲ್ಲ, ಒಳಗೆ ಹೋಗೋಕ್ಕೆ. ಬಾಕಿಯವ್ರು ಏನಾದರೂ ಮಧ್ಯಾಹ್ನ ಊಟ ಆದಮೇಲೆ ಆ ಒಳಗೆ ಹೋಗ್ಬಿಟ್ರೆ ಬಟ್ಟೆನೆಲ್ಲ ನಡೆಸ್ಬೇಕು. ಯಾಕೆ ಆ ರೂಮಿಗೆ ಹೋದೆ ನೀನು ಅಂದ್ಬಿಡ್ತಾರೆ. ಹೋಯ್ತು. ಆ ಬಟ್ಟೆ ಉಟ್ಕೊಂಡು ಪೂರ್ವಕಾಲ ಧ್ಯಾನಕ್ಕೆ ಕೂತ್ಕೊಳ್ಳೋರು. ಸುಮಾರು 6:15 ತನಕ ಧ್ಯಾನ. ಅದು ಚಳಿಗಾಲ ಆದರೆ, ಬೇಸಿಗೆ ಕಾಲ ಆದರೆ 6 ಗಂಟೆ. ಸೂರ್ಯ ಉದಯ ಆಯಿತು ಇಲ್ಲ ಅನ್ನೋಷ್ಟರವರೆಗೆ ಧ್ಯಾನ. ಧ್ಯಾನ ಯಾವ ರೀತಿ ಮಾಡ್ತಾಯಿದ್ರು ಅಂತ ಬಾಗಿಲು ಹಾಕ್ಬಿಡೋರು. ಅದರಿಂದ ನಮ್ಗೆ ಗೊತ್ತಾಗಲ್ಲ. ನಾವು ಅಲ್ಲಿ ಗುರುಗಳ ಸೇವೆ ಮಾಡ್ತಾ, ರಾಮನ ಪೂಜೆ ಮಾಡ್ತಾ, ಅವ್ರ ಬಟ್ಟೆ ಒಗೆದು ಆ ಹಂಡೆಗೆ ನೀರು ತುಂಬಿ ಅದೆಲ್ಲ ನಾವು ಮಾಡ್ತಾಯಿದ್ವಿ. ಅವರು ಧ್ಯಾನ ಮಾಡೋರು. 6:15 ಅಂದ ಕೂಡಲೇ ಹೊರಗೆ ಬರೋರು. ಧ್ಯಾನದಿಂದ ಹೊರಗೆ ಬಂದು ಹೀಗೆ ಪೂರ್ವಾಭಿಮುಖವಾಗಿ ಹೀಗೆ ಕೂತ್ಕೊಂಡು ಭಾಷ್ಯವನ್ನು ಓದ್ತಾ ಪಾರಾಯಣ ಮಾಡೋರು. ಅವರ ಪಾರಾಯಣ ಅಂದರೆ ಸುಮ್ಮನೆ ಮುಗಿಸೋದಲ್ಲ, ಓದಿದ ಮೇಲೆ ಪಕ್ಕದಲ್ಲಿ ಒಂದು ಪುಸ್ತಕ, ಅವತ್ತು ಏನೇನು ವಿಶೇಷ ಹೊಳೆಯುತ್ತೋ ಅದನ್ನು ಅಲ್ಲೊಂದು ಬರ್ಕೊಳ್ಳೋದು. ಈ ಭಾಷ್ಯದಲ್ಲಿ ಇದಿದೆ ಅಂತ. ನಾವು ಪಾರಾಯಣ ಮಾಡ್ತೀವಲ್ಲ, ಆ ಥರ ಪಾರಾಯಣ ಅಲ್ವೇ ಅಲ್ಲ. ಪೂರ್ಣ ಆ ಧ್ಯಾನದಲ್ಲಿ ಪರಮಾತ್ಮನಲ್ಲಿ ಮುಳುಗಿದ ಮನಸ್ಸು ಆ ಭಾಷ್ಯವನ್ನು ಓದಿದರೆ, ಹಾಗೆ ಪರಮಾತ್ಮನೇ ಓದಿದರೆ ಹೇಗೋ ಹಾಗಾಗ್ತಿತ್ತು. ಸಾಕ್ಷಾತ್ ಅವನೇ ಶಂಕರರೇ ಓದಿದರೆ, ಸಾಕ್ಷಾತ್ ಪರಮಾತ್ಮನೇ ನಿರ್ಗುಣ ಬ್ರಹ್ಮವೇ ಭಾಷ್ಯವನ್ನು ಓದಿದರೆ ಹೇಗೋ ಅವರು ಓದ್ತಾಯಿದ್ರು. 1 ಗಂಟೆ ಪಾರಾಯಣ, 7:15 ತನಕ. 7:15 ಮುಗಿದ ಕೂಡಲೇ ನಾವು ಕರೆಕ್ಟಾಗಿ 7:15 ಟೈಮ್ ಅಂದರೆ ಹೇಗೆ ಗೊತ್ತವ್ರದ್ದು, 1 ಮಿನಿಟ್ ಆ ಕಡೆ ಈ ಕಡೆ ಆಗೋ ಆಗಿಲ್ಲ. ಅಲ್ಲಿ ಮೊದಲು ನಮಸ್ಕಾರ ಮಾಡಿ ಪುಸ್ತಕವೆಲ್ಲ ತೆಗೆದಿಟ್ಟು ಭಾಷ್ಯ ಪಾಠದ ಶಾಂತಿಯನ್ನು ಹೇಳಿ ಕೂತ್ಕೋಬೇಕು. ನಾವು ಭಾಷ್ಯ ಓದಬೇಕು, ಅವರು ವಿವರಣೆ ಕೊಡಬೇಕು. ನಾನು ಕಠಭಾಷ್ಯ, ನಮ್ಮ ಸುಬ್ರಾಯ ಶರ್ಮರು ಬೃಹದಾರಣ್ಯಕ ಭಾಷ್ಯ, ಇಬ್ಬರಿಗೂ ಒಂದೊಂದು ದಿವಸ ಅದು ಒಂದೊಂದು ದಿವಸ ಇದು, ಹೀಗಾಗ್ತಾ ಹೋಗೋದು. ಎಲ್ಲರೂ ಎಲ್ಲ ಭಾಷ್ಯಕ್ಕೂ ಕೂತ್ಕೊಳ್ಳೋರು. ತುಂಬ ಜನ ಏನು ಕೂತ್ಕೋತಾ ಇರಲಿಲ್ಲ. ಬೆಳಗ್ಗೆ ಮಡಿಯಲ್ಲೇ ಭಾಷ್ಯ ಪಾಠ. ಭಗವತ್ಪಾದರಿದ್ದರು, ಅವರು ಸ್ವಲ್ಪ ಹೊರಗಡೆ ಕೂತ್ಕೊಳ್ಳೋರು. ಆ ಬಾಗಿಲು ತೆಗೆದು ಅಲ್ಲೇ ಭಾಷ್ಯ ಪಾಠ ಹೊರಗಡೆ ಕೇಳೋರು, ಒಳಗಡೆ ಕೂತ್ಕೊಳ್ಳೋಲ್ಲ. ಅವ್ರು ಕೇಳ್ತಾಯಿದ್ರು. ಗುರುಗಳಿಗೆ ಗೊತ್ತಿತ್ತು, ಆದರೆ ನೇರ ಹೇಳೋಲ್ಲ. ಬೆಳಿಗ್ಗೆ ಅವರು ಭಿಕ್ಷೆ ಆಗೋವರೆಗೂ ಅಂದರೆ 1 ಗಂಟೆ ಆಗೋವರೆಗೂ ಅಲ್ಲಿ ನಾವು ಹತ್ತಿರ ಇರ್ತೀವಲ್ಲ, ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಮಾತಾಡೋಲ್ಲ. ವೇದಾಂತ ವಿಷಯ ಬಿಟ್ಟು ಬೇರೆ ಮಾತಾಡೋಲ್ಲ. ಬಾಕಿಯವ್ರ ಜೊತೆ ಮಾತಾಡೋಲ್ಲ. ಮಾತಾಡಿಬಿಟ್ರೆ ಸ್ನಾನ ಮಾಡಿಬಿಡ್ತಾರೆ. ಅಯ್ಯೋ, ಆಚಾರ ಅಂದರೆ ನಿಮಗೆ ಆಚಾರ ನಿಷ್ಠುರ, ಆದಮೇಲೆ ಆ ಶಂಕರ ಭಾಷ್ಯದ ನಿಷ್ಠೆ ಇದೆಯಲ್ಲ, ಭಾರಿ ಜೋರು. ಅವರಿಗೆ 9 ಗಂಟೆ 1 ಲೋಟ ಹಾಲು ಕೊಡಬೇಕಾಗಿತ್ತು. 9:15 ಒಳಗೆ ಭಾಷೆ ಪಾಠ ಮುಗಿದ ಕೂಡಲೇ ನಾನು ರೆಡಿ ಮಾಡ್ಕೋಬೇಕಲ್ಲ ಹಾಲಿಗೆ. ಅವರು ಪುಸ್ತಕವೆಲ್ಲ ಬಿಚ್ಚಿಟ್ಕೊಂಡು ಗ್ರಂಥ ಬರೆಯೋದು. 9 ಗಂಟೆ ಕೂತ್ರೆ 1 ಗಂಟೆ ತನಕ ಅವ್ರು ಕೂತ್ಬಿಟ್ರೆ ಹೀಗೆ ಹೇಳ್ತಾನೇ ಇರಲಿಲ್ಲ. ಇನ್ನೇನಪ್ಪ ದೇಹದಲ್ಲಿ ಇದು ಲಘುಶಂಖ್ಯೆ ಬರುತ್ತೆ, ಮೂತ್ರಕ್ಕೆ ಹೋಗಬೇಕು ಅಂದರೆ ಹೋಗಬೇಕಲ್ಲ ಅಂತ ಎದ್ಕೊಂಡು ಗೋಡೆ ಹಿಡ್ಕೊಂಡು ಹೋಗಬೇಕು. ಇಲ್ಲವ್ರು ಹಾಗೆ ಕೂರೋರು. ಕೂತಿಗೆ ಬರಿತಾ ಇರ್ತಾರಲ್ಲ, ಸುತ್ತ ಪುಸ್ತಕ. ಅವ್ರ ಮುಖನೂ ಎತ್ತೋಲ್ಲ, ಹೀಗೆ ಬರ್ತಾ ಇರೋರು, ಬರಿತಾ ಇರೋರು. ಹಾಲು ಕೊಡೋದು ಹೇಗೆ, ಹತ್ರ ಹಾಲು ಹಿಡ್ಕೊಂಡೋದ್ರೆ ಅಯ್ಯೋ ಏನೋ ಬಂದ್ಬಿಡ್ತು ಅಂತ ಆಗತ್ತೆ. ನಮಗೆ ಮನಸ್ಸಿಗೆ ಬೇಜಾರು. ಒಬ್ಬ ಮನುಷ್ಯ ತಾನಾಗಿದ್ದವ್ರನ್ನ ಗಾಬರಿ ಪಡಿಸೋದು ಸರಿನಾ? ತಪ್ಪು. ಹಾಲು ಕುಡಿದೇ ಹೋದರೆ ದೇಹ ಉಳಿಯುತ್ತಾ? ಆ ಹಾಲು ಹೇಗಿರಬೇಕು ಅಂದರೆ, ಅವ್ರಿಗೆ ಸಿಹಿ ಅಂದರೆ ಭಾಳ ಇಷ್ಟ. ಸಿಹಿ ಅಂದರೆ ಎಷ್ಟು ಇಷ್ಟ ಗೊತ್ತಾ? ಅವರು 1958 ಇಸ್ವಿ ನಮ್ಮೂರಿಗೆ ಬಂದಿದ್ದರು ಚಾತುರ್ಮಾಸ್ಯಕ್ಕೆ. ಅವರಿಗೆ ರಾಗಿ ಹುರುಟ್ಟಿಗೆ ಬೆಲ್ಲ ಸೇರಿಸ್ಕೊಡ್ಬೇಕು. ನಮ್ಮ ತಂದೆ ರಾಗಿ ಹುರುಟ್ಟಿಗೆ ಬೆಲ್ಲ ಸೇರಿಸ್ಕೊಡೋರು. ಅವರು ಹೇಗಿದೆ ಇವತ್ತು, ಬೆಲ್ಲ ತುಪ್ಪ, ಚೆನ್ನಾಗಿ ತುಪ್ಪ, ಒಳ್ಳೆ ತುಪ್ಪ ಕೊಡಬೇಕು, ಬೆಲ್ಲ ಕೊಡಬೇಕು. ಅದು ಎಷ್ಟು ಮಧುರ ಪ್ರಿಯರು ಅಂದರೆ ಎಷ್ಟು ಹಾಕಿದ್ರೂ ಸಿಹಿ ಕಡಿಮೆ ಅನ್ನೋರು. ನಮ್ಮ ತಂದೆ ಹೇಗಿದೆ ಇವತ್ತು ಅಂತ ಕೇಳೋರು. ಸ್ವಲ್ಪ ಬೆಲ್ಲ ಬೇಕಾಗಿತ್ತು ದಿನ. ನಾವು ಸ್ವಲ್ಪ ಇವರಿಗೆ ಏನಾಯಿತು, ಇದು ಏಕೋ ಆಗಲ್ಲ ಅಂದರೆ ಒಂದು ದಿವಸ ಏನು ಮಾಡಿದರು, ಒಳ್ಳೆ ಬರೀ ಬೆಲ್ಲನೇ ಕುಟ್ಟಿದ್ರು, ಅದಕ್ಕೆ ತುಪ್ಪ ಹಾಕಿದರು, ಚೆಂದ ಹಾಕಿ ಹುರಿ ಹಿಟ್ಟಿಲ್ಲ ಏನಿಲ್ಲ ಕೊಟ್ಟರು. ಇಂದರು ಹೇಗಿದೆ ಇವತ್ತು ಅಂತ ಕೇಳಿದರು. ನಮ್ಮ ಸ್ವಲ್ಪ ಸಿಹಿ ಇದ್ರೆ ಆಗೋದು ಅಂದರು. ಇನ್ನು ದೇವರು ಸೇರಿಸ್ಬೇಕು, ನಮ್ಮ ಕೈಲಾಗಲ್ಲ ಅಂದರೆ ಬೆಲ್ಲದ ಸಿಹಿನೇ ಸಾಕಾಗಲ್ಲ ಅಂದರೆ ಅದು ಎಂಥ ಸಿಹಿ ಬೇಕು ಅವರಿಗೆ. ಆಮೇಲೆ ಇನ್ನೊಂದು ವಿಶೇಷ ಏನು ಗೊತ್ತಾ,
ತುಪ್ಪ ಸೇರಿಬಿಟ್ರೆ ಆ ಸಿಹಿ ಒಂಥರ ಇದಾಗ್ಬಿಡುತ್ತೆ, ಡೆನ್ಸಿಟಿ ಆಗಿಬಿಡುತ್ತೆ, ಊರ್ಕೊಂಬಿಡುತ್ತೆ. ಅಂಥ ಸಿಹಿ ಸಾಕಾಗಲ್ಲ ಅನ್ನೋರು. ಅವರಿಗೆ ಬಹಳ ಇಷ್ಟ ತುಪ್ಪ, ಬೆಲ್ಲ, ಆಮೇಲೆ ಬಾಳೆಹಣ್ಣು. ತುಪ್ಪದ ಬಾಳೆಹಣ್ಣು ಅಂತಲೇ ಮಾಡ್ಕೊಡ್ಬೇಕು ಅವರಿಗೆ. ಬಹಳ ಕಡಿಮೆ ತಗೊಳ್ಳೋದು ಇಷ್ಟೇ, ಅದರ ಸಾಲಿಡ್ಡು ಗಟ್ಟಿ ತಗೊಳ್ಳೋರು. ಅವರಿಗೆ ಈ ಹೊಟ್ಟೆಲಿ ಹುಷ ಯಾತಕ್ಕೆ ಗೊತ್ತಿಲ್ಲ, ವಾತರೋಗ ಅಂದರೆ ಗ್ಯಾಸ್ಟ್ರಿಕ್ ಆಗೋದೋ ಏನೋ, ಹಿಂಗುಷ್ಟಕ ಅಂತ ಒಂದು ಪುಡಿ ತೊಗೊಳೋರು. ಅದು ಸದಾಶಿವ ಡಾಕ್ಟ್ರು ಕೊಡೋರು. ಅದು ಹಿಂಗುಷ್ಟಕ ತೊಗೊಂಡ್ರೆ ಇದೆಲ್ಲ ಹೋಗುತ್ತೆ, ಮಲವೆಲ್ಲ ಹೋಗುತ್ತೆ, ಕ್ಲೀನ್ ಆಗುತ್ತೆ ಅಂತ. ಇವರು ಇಷ್ಟೊತ್ತು ಕೂತ್ಕೊಳ್ಳೋಲ್ವಲ್ಲ, 1 ಗಂಟೆ 12:30 ಮೇಲೆ ಕೆಲವು ದಿವಸ ಸ್ನಾನ ಮಾಡೋರು, ಕೆಲವು ದಿವಸ ನೇರಾಗಿ ಧ್ಯಾನಕ್ಕೆ ಹೊರಟೋಗೋರು. 1 ಗಂಟೆಗೆ ಅವರು ಭಿಕ್ಷೆಗೆ ರೆಡಿ ಆಗಬೇಕು. ಕೆಲವು ಸಲ ನಾವು ಹೋಗಿ ತರ್ತಿಬಿದ್ವಿ, ಊರು ಮಡಿಯಾಗಿ ಹೋಗಿ, ನಾನು ಸುಬ್ರಾಯ ಶರ್ಮರು. ಇನ್ನು ಕೆಲವು ದಿವಸ ಇಲ್ಲೇ ಮಾಡಬೇಕಾಗಿತ್ತು. ಅವರು ಇಲ್ಲಿ ಬರಿತಾ ಇರುವಾಗ ನಾವು ಅಡುಗೆ ಮಾಡಬೇಕಾಗಿತ್ತು. ಇವರು ಲಕ್ಷ್ಮಣವರು ಮಾಡೋರು, ಸುಬ್ಬಮ್ಮನವರು ಮಾಡೋರು. ಆ ಸುಬ್ಬಮ್ಮನವರಿಗೆ ಕಣ್ಣೇ ಕಾಣ್ತಿರ್ಲಿಲ್ಲ. ಅವರ ಹೆಸರೇ ಕುರುಡು ಸುಬ್ಬಮ್ಮ ಅಂತ ಅವರು. ಆದರೆ ಬಾಯಿ ಭಾರಿ ಕೆಟ್ಟ ಬಾಯಿ. ನಮ್ಮ ಗುರುಗಳಿಗೆ ಸೇವೆ ಮಾಡೋರಲ್ಲಿ ಒಬ್ಬರು ಸರಿಯಾದವರಿಲ್ಲ, ಎಲ್ಲ ನನ್ನಂಥವ್ರೆ. ಅವ್ರು ಏನಾಯಿತು ಅಂದರೆ, ಅವರು ಇಜ್ಜುಲಲ್ಲೇಲಿ ಮಾಡೋರು, ಸೌದೆ ಇಲ್ಲ. ಇಜ್ಜುಲಲ್ಲೇಲಿ ಆ ಸುಬ್ಬಮ್ಮನವ್ರು ಅಡುಗೆ ಮಾಡಿದರೆ ಅನ್ನದಲ್ಲಿ, ಸಾರಲ್ಲಿ, ಎಲ್ಲ ಕಡೆಯಲ್ಲೂ ಇಜ್ಜಲು ಪುಡಿ, ಪಲ್ಯ, ಸಾರು, ಅನ್ನ ಇಷ್ಟ ಊಟ ಮಾಡ್ಕೊಂಡ್ರೆ ಅವರು. ನಮ್ಮ ಗುರುಗಳು ಜಾಸ್ತಿ ಊಟ ಮಾಡ್ತಿರ್ಲಿಲ್ಲ, ಅವರೇ ಬಡಿಸ್ತಾಯಿದ್ರು. ಯಾರು ಅಡುಗೆ ಮಾಡೋರು ಸುಬ್ಬಮ್ಮನವ್ರು ಬಡಿಸೋರು. ಅವ್ರು ಬಡಿಸೋವಾಗಲ್ಲ ಬೇರೆ ನಂಗೆ, ನಾನು ಪಕ್ಕದಲ್ಲಿ ಇರ್ತಿದ್ದೆ, ಯಾಕಂದರೆ ಅವ್ರು ಸರಿ ಕಣ್ಣು ಕಾಣಲ್ಲ ಅಂತ. ಇವ್ರು ಬಾಯಿನ ಅನ್ನೊಂದು ಬಡಿಸೋರು. ನಂಗೆ ಅಯ್ಯೋ, ಗುರುಗಳಿಗೆ ಬಡಿಸುವಾಗಲೂ ಹೀಗೆ ಬಡಿಸ್ತಾರಲ್ಲ. ಗುರುಗಳು ಭಿಕ್ಷೆಯಲ್ಲಿ ಮೌನ, ಅವರು ಹೀಗೆ ಕೂತ್ಬಿಟ್ರೆ ಪೂರ್ವಾಭಿಮುಖವಾಗಿ ಮಾತಾಡಲ್ಲ. ಅವ್ರು ಬಡಿಸೋದು ಎಳೆ ಮೇಲೆ ಬಡಿಸಲ್ಲ, ನೆಲದ ಮೇಲೆ ಬಡಿಸ್ಬಿಡೋರು ಗುರುಗಳು. ಅಯ್ಯೋ ಏನು ಹೇಳೋದು, ಈಗ ಬಡಿಸ್ತಿದ್ದೇನೆ, ಇದಕ್ಕೂ ಗತಿ ಇಲ್ವಲ್ಲ ನಿಮಗೆ ಅಂತ ಅವ್ರು ಬೈಯೋದು. ಏನು ಹೇಳೋಣ, ಸಾಕ್ಷಾತ್ ಶಂಕರರು ಅವರು ಭಿಕ್ಷೆ ತಗೊಳ್ಳೋವಾಗ ಎಷ್ಟು ಶ್ರದ್ಧೆಯಿಂದ ಬಡಿಸ್ಬೇಕು. ನಮ್ಗೆ ಯಾರಿಗೂ ಗುರುಗಳು ಯೋಗ್ಯತೆಯೂ ಗೊತ್ತಿಲ್ಲ, ನಮ್ಗೆ ಅರ್ಥವಾಗಿಲ್ಲ. ಆದರೆ ಅವರು ಏನು ಹೇಳಿದೆ, ಏನು ನನ್ನ ಹಣೆ ಬರ, ಏನು ಮಾಡೋಕ್ಕಾಗತ್ತೆ, ಇದನ್ನೇ ಊಟ ಮಾಡಬೇಕು ಅಂತ ಇವರಂತ ಇದ್ದರೆ ಆ ಅಜ್ಜಿ ಸುಮ್ಮನಿರೋಲ್ಲ. ಇಷ್ಟು ಮಾಡೋಕ್ಕೂ ನಿಮ್ಗೆ ಯಾರೂ ಇಲ್ವಲ್ಲ, ಅಷ್ಟಕ್ಕಾದ್ರೂ ನಾನೇ ಬೇಕಲ್ಲ ಅನ್ನೋರು. ಇದೆಂತ ಅಜ್ಜಿ ನೀವು ಹೀಗೆ ಕೂಗೊಳತ್ತಲ್ಲ. ಸುಬ್ಬಮ್ಮ ಪಕ್ಕದ ರೂಮಲ್ಲಿದ್ದರು. ಅಂದರೆ ಅವರು ಗಿಡ ಗಿಡವು ಗಿಡ, ಗಿಡೇ ಗಿಡಂ ಗಿಡಾನ್, ಎಲ್ಲಕ್ಕೂ ಶಬ್ದ ಹೇಳೋದು ಅಂತ. ನೀರು ನೀರು ನೀರವಹ ಅನ್ನೋರು. ಏನೋ ಒಂದು ಅಂದರೆ ಪಾಠ ಕೇಳ್ತಾ ಇದ್ರಲ್ಲ, ಅವ್ರು ಯೋಗದ ಶಬ್ದವೆಲ್ಲ ಹೇಳೋರು. ಅವ್ರಿಗೆ ಯಾವುದು ಬರ್ತದೆ ಅಂದರೆ ಗುರುಗಳು ಸೇವೆ ಮಾಡಿದ್ದಾರೆ. ಸೇವೆ ಮಾಡುವಾಗ ಸ್ವಲ್ಪ ಅಜ್ಜಿ ಆದ್ದರಿಂದ ಹೇಗೋ ಮಾಡಿದ್ದಾರೆ. 1 ಗಂಟೆಗೆ ಭಿಕ್ಷೆ ಆಗೋದು. ಭಿಕ್ಷೆ ಆದಮೇಲೆ ಅವರ ಕಮಂಡಲು ಇತ್ತಲ್ಲ, ಆ ಕಮಂಡಲು ನೀರು ನಾವು ತುಳಸಿ ತಂದು ಇಡಬೇಕು. ಆ ಕಮಂಡಲು ನೀರು ಹಾಕ್ಕೊಂಡು ಆ ತುಳಸಿ ದಳ, ಆ ಕಮಂಡಲು ನೀರು ನಮಗೆ ಗುರುಪಾದೋದಕ. ಯಾರು ಭಿಕ್ಷೆ ಮಾಡ್ತಾರೋ ಅವರು ಮಾತ್ರ ಗುರುಗಳ ಕಾಲನ್ನು ತೊಳಿಬೋದು, ಬಾಕಿಯವರು ತೊಳಿ ಹಾಗಿಲ್ಲ. ಬಾಕಿಯವ್ರೆಲ್ಲ ಬರೀ ತೀರ್ಥ ತೊಗೋಬೇಕು. ಹಾಗೆ ತೀರ್ಥ ತೊಗೊಂಡ್ಮೇಲೆ ಎಲ್ಲರೂ ಭಗವತ್ಪಾದರು ಎಲ್ರಿಗೂ ತೀರ್ಥ ಕೊಡೋರು. ಎಲ್ಲ ತೀರ್ಥ ತೊಗೊಂಡ್ಮೇಲೆ ನಾವು ಊಟಕ್ಕೆ ಹೋಗಬೇಕು. ಅವರು ಯಾವಾಗ ಕೂಗ್ತಾರೆ ಗೊತ್ತಿಲ್ಲ, 1ರಿಂದ 1:15 ನಾವು ಊಟ ಆಗಬೇಕು. ಡಿಸಿಪ್ಲಿನ್ ಅಂದರೆ ಡಿಸಿಪ್ಲಿನು. ಈ ಕಡೆ ನಾವು ಪಾಠ ಮುಗಿಯುತ್ತಲ್ಲ 9 ಗಂಟೆ, ಬೆಳಗ್ಗೆ 7:15 9 ಮುಗಿಯುತ್ತಲ್ಲ, 8 ಗಂಟೆಗೆ ಪ್ರೆಸ್ನವರು ಬರಬೇಕು. ಪ್ರೆಸ್ನವರು ಅಂದರೆ ಅವರ ಮಗ ನರಸಪ್ಪನವರು ಪ್ರೆಸ್ ಮ್ಯಾನೇಜರ್. ಕರೆಕ್ಟಾಗಿ 8 ಗಂಟೆಗೆ ಬರಬೇಕು. 8:15 ಆ ನೌಕರರೆಲ್ಲ ಬರಬೇಕು. 9 ಗಂಟೆಗೆ ನರಸಿಂಹಮೂರ್ತಿಗಳು ಬರಬೇಕು. ಟೈಮ್ ಅಂದರೆ ಟೈಮ್. ಆಮೇಲೆ ಎಲ್ರಿಗೂ ಒಂದು ವರ್ಕ್ ಪುಸ್ತಕ ಅಂದರೆ ಅವತ್ತೇನು ಕೆಲಸ ಮಾಡಿದಾರೋ ಅದನ್ನು ಬರೀಬೇಕು. ಟೈಮು ಅಂತೇಳಿ ಸುಮ್ಮನೆ ಕೂತ್ಕೊಂಡು ಟೈಮ್ ಕಳೆದ್ರಾಗಲ್ಲ. ಅವತ್ತು ನಾನು ಇಂಥದ್ದು ಮಾಡಿದೆ, ಇಂಥ ಪ್ರೂಫ್ ರೀಡಿಂಗ್ ಮಾಡಿದೆ, ಇಂಥದ್ದನ್ನು ನೋಡಿದೆ ಅಂತ ಅವತ್ತು ಪ್ರತಿ ದಿವಸ ಕಾರ್ಯಾಲಯದಿಂದ ಮಾಡೋರು. ಅಷ್ಟೂ ಕೀ ಇವ್ರ ಹತ್ರ ಇರೋರು ಪಾಠ ಮಾಡುವಾಗ. ನಾವು ಪಾಠದ 8:30 8 ಗಂಟೆ ಪ್ರಶ್ನವ್ರು ಕೀ ಕೇಳ್ತಾ ಇದ್ದಾರೆ ಅಂತಂದರೆ ಟೈಮ್ ಎಷ್ಟಪ್ಪ ಅನ್ನೋರು. ಕೀ ಕೊಡು ಅಂತನಲ್ಲ, ಏನು ಹೇಳೋರು, ಟೈಮ್ ಎಷ್ಟಪ್ಪ ಅನ್ನೋರು. ಟೈಮು ಒಂದು ಸ್ವಲ್ಪ ಜಾಸ್ತಿ ಇದೆ, 9 ಗಂಟೆ ಸರಿ ಕೊಡು ಅನ್ನೋರು. ಕೊಟ್ಟು ಪಾಠ ಮುಗಿದು 11 ಗಂಟೆ 12 ಭಿಕ್ಷೆ ತೊಗೊಳ್ಬೇಕಲ್ಲ. ಪ್ರೆಸ್ ಬಂತ ಹೋಗಿ ಅರ್ಧ ಗಂಟೆ ಲೇಟಾಗಿ ಬಂದಿದ್ದೀರಿ, ಅರ್ಧ ಗಂಟೆ ಲೇಟಾಗಿ ಹೋಗಬೇಕು, ನಾನು ಭಿಕ್ಷೆ ತೊಗೊಳ್ಳಲ್ಲ ಅಂತ ಕೂತ್ಕೊಂಡ್ಬಿಡೋರು. ನನಗೆ ವೇದಾಂತದಲ್ಲಿ ಒಂದು ಶ್ವೇತಾಶ್ವತದಲ್ಲಿ ಒಂದು ಮಂತ್ರ ಇದೆ, ಅಪಾಣಿಪಾದೋ ಜವನೋ ಗ್ರಹೀತ ಪಶ್ಯತ್ಯ ಚಕ್ಷು ಸಶೃಣೋತ್ಯ ಕರ್ಣ. ಕೈ ಕಾಲು ಇಲ್ವೇ ಇಲ್ಲ ಅವರಿಗೆ, ಅಂದರೆ ವಯಸ್ಸಾಗಿತ್ತು, ಕಾಲಂತೂ ಕೂತು ನಡೆಯೋಕೆ ಆಗ್ತಿಲ್ಲ, ಗೋಡೆ ಹಿಡ್ಕೊಡ್ಬೇಕು. ಅಖಂಡ ಕಾರ್ಯಾಲಯ ನಡುಗ್ತಾ ಇತ್ತು, ಗಡ 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 ಗಡ. ಭೀಷಾಸ್ಮಾತ್ ವಾತಃ ಪವತಿ ಭೀಷೋದೇತಿ ಸೂರ್ಯ. ನಾವು ಹೆದರೋರ್ವಿ,
ಅಡುಗೆಯವರು ಹೆದರುತ್ತಾ ಇದ್ರು, ಪ್ರೆಸ್ನವ್ರು ಹೇಳ್ತಾ ಇದ್ರು. ನರಸಿಂಹಮೂರ್ತಿಗಳು ದಿನ ಬಯಸ್ಕೊಳ್ಳೋರು. ಅವರಿಗೆ ಪೌರೋಹಿತ್ಯ ಇತ್ತು. ಅವ್ರು 9 ಗಂಟೆ ಬರಬೇಕಲ್ಲ, ಯಾವತ್ತೂ 9 ಗಂಟೆ ಬರ್ತಿಲ್ಲ, 9:45, 10 ಹಾಳು ಮಾಡಿಬಿಡ್ತೀರಿ ಕಾರ್ಯಾಲಯ ನಾನು ಬೈಯೋರು. ಬೈಯೋದಲ್ಲದೆ 5 ನಿಮಿಷ. ಆದರೆ ಒಂದು ವಿಶೇಷ ಅಂದರೆ ಸಿಟ್ಟು ಬಹಳ ಹೊತ್ತಿರಲ್ಲ, ಬೈಯೋ ತನಕ ಸಿಟ್ಟು. ಬೈದ ಮೇಲೆ ಮತ್ತೆ ಮೃದುವಾಗೇ ಮಾತಾಡ್ಸೋ, ಬರೋ ಇಲ್ಲೇ ಕುತ್ಕೊಳ್ಳೋ ಇಲ್ಲೇ, ಏನು ಹೇಳಿ. ಆ ಪ್ರೇಮವೂ ಇದೆ, ಆ ಸಿಟ್ಟು ಇದೆ. ಆ ಸಿಟ್ಟು ನೋಡಿದಾಗ ಮಾತ್ರ ಏನು ಉಗ್ರಹನೋ. ಅದಲ್ಲದೆ ನರಸಿಂಹಮೂರ್ತಿಗಳು ನಮಗೆ ಪಾಠ ಹೇಳಿದವರು. ನಮ್ಮ ಸ್ವಾಮಿಗಳಿಗೆ ಏನಪ್ಪ ಅಂದರೆ ಬಚ್ಚಿಡೋದು, ಮುಚ್ಚು ಮುಖ ಅದೆಲ್ಲ ಇಲ್ಲ, ಓಪನ್, ಎಲ್ಲರೆಲ್ಲರೂ ಬೈಯೋರು. ನಮಗೆ ಅಯ್ಯೋ ನಮ್ಮೆಲ್ಲರಲ್ಲೇ ಗುರುಗಳಿಗೆ ಬೈತಾರಲ್ಲ ಅಂತ ಏನು ಹೇಳೋಕ್ಕಾಗಲ್ಲ. ನರಸಿಂಹಮೂರ್ತಿಗಳು ನಮಗೆ ಸಂಸ್ಕೃತ ಪಾಠವನ್ನು, ಬೇರೆ ಉಪನಿಷತ್ತುಗಳನ್ನು ಪಾಠ ಹೇಳ್ತಾಯಿದ್ರು. ಪ್ರಶ್ನ, ಇದು ಛಾಂದೋಗ್ಯ, ಆ ಪಾಠವೆಲ್ಲ ಅವರು ಹೇಳೋರು. ಗುರುಗಳು ಇನ್ನು ಕೆಲವು ಪಾಠ ಹೇಳೋರು. ಆ ಪಾಠ ಹೇಳೋ ಗುರುಗಳನ್ನು ಇಲ್ಲಿ ಬೈತಾರೆ. ನರಸಿಂಹಮೂರ್ತಿಗಳು ಕೆಲವು ಸಲ ಏನು ಮಾಡಿಬಿಡೋರು, ಪ್ರೂಫ್ ರೀಡು ಫಸ್ಟ್ ಆ್ಯಂಡ್ ಸೆಕೆಂಡ್ ಅವ್ರು ಮಾಡಬೇಕು. ಪ್ರೂಫ್ ರೀಡಿಂಗ್ ಅಂದರೆ ಗೊತ್ತಾ, ಥರ್ಡ್ ಪ್ರೂಫ್ ಮಾತ್ರ, ಫೈನಲ್ ಪ್ರೂಫ್ ಸ್ವಾಮಿಗಳ ಹತ್ರ ಬರಬೇಕು. ಅವರು ಮೊದಲನೇದೋ ಎರಡನೇದೋ ನೋಡಿ ಆಯ್ತು ಅಂತ ಕೊಟ್ಬಿಡೋರು. ಅವರು ಟೈಮ್ ಇದೆಯಲ್ಲ, ಅವ್ರಿಗೆ ಟೈಮ್ ಲಿಮಿಟ್ಟು. ಸೆಕೆಂಡ್ ಪ್ರೂಫ್ ತಿದ್ದಿಯಾಗಿದೆ ಅಂತ, ಏನು ತಿದ್ದಿದ್ದೀರಿ, ಏನೂ ತಿದ್ದೇ ಇಲ್ಲ ಅಂತ ಬೈಯೋದು. ಕಣ್ಣು ಹೋಗ್ಬಿಡುತ್ತೆ ನನಗೆ. ಬಹಳ ಕಷ್ಟ. ಗುರುಕುಲದಲ್ಲಿ ಸೇವೆ ಮಾಡಿಕೊಂಡಿರೋಷ್ಟು ಕಷ್ಟ ಯಾರಿಗಿಲ್ಲ. ಆದರೆ ಆ ಗುರುಗಳ ಪ್ರೇಮ ಅರ್ಥ ಆಗುತ್ತೆ ಯಾವತ್ತೋ ಒಂದು ದಿವಸ. ಪ್ರೇಮ ಗೊತ್ತಾದ ಮೇಲೆ ಇದೇ ನನ್ನ ಸರ್ವಸ್ವ, ಇವರಿಗಿಂತ ಬೇರೆ ಅದು ಯಾವುದು ನನಗೆ ಬೇಡ, ಈ ಜಗತ್ತಿನಲ್ಲಿ ಇನ್ನೆಂದೂ ಇಲ್ಲ ಅಂತ. ಪ್ರತಿನಿತ್ಯ 1:30 ತನಕ ಅವ್ರ ಕಾರ್ಯಕ್ರಮ. ಅವರು ಹೇಗೆ 1 ಮಿನಿಟ್ ವೇಸ್ಟ್ ಮಾಡೋಲ್ವೋ, ಕಾರ್ಯಾಲಯದಲ್ಲಿ ಯಾರೇ ಆಗಲಿ 1 ನಿಮಿಷ ಸುಮ್ಮನೆ ಸೋಮಾರಿಯಾಗಿ ಕೂತ್ಕೊಳ್ಳೋ ಹಾಗಿಲ್ಲ. ಸುಮ್ಮನೆ ಊಟಕ್ಕೆ ಯಾರೂ ಬರೋ ಹಾಗಿಲ್ಲ. ಅವ್ರು ಯಾರಿಗೂ ಊಟ, ಅಲ್ಲಿ ಸಪ್ತಾಹ ನಡೆಸಿದರೆ ಯಾರಿಗೂ ಊಟ ಇಲ್ಲ. ಊರ್ಲವ್ರಿಗೆಲ್ಲ ಊಟ ಮಾಡ್ಕೋಬೇಕು, ಇಲ್ಲಾದ್ರೂ ಅಡುಗೆ ಮಾಡ್ಕೋಬೇಕು. ಇಲ್ಲಿ ಬಂದು ಶ್ರವಣ ಮಾಡಿ ಹೋಗಬೇಕು. ಕಾರ್ಯಾಲಯದಿಂದ ಸಂಭಾವನೆಯೂ ಇಲ್ಲ, ಊಟದ ವ್ಯವಸ್ಥೆಯೂ ಇಲ್ಲ. ಕಾರ್ಯಾಲಯ ಹೆಸರು ಕೆಲಸ ಮಾಡೋಕ್ಕೆ, ಸೇವಾ ದೃಷ್ಟಿಯಿಂದ ಕೆಲಸ ಮಾಡೋಕ್ಕೋಸ್ಕರ ಇರೋ ಜಾಗ ಅದು. ನಾನು ಗುರುಗಳ ಸೇವೆ ಮಾಡಬೇಕು, ಶಂಕರ ಸೇವೆ ಮಾಡಬೇಕು ಅಂದರೆ ಬರಬೇಕು ಅಷ್ಟೇ. ನಿಮ್ಮ ವ್ಯವಸ್ಥೆ ನೀವೇ ಮಾಡ್ಕೋಬೇಕು. ಕಾರ್ಯಾಲಯ ಇದೆ, ಅಲ್ಲಿ ಊಟ ಮಾಡ್ತೀನಿ, ಅದೆಲ್ಲ ಒಪ್ಪಲ್ಲ. ಇದು ಊಟದ ಜಾಗ ಅಲ್ಲ ಅನ್ನೋರು. 1:30ಗೆ ನನಗೆ ಈ ಕನ್ನಡ ಮುದ್ದಣ ಮನೋರಮೆಯ ರಾಮಾಶ್ವಮೇಧಂ ಪಾಠ. ಎಂಥ ಕಷ್ಟ ಗೊತ್ತದು ರಾಮಾಶ್ವಮೇಧಂ. ಅಯ್ಯಪ್ಪ, ಹಳೆಗನ್ನಡ ಪದ್ಯ ಒಂದೂ ಅರ್ಥ ಆಗಲ್ಲ. ನಾನು ಚಿಕ್ಕ ಹುಡುಗ ಬೇರೆ, ಹೇಳಿಬಿಡೋರು ಅವರು. ಅರ್ಥವಾಗಿಲ್ಲ ಅಂದರೆ ಇನ್ನೊಂದು ಸಲ ಹೇಳ್ತಾರೆ. ಅವರ ಆಯಾಸ ಆಗುತ್ತೆ, ಹ್ಞೂ ಅಂದ್ಬಿಡ್ತಿದ್ದೆ ನಾನು. ಅವರ ಬರವಣಿಗೆಯೂ ಅರ್ಥವಾಗಲ್ಲ. ಅವರ ಪಾಠ ಸ್ಪೀಡು ಅಂದರೆ ಅವರ ಜ್ಞಾನ ತುಂಬ ಇದು. ಅವರು ನನ್ನ ಮ್ಯಾಥಮೆಟಿಕ್ಸಲ್ಲಿ ಆಲ್ಜಿಬ್ರಾ ಪಾಠ ಹೇಳೋರು. ಆಲ್ಜಿಬ್ರಾ ಅಂತ ಗೊತ್ತಲ್ಲ. ಆಮೇಲೆ ಈಕ್ವೇಷನಲ್ಲಿ ಸೈಮಿಲ್ಟೇನಿಯಸ್ಲಿ ಈಕ್ವೇಷನ್ ಅಂತ ಒಂದು ಬರುತ್ತೆ. ಅಂದರೆ ಅದಕ್ಕೇನು ಹೇಳಬೇಕು, ಎರಡೆರಡು ಬರ್ಕೊಂಡು ಏಕಮುಖ ಅಲ್ಲ, ಯುಗಪದ್ ಈಕ್ವೇಷನ್ನು. ಅದಕ್ಕೆ ಬೀಜಗಣಿತ ಕಲ್ತವ್ರಿದ್ರು ಗೊತ್ತಾಗುತ್ತೆ. ಅದನ್ನು ಪಾಠ ಹೇಳೋರು. ಅದಕ್ಕೆ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್, ಫೋರ್ತ್ 4 ಸ್ಟೆಪ್ಪಲ್ಲಿ ಬರೀಬೇಕು. ಅವರು ಫಸ್ಟ್ ಸ್ಟೆಪ್ ಬರೆದು 4th ಸ್ಟೆಪ್ ಬರೆದು ಬಿಡೋರು. ಅಂದರೆ ಬಾಕಿ ಸ್ಟೆಪ್ಪೆಲ್ಲ ಹಾರಿಸ್ಬಿಡೋರು. ಅವ್ರಿಗೆ ಅರ್ಥ ಆಗೋದು. ನಮಗೆ ಹೇಗೆ ಈ ಪ್ರಶ್ನೆ, ಈ ಉತ್ತರ ಹೇಗೆ ಏನು ಗೊತ್ತಾಗುತ್ತೆ ನನಗೇನು ಬೈಯೋರು. ಆಮೇಲೆ ನಿಧಾನಕ್ಕೆ ಕೂತ್ಕೊಂಡು ಮತ್ತೆ ಕೇಳೋದು. ಬಯಸ್ಕೊಳ್ಳೋದುಂಟು, ಪಾಠದಲ್ಲಿ ಬಯಸ್ಕೊಳ್ಳೋದುಂಟು, ಕೆಲಸದಲ್ಲೂ ಬಯಸ್ಕೊಳ್ಳೋದುಂಟು. ಟೈಮ್ ತಪ್ಪಿದ್ರಂತೂ ಆಯಿತು. ಅವತ್ತು ನಾನು ಮಾತ್ರ ಟೈಮ್ ತಪ್ಪಿರಲಿಲ್ಲ. ಯಾಕೆಂದರೆ ಅವ್ರ ಜೊತೆಲೇ ಇದ್ಬಿಡ್ತಿದ್ನಲ್ಲ. ನಾನು ಟೈಮ್ ತಪ್ಪೋದು ಅನ್ನೋದಿಲ್ಲ. ನಾನೇ ರಾಮನಿಗೆ ಪೂಜೆ ಮಾಡೋದು. ಅವ್ರು ಧ್ಯಾನಕ್ಕೆ ಹೋಗೋದು, ನಾನು ರಾಮನ ಪೂಜೆಗೆ ಹೋಗೋದು. ಅವ್ರು ಧ್ಯಾನ ಮುಗೋಷ್ಟು ರಾಮನ ಪೂಜೆ ಮಾಡ್ಕೊಂಬಂದ್ಬಿಡ್ತಿದ್ದೆ. ಪರ್ಫೆಕ್ಟಾಗಿತ್ತು. ಆ ಟೈಮನ್ನು ಮಾತ್ರ ಇದುವರೆಗೂ ಅವರು ಒಂದಕ್ಕೂ ಇದು ಮಾಡಿಲ್ಲ. 2:30, 3:30 ತನಕ ಪರಮಾರ್ಥ ಚಿಂತಾಮಣಿ ಅಂದರೆ 2:30 ಠಕ್ ಅಂತ ರಾಮ ಮಂದಿರದಲ್ಲಿ ಪಾಠ ಕೂತ್ಕೊಂಡ್ಬಿಡೋದು. ಎಲ್ಲರೂ ಬರಲೇಬೇಕು. ಒಬ್ಬರು ಜೋರಾಗಿ ಓದಬೇಕು, ಪರಮಾರ್ಥ ಚಿಂತಾಮಣಿ ಪಾಠ ಆಡಬೇಕು. 3:30 ಆಯಿತು, 4 ಗಂಟೆ ಪ್ರವಚನ. 4 ಗಂಟೆ ಹೀಗೆ ಆ ಪ್ರವಚನದ ಹಾಲು. ಅದು ಮುಂಚೆ ಪ್ರವಚನ, ಈಗ ಪುಸ್ತಕ ಇಟ್ಬಿಟ್ಟಿದ್ದಾರೆ. ಅದು ಪ್ರವಚನದ ಹಾಲು. ಅಲ್ಲಿ ನಾರಾಯಣ ನಾರಾಯಣ ಅಂತ ಶುರು ಮಾಡಿದರೆ ಪ್ರವಚನ ಆರಂಭ. ಕೊನೆಯಲ್ಲೂ ಢಣ್ಣ ಅಂತ 5 ಗಂಟೆ ಹೊಡೆದ್ಬಿಟ್ಟು ನಾರಾಯಣ ನಾರಾಯಣ. ಪ್ರವಚನ ಮಾತ್ರ ಎಷ್ಟೇ ಜನ ಇರಲಿ, ತಿಳಿಯಾಗಿ ಸುಂದರವಾದ ಕಥೆಯಿಂದ ಸಾಮಾನ್ಯರು ಅರ್ಥವಾಗುವ ಹಾಗೆ ಪಾಠದಲ್ಲಿ ಗಂಭೀರ. ದಿನ ಪ್ರವಚನ ಉಂಟು. ಕೊನೆಗೆ ಅವರಿಗೆ ಆಗಲ್ಲ ಅಂತಂದಮೇಲೆ ಭಾನುವಾರ, ಗುರುವಾರ 2 ದಿವಸ. ಮುಂಚೆ 4 ದಿವಸ ಇಟ್ಕೊಂಡ್ರು. ಆಮೇಲೆ ಆಯಾಸ ಆಗತ್ತೆ ಬರೋಲ್ಲ ಅಂಥೇಳಿ ಆಮೇಲೆ 3 ದಿವಸಕ್ಕೆ ಕಳಿಸಿದ್ರು. ಆಮೇಲೆ 2 ದಿವಸಕ್ಕೆ ಕಳಿಸಿದ್ರು.
ಜನ ಯಾರೂ ಬರೋಲ್ಲ. ಯಾರಿಗೆ ಅಧ್ಯಾತ್ಮ ಗೊತ್ತಿತ್ತು? ನರಸೀಪುರ ಅನ್ನುವಷ್ಟು ಗರೀಬ್ರಿ ಊರೇ ಇನ್ನೊಂದಿಲ್ಲ. ಅದು ಯಾತಕ್ಕೆ ನರಸೀಪುರದಲ್ಲಿ ಅವತಾರ ಮಾಡಿದ್ರು ಗೊತ್ತಿಲ್ಲ. ಅವರು ಅವತಾರ ಅಂದರೆ ಅಲ್ಲಿ ಇದ್ದದ್ದು ಹುಟ್ಟಿದ್ದು ಎಲ್ಲ ಬಳಸ್ತಾನೆ. ಹಾಂ, ಮತ್ತೂರು ಇರ್ಬೇಕಾಯ್ತಾ? ಮತ್ತೂರಿನ ಜನ ಏನು ಕೇಳ್ತಿರಲಿಲ್ಲ. ಮತ್ತೂರು ಅಷ್ಟೇ, ನಿಮ್ಮ ಮತ್ತೂರಲ್ಲೂ ಯಾರೂ ಬರಲ್ಲ. ಎಲ್ಲ ದುಡ್ಡಿನ ಆಸೆ ಊರು ಬಿಡೋರು ಬಿಡ್ರಿ, ಅದೆಲ್ಲ ಪ್ರಯೋಜನ ಇಲ್ಲ. ಗುರುಗಳ ಹತ್ರ ನೀವು ತಯಾರಾಗಬೇಕಾದ್ರೆ ಸರ್ವಂ ಎಲ್ಲ ಪ್ರಪಂಚದ ಅಷ್ಟು ಬಿಟ್ಟು ಅವರೇ ಬೇಕು ಅಂತಿದ್ರೆ ಸರಿ ಆಗತ್ತೆ, ಇಲ್ಲದ್ರೆ ಆಗಲ್ಲ. ಇನ್ನು ಪ್ರಪಂಚ ನಾಳೆ ನನಗೇನೋ ನಂಗೆ ಪದವಿ ಕೊಡ್ತಾರಾ, ಸರ್ಟಿಫಿಕೇಟ್ ಕೊಡ್ತಾರಾ, ಊಟಕ್ಕೆ ಸಿಗತ್ತಾ, ಕೆಲಸ ಸಿಗತ್ತಾ? ನಮ್ಮ ತಂದೆ ಕಾಲದಲ್ಲಿ ಲಿಂಗದಳ್ಳಿ ನರಸಿಂಹಮೂರ್ತಿಗಳು ನಮ್ಮ ತಂದೆ ಇಬ್ಬರೂ ಬರಬೇಕು ಅಂತ ಮಾಡ್ಕೊಂಡಿದ್ರು. ಆ ಲಿಂಗದಳ್ಳಿ ನರಸಿಂಹಮೂರ್ತಿಗೆ ಏನು ಬೇಕಾಯಿತು ಅಂದರೆ ಅವ್ರಿಗೊಂದು ಸರ್ಟಿಫಿಕೇಟ್ ಬೇಕಾಯಿತು. ವೇದಾಂತ ಶಿರೋಮಣಿನೋ ವೇದಾಂತ ವಿದ್ವಾನ್ ಸರ್ಟಿಫಿಕೇಟ್ ಬೇಕಾಯಿತು. ಗುರುಗಳು ಹೇಳಿದರು ಅದೆಲ್ಲ ಇಲ್ಲಿಲ್ಲ, ನಾವೇನಿದ್ರು ಪಾಠ ಹೇಳೋದು. ನಮ್ಮ ಸರ್ಟಿಫಿಕೇಟ್ ಏನು ಅಂದರೆ ಪಾಠ ಆದಮೇಲೆ ಅವರು ಮುಂದೆ ಪ್ರವಚನ ಮಾಡ್ತಾರಲ್ಲ ಭಾಷ್ಯ ಪಾಠ, ಅದೇ ಸರ್ಟಿಫಿಕೇಟು. ಅವ್ನು ಭಾಷ್ಯ ಪಾಠ, ಭಾಷ್ಯ ಪ್ರವಚನ, ಪುರಾಣ ಪ್ರವಚನ ಮಾಡಿದ್ರೆ ಅವ್ನು ಚೆನ್ನಾಗಿ ಕಲ್ತಿಯಾರೆ. ಇನ್ನು ಬೇರೆ ಸರ್ಟಿಫಿಕೇಟ್ ಒಂದು ಈಗ ಬರ್ಕೊಡೋರು ಇಲ್ಲ. ಆಮೇಲೆ ಯಾವ ಕೆಲಸನೂ ಕೊಡೋಲ್ಲ, ಯಾವ ದುಡ್ಡು ಕೊಡೋಲ್ಲ. ನಿಜವಾಗಿ ವಿದ್ಯೆಯನ್ನು ಕಲಿಯೋನೋ ದುಡ್ಡಿನ ಚಿಂತೆ ಬಿಟ್ಟು ಕಲ್ತ್ರೇ ವಿದ್ಯೆ. ಯಾರು ದುಡ್ಡಿನ ಯೋಚನೆ ಮಾಡಿ ವಿದ್ಯೆ ಕಲಿತಾನೋ ಅದು ವಿದ್ಯೆನೂ ಅಲ್ಲ, ಆ ವಿದ್ಯೆ ಕಲಿತವನು ವಿದ್ವಾನೂ ಅಲ್ಲ, ದಂಡ ಅದು. ನಾನು ಯಾವತ್ತಿಲ್ಲ ಹೇಳ್ತಾ ಇದ್ದೀನಿ, ಬ್ರಿಟಿಷರು ಬಂದು ಮಾಡಿದ್ದು ನಮಗೆ ಅನ್ಯಾಯನ. ಏನು ಮಾಡಿಬಿಟ್ರು? ವಿದ್ಯೆಗೂ ದುಡ್ಡಿಗೂ ಗಂಟು ಹಾಕ್ಬಿಟ್ರು. ಮುಂಚೆ ಇರಲಿಲ್ಲ. ವಿದ್ಯೆ ಪಾಡಿ ಕಲಿಯೋರು, ಕೆಲಸ ಭೂಮಿಲೋ ಎಲ್ಲೋ ಮಾಡೋರು, ಅಲ್ಲ ಊಟ ಮಾಡೋರು. ವಿದ್ಯೆ ಕಲಿತವರಿಗೆಲ್ಲ ದುಡ್ಡು ಕೊಡ್ತೀವಿ ಅಂತ ಯಾವ ಸರ್ಕಾರವೂ ಹೇಳಿರಲಿಲ್ಲ. ಈಗ ಶುರು ಆಗ್ಬಿಡ್ತಪ್ಪ ಅದೇನು ಒಳ್ಳೆ ಆ ವಿದ್ಯೆ ತಯಾರು ಮಾಡೋದೇ ಇದು. ಹೀಗೆ ಗುರುಗಳು 3:30 ತನಕ ಪರಮಾರ್ಥ ಚಿಂತಾಮಣಿ ಆದಮೇಲೆ ಪ್ರವಚನ ಆದಮೇಲೆ ಮತ್ತೆ ಪುನಃ ಸಾಯಂ ಸ್ನಾನ ಮಾಡೋದು ಹಾಗೇನೆ. ಆದರೆ ಅವ್ರಿಗೊಂದು ಏನಪ್ಪ ಅಂದರೆ ಮಧ್ಯಾಹ್ನ ಊಟ ಮಾಡಿ ಸಂಜೆ ಹೋಗ್ಬಿಡ್ಬೇಕು ಅಂತ ಅವ್ರದ್ದು. ಅದೆಲ್ಲ ಆಗತ್ತೆ ಪ್ರಪಂಚದಲ್ಲೇ, ಅದು ನಮ್ಮ ಕೈಲಿದೆಯಾ? ಅವ್ರ ಮನಸ್ಸೇನು ಅಂದರೆ ಇಲ್ಲ, ಹೋಗ್ಬಿಡ್ಬೇಕು. 6:30 ಅವರು ಧ್ಯಾನ ಕೂತ್ಕೊಳ್ಳೋರು. 6:30 ಒಳಗೆ 7:30 ಒಳಗೆ ಅವ್ರು ಧ್ಯಾನ ಮುಗಿಯೋದು. ಕೆಲವು ಸಲ 7:15, ಕೆಲವು ಸಲ 7:30, 3/4 ಗಂಟೆ ಭಜನೆ. ಒಂದು ದಿವಸವೂ ತಪ್ಪಿಸ್ತಿರಲಿಲ್ಲ. ಇಬ್ಬರು ಅಂದರೆ ಇಬ್ಬರು, ನಾನೋ ಗುರುಗಳು ಇಬ್ಬರೂ ಮಾಡಿರೋದುಂಟು. ನಾನೋ ಗುರುಗಳು ಲಕ್ಷ್ಮೀದೇವ್ನವ್ರು 3 ಜನವೂ ಮಾಡಿರೋದುಂಟು. ಕೆಲವು ಸಲ ಸುಬ್ರಾಯ ಶರ್ಮರು ಕೂತ್ಕೋತಾರೆ. ಟೈಮು ಅಂದರೆ ಟೈಮ್ ತಾನೆ. ಕೇಳೋರು ಎಷ್ಟಪ್ಪ ಟೈಮೋ? ಶುರು ಮಾಡು. ನಾರಾಯಣ ವಿಧಿ ವಸಿಷ್ಠ ರಾಮದಾಸ ಕಲ್ಯಾಣಧಾಮ್ ಶುರು ಮಾಡ್ಸೋರು. ಏನು ಭಜನೆ ಅಂದರೆ ಅವರ ಕಂಠ, ಆ ಭಕ್ತಿ ಇರೋ ಕಂಠ ನೋಡ್ರೆ. ಸಂಗೀತ ಮುಖ್ಯ ಅಲ್ಲ, ಸಂಗೀತ ಜ್ಞಾನ ಇತ್ತನೋ ಆ ಭಕ್ತಿಯಲ್ಲಿ ಅವ್ರು ಹೇಳಿದರೆ ಇವತ್ತು ನನ್ನ ಕಿವಿಯಲ್ಲಿ ಏನು ಮಹಾಮಂತ್ರ ಉಪದೇಶ ಅಂತ. ಆ ಭಜನೆಯೇ ಮಹಾಮಂತ್ರ. ಅಷ್ಟು ರಘುಪತಿ ರಾಘವ ರಾಜಾರಾಮ್ ಸೀತಾರಾಮ್ ಭಜರೆ ಮನಾರಾಮ್ ರಾಮ್. ಈಗಲೂ ಕೆಲವು ರೆಕಾರ್ಡ್ ಇದೆ ಅದು ಅವರ ಇದರಲ್ಲಿ. ಪ್ರವಚನದ ಕೊನೆಯಲ್ಲಿ ಹರೇ ರಾಮ್ 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 ಹರೇ 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 ಕೃಷ್ಣ 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 ಹರೇ ಹರೇ ಅಲ್ರಿ ಅಂತೇಳಿ ಎಲ್ಲರೂ ಭಜನೆ ಮಾಡ್ತಾರೋ. ಭಜನೆ ಪ್ರತಿಯೊಂದು ಉಪನ್ಯಾಸದ ಕೊನೆಯಲ್ಲೂ ಭಜನೆ, ಮೊದಲು ಭಜನೆ. ನಾನು ಇಂಥವ್ರಿಗೆ ಸ್ವಾಗತ ಮಾಡ್ತೀನಿ, ಇಂಥವ್ರು ಅದೆಲ್ಲ ಸ್ವಾಗತವೂ ಇಲ್ಲ, ವಂದನಾರ್ಪಣೆಯೂ ಇಲ್ಲ. ಅವರು ಯಾವಾಗಲೂ ಆರಂಭದಲ್ಲೂ ಭಜನೆ, ಕೊನೆಯಲ್ಲೂ ಅವರು ಶುರು ಮಾಡೋದು ಮಾತ್ರ ನಾರಾಯಣ ನಾರಾಯಣ ಶುರು ಮಾಡೋರು, ಕೊನೆಗೂ ನಾರಾಯಣ. ಯಾರ ನರಸಿಂಹಮೂರ್ತಿಗಳು ಮಾಡಿರೋದು. ರಾಮನಾಮ ಜಪಾಸಕ್ತಾಯ ನಮಃ ಬರೆದಿದ್ದಾರೆ. ರಾಮನಾಮ ಭಜನ ಪ್ರಿಯ ಎನ್ನುವ ಅಂತ ಒಂದು ಸೇರಿಸ್ಕೋಬೇಕು. ಭಾಳ ಇಷ್ಟ. ಎಷ್ಟು ಜೋರಾಗಿ ಕೆಲವು ಸಲ ಬನ್ನಿರಿ ಹೊರಡಿ ಎಲ್ಲ ಸರಿ ಇನ್ನು ನಮಗೆ ರಾಮನೇ ಊರು ಕೇರಿಯ ಚಿಂತೆಯು ಸಾಕು 100 ಬಾರಿಗೂ ಬೇಕು ಕಾಮಿನಿ ಕಾಂಚನ ಮಾತುಗಳೇಕೆ ರಾಮನ ನಾಮವದೊಂದಳಲಿಕ್ಕೆ. ಏನು ಹಾಡು ಬರೆದಿರೋದು, ಅದು ಹೇಗೆ ಹಾಡ್ತಾ ಇದ್ರು ಅದು ಹೇಳಿದರೆ ಇವತ್ತು ಅಮ್ಮ ಏನು ಭಕ್ತಿ ರಾಮನ ಮೇಲೆ ಏನಿದು. ಇಂಥ ಗುರುಗಳಿಗೆ ನಾನು ಇದು ನಡೆದದ್ದು ಅಂದರೆ ಸಂಜೆ 7ರಿಂದ 7:45. ಆಮೇಲೆ ರಾತ್ರಿ ಅವ್ರು ತಗೊಳ್ಳೋದು ಎಷ್ಟು ಗೊತ್ತಾ? 1 ಹಪ್ಪಳ, 1 ರಸಬಾಳೆಹಣ್ಣು, 2 ಅಲ್ಲ. ಆ ರಸಬಾಳೆಹಣ್ಣು ಎಷ್ಟೋ ಅಷ್ಟು ತುಪ್ಪ, ಅಷ್ಟು ಸಕ್ಕರೆ, ತುಪ್ಪದ ಬಾಳೆಹಣ್ಣು, 1 ಲೋಟ ಹಾಲು, ಅಷ್ಟೇ ರಾತ್ರಿಯ ಫಲಹಾರ. ಸಕ್ಕರೆ ಬೆಲ್ಲ ಅಂತ ಬೆಲ್ಲ ಸೇರೋಲ್ವಲ್ಲ ಅದು, ಇದಕ್ಕೆ ಬಾಳೆಹಣ್ಣು ಬೆಲ್ಲ ಸೇರಲ್ಲ.
ಅದು ಬೇರೆ ಸಕ್ಕರೆ, ಅದು ನಮ್ಮ ಈ ಸಕ್ಕರೆ ಅಲ್ಲ, ಅದು ಇವ್ರಿಗೆ ತೊಗೊಂಬರ್ತಾರೆ ರಾಜಾರಾಮ, ಏನೋ ಒಂದು ಸಕ್ಕರೆ, ಸ್ಪೆಷಲ್ ಸಕ್ಕರೆ ಅದು. ಹಾಗೆ 3 ತಿನ್ನೋರು. ಅಕಸ್ಮಾತ್ ಒಂದು ಬಾಳೆಹಣ್ಣಿಗೆ 2 ಬಾಳೆಹಣ್ಣು ತಂದುಬಿಟ್ರೆ ತಗೊಳೋದು. ಯಾರು ಹೇಳಿದೆ ಕಾರ್ಯಾಲಯದಲ್ಲಿ ತಿನ್ನಬೇಕಾದ್ರೆ ಒಂದೇ ಬಾಳೆಹಣ್ಣು ಮಿನಿಮಮ್. ನಮ್ಮ ಊಟಕ್ಕೆ ವಾರಕ್ಕೆ 1 ತೆಂಗಿನಕಾಯಿ, ಕೆಲವು ಸಲ 2 ತೆಂಗಿನಕಾಯಿ, ಜನ ಬಂದರೆ ಒಂದೇ ತೆಂಗಿನಕಾಯಿ. ಇವತ್ತು ಅರ್ಧ ತುರುಬೇಕು, ಹಾಗೆ ಬಚ್ಚಿಟ್ಟಿರಬೇಕು. ಬಿಗಿ ಅಂದರೆ ಎಷ್ಟು ಬಿಗಿ ಗೊತ್ತಾ ದುಡ್ಡಿನ ವಿಷಯದಲ್ಲೇ? 1 ಪೈ ಟು ಪೈ ಲೆಕ್ಕ ಕೊಡಬೇಕು. 1-2 ಉದಾಹರಣೆ ಹೇಳ್ತೀನಿ ನನ್ನ ಘಟನೆ ಜೀವನದಲ್ಲಿ. ಒಂದು ಸಲ ಏನಾಯಿತು, ನಾನು ಊರಲ್ಲಿದ್ದಾಗ ನಮ್ಮ ಅತ್ತಿಗೆ ಬಹಳ ಇಷ್ಟ ನನಗೆ. ಅತ್ತಿಗೆನೇ ತುಂಬ ಮಾಡಿದವರು. ನಮ್ಮಮ್ಮ ಹೋದ್ಮೇಲೆ ನಮಗೆ ಸೇವೆ ಮಾಡಿ ಎಲ್ಲ ಮಾಡ್ಕೊಂಡು ನೋಡ್ಕೊಂಡವ್ರು ಅತ್ತಿಗೆ ತಾಯಿ ಸ್ಥಾನದಿಂದ ನಮ್ಮ ಅತ್ತಿಗೆ ಬರೋದು ಹೇಳಿದ್ರು ಅಂದರೆ ಭಾಳ ಅವ್ರಿಗೆ ದೇವ್ರ ಥರ ನಾನು ಮಾಡ್ಕೊಂಡಿದ್ದು, ಈಗಲೂ ಹಾಗೆ. ಅದು ಏನಾಯಿತು, ಅದು ಕೊನೆ ದಸರಾ, ಬಹುಶಃ 65 67 ಯಾವುದೋ ಇಸವಿಲಿ ಕೊನೆ ದಸರಾ ಅದು. ಆಮೇಲೆ ದಸರಾ ನಡೀಲಿಲ್ಲ. ಆ ದಸರಕ್ಕೆ ನಾನು ಮೈಸೂರಿಗೆ ಬರ್ತಾಯಿದ್ದೀನಿ, ನೀನು ನರಸೀಪುರದಿಂದ ಬಾ ಅಂತ ಒಂದು ಕಾಗದ ಬರೆದ್ಬಿಟ್ರು. ಯಾರು ಬರೆದ್ರು? ಅತ್ತಿಗೆ ಬರೆದು, ನಮ್ಮ ಅಪ್ಪ ಬರಲಿಲ್ಲ. ನಾನೇನು ಮಾಡಿದೆ, ಗುರುಗಳ ಹತ್ರ ಪರ್ಮಿಷನ್ ತೊಗೋಬೇಕಲ್ಲ, ತೊಗೊಂಡೋಗಿ ಕಾಗದ ಕೊಟ್ಟೆ. ದಸ್ತ್ರ ಕಡೆ ಕಳಿಸಲ್ಲ ಅಂದರು. ಮುಗಿದೇ ಆಯಿತು. ಇನ್ನು ಒಂದು ಸಲ ಅವ್ರ ಬಾಯಲ್ಲಿ ಕಳಿಸೋದಾದ್ಮೇಲೆ ಜಪ್ಪಯ್ಯ ಅಂದರೂ ಆಗಲ್ಲ, ಏನೇನು ಮಾಡಿದ್ರು ಆಗಲ್ಲ. ನಾನು ಎಷ್ಟು ಪ್ಲ್ಯಾನ್ ಮಾಡಿದ್ದೀನಿ ಗೊತ್ತಾ? ನಮಸ್ಕಾರ ಮಾಡಿದೆ, ಕೇಳಿಕೊಂಡೆ, ನಮ್ಮ ಅದಕ್ಕೆ ಬಂದು ಕಾಯ್ತಾ ಇದ್ದಾರೆ ಅಂತ ಹೇಳಿದೆ. ಅಯ್ಯೋ ನಂಗೆ ಇಲ್ಲಿರೋಕೆ ಹೋಗಲ್ಲ, ಒಂದು ಸಲ ಹೋಗಿ ನೋಡ್ಕೊಂಬಂದ್ಬಿಡ್ತೀನಿ ಹಿಂದೆ. ಏನು ಮಾಡಿದ್ರು ಕಳಿಸಲ್ಲ ಅಂದರು. ಅದೇನಾಯಿತು, ಬಹುಶಃ ಸೋಮವಾರ ಕಾಣುತ್ತೆ ಆ ಸಲ ದಸರಾ. 2 ದಿವಸ, ಶನಿವಾರ ಅತ್ತೆ, ಭಾನುವಾರ ಅತ್ತೆ. ಭಾನುವಾರ ಅವರ ಉಪನ್ಯಾಸಕ್ಕೆ ಬಂದವಾಗ ಅವರು ಮುಂದೆ ಕಡೆ ಮಂತ್ರಾಕ್ಷತೆ ಇಟ್ಟು, ಮಂತ್ರಾಕ್ಷತೆ ಕೊಡಿ ಹೋಗಿ ಬರ್ತೀನಿ, ತಲೆ ಮೇಲೆ ಕೈ ಇಡಲ್ಲ, ಕಳಿಸಲ್ಲ, ಅರ್ಥ ಆಯ್ತಾ ಅಂದರು. ಮತ್ತಳೋಕ್ ಶುರು. ಅವ್ರು ಕಳಿಸಲ್ಲ ಅಂದ್ರೆ ನಮ್ಗೆ ಇನ್ನೇನಿದೆ, ಬಾಲಾನಂ ರೋದನಂ ಬಲಂ ಹೇಳೋದು ಒಂದೇ. ರಾತ್ರಿ ಅಖಂಡ ಹತ್ಬಿಟ್ಟೆ. ಭಾನುವಾರ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ತನಕ ಹೊತ್ಬಿಟ್ಟಿದ್ದೀನಿ ನಾನು. ಪಕ್ಕದಲ್ಲಿ ಸುಬ್ರಾಯ ಶರ್ಮರಿದ್ದರು. ಯಾಕೆ ಕೊಳ್ತೀಯಾ ಮಲಕ್ಕೊಳ್ಳೋ ಅನ್ನೋರು. ನಂಗೆ ನಿದ್ದೆನೇ ಬರೋಲ್ಲ. ಆಮೇಲೆ ಬೆಳಗ್ಗೆ ಏನು ಮಾಡಿದ್ರು, ನೀನು ಹೋಗ್ಬಿಡು, ಆಮೇಲೆ ನೋಡ್ಕೋತೀನಿ, ನಂಗೆ ಭಯ. ಗುರುಗಳು ಪರ್ಮಿಷನ್ ಕೊಡದೆ ಹೋಗು ಅಂದರೆ ಹೋಗೋದಾಗ ಆಗ 2 ಸ್ಟೇಷನ್ ಇತ್ತು ನರಸೀಪುರದಲ್ಲಿ, ಹೊಸ ಸ್ಟೇಷನ್ನು, ಹಳೆ ಸ್ಟೇಷನ್ನು. ಹಳೆ ಸ್ಟೇಷನ್ನು ಕಾರ್ಯಾಲಯಕ್ಕೆ ಹತ್ತಿರ. ಗುರುಗಳ ಆ ರೂಮಿಗೆ ನಮಸ್ಕಾರ ಮಾಡಿಬಿಡು. ಗುರುಗಳಿಗೆ ಅಲ್ಲೇ ಇರ್ತಾರಲ್ಲ, ಬೆಳಗಿನ ಜಾವ 5 ಗಂಟೆ ಅವರು ಎದ್ದಿದ್ದಾರೆ, ಅಲ್ಲೇ ಹೋಗಿ ನಮಸ್ಕಾರ ಮಾಡು, ತೊಗೊಂಡು ಹೋಗ್ಬಿಡೋದು. ಆದರೆ ನನಗೆ ಏನೋ ಬೇಡ ಅನ್ನಿಸ್ತಾ ಇದೆ, ಏನು ಮಾಡೋದು ಕೇಳಲಿಲ್ಲ. ಕೊನೆಗಂತೂ ಸುಬ್ರಾಯ ಶರ್ಮರೇ ಸ್ಟೇಷನಿಗೆ ಬಿಡೋಕೆ ಬಂದರು. ಟಿಕೆಟ್ ತೊಗೊಂಡ್ರೆ ಏನಾಗಿದೆ, ದಸರಾ ರೈಲು ಅಂದರೆ ಸಾಮಾನ್ಯ ರಶ್ ಅದು. ಅವತ್ತೇ ದಸರಾ. ಅಯ್ಯೋ ಏನು ಮಾಡೋದು ನೋಡಿದೆ. ಗುರುಗಳು ಬೇಡ ಅಂದರು, ರಶ್ಶು ಆಗಿದೆ, ಹೋದರೂ ಹೋಯ್ತು, ವಾಪಸ್ ಹೋಗೋಣ ಬಾ ಅಂತ ನಾನು ಹೇಳಿದೆ. ಅಯ್ಯೋ ನೋಡು, ತಡೆಯೋಣ ನಿಂತ್ಕೊಂಡು. ಆ ಟ್ರೈನಲ್ಲಿ ಯಾರೋ ಒಬ್ಬರು ನಮ್ಮಿಬ್ಬರು ನೋಡಿ, ಆ ಕಿಟಕಿಲಿ ಆವಾಗ ಸರಳ ಇರಲಿಲ್ಲ, ಈಗ ಸರಳ ಹಾಕ್ತವ್ರು. ಕಿಟಕಿನ ಬಾಬಾ ಅಂತ ಹೋಗೋದು. ನಾನು ಕಿಟಕಿನ ಹತ್ತಬೇಕಾಯ್ತು. ಇವ್ರು ಈ ಕಡೆ ಎತ್ತಿದ್ರು, ಒಳಗೆ ಗೋಣಿ ಚೀಲ ಹೋಗೋದಾಗ ಬಂದ್ಬಿಟ್ರು. ಟ್ರೈನ್ ಮಾರ್ಚ್ ಆಗೋದು ಅಂತೂ ನಾನು ಅಲ್ಲಿ ಹೊರಟೆ. ಆದರೆ ಅದೃಷ್ಟವಶಾತು ನನ್ನ ಜೇಬಲ್ಲಿ, ನಾನು ಮೈಸೂರೇ ನೋಡಿಲ್ಲ ಆ ಕಾಲದಲ್ಲಿ, ಮೈಸೂರು ಯಾವುದೂ ನೋಡಿಲ್ಲ. ಜೇಬಲ್ಲಿ ವಿಠ್ಠಲ ಶಾಸ್ತ್ರಿಗಳು ಮೈಸೂರು ಮನೆ ಅಡ್ರೆಸ್ಸಿನ ಚೀಟಿ ಇಟ್ಟಿದ್ದ. ಅದು ಮೈಸೂರು ಸ್ಟೇಷನ್ ಆದಮೇಲೆ ನೆಕ್ಸ್ಟ್ ಸ್ಟೇಷನ್ ಯಾವುದದ ಆ ಕಡೆ ಹೋಗೋದು, ಅದೇನಾ ಶಾಸ್ತ್ರಿಗಳ ಮನೆ ಇದ್ದದ್ದು. ಎಂಥ ಸರ್ಕಲಪ್ಪ, ಮಲ್ಲಾಳ ಸರ್ಕಲ್ ಹತ್ರ ಅಲ್ಲಿದ್ದರು. ನಮ್ಮ ಅದಕ್ಕೆ ಸ್ಟೇಷನ್ಗೆ ಬರ್ತೀನಿ, ಕಾಗದ ಬರ್ತಿದ್ರು. ಅದಕ್ಕೇನೂ ಇಲ್ಲ, ಯಾರೂ ಇಲ್ಲ. ಹೋದೆ, ಏನು ಗ್ರಹಚಾರ, ಇಲ್ಲಿ ಬಂದ್ಬಿಟ್ನಲ್ಲ, ಏನು ಮಾಡೋದು ಅಂದರೆ ಅಂತೂ ಶಾಸ್ತ್ರಿಗಳ ಮನೆಗೆ ಹಾಗೆ ಹೀಗೆ ಕೇಳ್ಕೊಂಡು ಕೈ ಕಾಲ ನಡುತ್ತಾ ಇದೆ. ಮೈಸೂರಿಗೆ 9 ಗಂಟೆ ಇಳಿದ್ಬಿಟ್ಟಿದ್ದೀನಿ. ಅಲ್ಲಿಂದ ಅಲ್ಲಿಗೆ 2 ಗಂಟೆನೋ 3 ಗಂಟೆನೋ ಇಳಿದು ಹೋದೆ. ಶಾಸ್ತ್ರಿಗಳು ಬಾರಪ್ಪ ಅಂದರು. ಹೇಳಲಿಲ್ಲ, ಗುರು ಹೇಳಿದೆ ಬಂದಿದ್ದೀನಿ ಅಂತ ಹೇಳಲಿಲ್ಲ. ಹೇಳಿದ್ರೆ ಶಾಸ್ತ್ರ ಮತ್ತೆ ವಾಪಸ್ ಓಡಿಸೋರು. ಆಯಿತು, ಸ್ನಾನ ಮಾಡಿದೆ. ನಮ್ಮ ಅತ್ತಿಗೆ ಬಂದಿಯಾರಂತಲ್ಲ, ಎಲ್ಲಿ ಅಂತ ಕೇಳಿದೆ. ಓ ಅತ್ತಿಗೆ ಬಂದಿಯಾರಾ, ಸರಿ ಕೇಳಿ ವಿಚಾರಿಸ್ತೀನಿ, ಕೂತ್ಕೋ. ಧೈರ್ಯ ಬಂತು. ಸದ್ಯ ಒಂದು ಮನೆಗೆ ಇರುತ್ತೆ. ಆಮೇಲೆ 12 ಗಂಟೆಗೆ ಅತ್ತಿಗೆ ಮನೆಗೆ ಹೋದೆ. ಮರುದಿವಸ ಝೂ ನೋಡಬೇಕು ಅಂತ ಹೋದೆ. ಆ ಝೂವಿಗೆ 4 ಆಣೆ ಟಿಕೆಟು. ಒಂದು ಸಲ ಒಳಗೆ ಹೋದ್ಮೇಲೆ ಹೊರಗೆ ಬರೋ ತನಕ ನೋಡ್ಬೋದು ಅಂದ್ಬಿಟ್ರು ಅವರು. ಒಳಗೆ ಹೋದೆ, ಸುಮಾರು 8 ಗಂಟೆಗೂ ಏನೋ ಹೋದೆ. ಮರುದಿವಸ 12 ಗಂಟೆ ತನಕ ಸುತ್ತಬಿಟ್ಟೆ. ಹೊರಗೆ ಹೋಗ್ಬೇಕು, 4 ಕಡೆ ಗಿಟ್ಟಿಸ್ಕೋಬೇಕಲ್ಲ, ಬುದ್ಧಿನೇ ಇಲ್ಲ ನನಗೆ. ಅಲ್ಲಿ ಏನಿದೆ ಬರೀ ಪ್ರಾಣಿಗಳೇ. ಸುತ್ತಿ ಸಾಕಾಗಿ ಹೋಯ್ತು. ಅಂತೂ ನಡ್ಕೊಂಡು ಹೋಗೋದು, ನಡ್ಕೊಂಬರೋದು ಮನೆಯಿಂದ. 1 ಗಂಟೆಗೆ ಬಂದೆ. ಝೂನು ಬೇಡ, ನಾನೇ ಪ್ರಾಣಿ, ನಾನೇ ಝೂನಲ್ಲಿರ್ಬೇಕೀಗ ಅಂತೇಳಂತೂ ಊಟ ಮಾಡಿದೆ.
ಅದರ ಮರು ದಿವಸ ನೆಕ್ಸ್ಟು ಇದು ಅಂತಾರೋ ದಸರಾ ಮೆರವಣಿಗೆ. ಕೂದಲೆಲ್ಲ ಸಿಕ್ಕೊಳ್ಳೋದು ಆ ಮೆರವಣಿಗೆಯಲ್ಲಿ, ಅಂಥ ರಶ್ಶು. ತಲೆ ಕೂದಲು ಹೋಗೋಕ್ಕಾಗಲ್ಲ. ಆಗಲೂ ಅನ್ನಿಸ್ತು, ಯಾಕೆ ಬಂದೆ ಗುರುಗಳು ಹೇಳಿದೆ ಅಂತ. ಕೇಳಿದಾರ, ನನಗೆ ಗೊತ್ತಿಲ್ವಲ್ಲ. ಕೇಳಿದಾರಪ್ಪ, ಸುಬ್ರಾಯ ಶರ್ಮ ಹೇಳಿದ್ದಾರೆ ಮೈಸೂರಿಗೆ ಹೋಗಿದ ಅಂತ. ಮರು ದಿವಸ ಬಂದೆ, ನಾನು ಬಂದು ನಮಸ್ಕಾರ ಮಾಡಿ ಕೂತೆ. ಮಾತಾಡಲ್ಲ, ನನಗೂ ಹಠ ಬಂದ್ಬಿಡ್ತು. ನಾನು ಮಾತಾಡೋದು. ಅವರು ಬೇರೆಯವ್ರ ಹತ್ರ ಊರಿಗೆ ಕಳಿಸೋನವರು, ನಾನು ಊರಿಗೆ ಹೋಗಲ್ಲ. ನಮ್ಮಪ್ಪ ಊರಿಗೆ ಬಂದು ಬರೋದಿಲ್ಲ, ನಾನು ಮಾತಾಡಲ್ಲ, ನಾನು ಬಿಡಲ್ಲ. ತಪ್ಪಾಯಿತು 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 ಅನ್ನೋ ತಪ್ಪಾಯಿತು ಅಂದರೂ ಮಾತಾಡಲ್ಲ ಅವರು. 3 ದಿವಸ, ಒಂದಲ್ಲ 2 ದಿವಸ, 3 ದಿವಸ ಗುರುಗಳ ಹತ್ರ ತಪ್ಪಾಯಿತು ತಪ್ಪಾಯಿತು. ಯಾರ ಶಾಪ ಏನಾಗಲಿಲ್ಲ, ಮಾತಾಡಲಿಲ್ಲ ಗುರುಗಳು. ಅಲ್ಲಿ ಶಾಸ್ತ್ರದಲ್ಲಿದೆ, ಗುರು ಶಿಷ್ಯನು ತಪ್ಪು ಮಾಡಿದಾಗ ಮಾತಾಡ್ಕೊಡ್ದು, ದರ್ಶನ ಕೊಡ್ಕೊಡ್ದು, ಹೊಡಿಬಾರ್ದು. ಹೊಡೆದ್ರೆ ತಪ್ಪಾಗ್ಬಿಡ್ದೆ. ಮಾತಾಡ್ತಿಲ್ಲ. 3ನೇ ದಿವಸಕ್ಕಂತೂ ಒಪ್ಕೊಂಡ್ರು. ಕಾಲು ಹಿಡ್ಕೊಂಡು, ದಮ್ಮಯ್ಯ ಎಲ್ಲೂ ಹೋಗಲ್ಲ, ನಿಮ್ಮನ್ನು ಬಿಟ್ಟು ನಮ್ಮ ಪ್ರಾಣ ಬಿಟ್ಟರು ಹೋಗಲ್ಲ ಅಂತ ಕಾಲು ಹಿಡ್ಕೊಂಡೆ. ಆದಮೇಲೆ ಮಾತ್ರ ಗುರುಗಳನ್ನೆಲ್ಲ ಆರಾಧ್ಯ. ಶಂಕರರು ಅವರೇ, ಪರಮಾತ್ಮನೂ ಅವರೇ, ಸರ್ವಸ್ವ ರಾಮನೂ ಅವರೇ. ಇನ್ನೇನೂ ಯೋಚನೆ ಇಲ್ಲ. 9 ತಿಂಗಳು ಊರಿಗೆ ಒಂದು ಕಾಗದ ಬರೆದಿರಲಿಲ್ಲ ನಾನು ಹೇಗಿದ್ದೀನಿ ಅಂತ. ಒಂದು ಸಲ ನಮ್ಮ ತಂದೆಯವ್ರನ್ನ ಕಾಗದ ಬಂತು. ಏನೋ ಇದು, ಒಂದು ಕಾಗದನೇ ಬರೆದಿಲ್ವಲ್ಲ, ಏನೂ ಬರಿಲ್ಲ, ಬೇಕಾಗಿಲ್ಲ ನನಗೆ. ನಿಮಗೆ ನಾನು ಬೇಕಾಗಿಲ್ಲ, ನನಗೆ ನೀವು ಬೇಕಾಗಿಲ್ಲ, ಅಷ್ಟೇ ಅಲ್ವಾ? ಅಂದರೆ ಅರ್ಥ, ನೀವು ಊರಿನ ಕಳಿಸಿದ್ರಿ ಬೇಡ ಹೋಗು ಅಂತ. ನಾನು ಇಲ್ಲೇ ಇರ್ತೀನಿ, ನಾನು ಚೆನ್ನಾಗಿದ್ದೀನಿ ಅಂಥೇಳಿ ಗುರುಗಳ ಹತ್ರನೇ ಇದ್ದೆ. ಹೀಗೆ ಗುರುಗಳ ಹತ್ರ ಎಂಥ ಅನುಭವ ಆಗಿದೆ ಅಂದರೆ, ನಮಗೆ ಅವ್ರ ಮನಸ್ಸನ್ನು ನೋಡಿ ಹಾಗೆ ಮಾಡಬೇಕು ಅಂತ ಅವ್ರದ್ದು. ಹೇಳಿದ್ದು ಮಾಡೋನು ಮಧ್ಯಮ, ಮನಸ್ಸು ಅರ್ಥ ಮಾಡ್ಕೊಂಡವನು ಉತ್ತಮ, ಹೇಳಿದರೂ ಮಾಡದೆ ಹೋದರೆ ಅಧಮ. ನಾನಂತೂ ಅಧಮ ಆಗಿಲ್ಲ. ಒಂದು ಸಲ ಏನಾಯಿತು, ಬೆಂಗಳೂರಲ್ಲಿ ಅಧ್ಯಾತ್ಮ ಮಂದಿರದಲ್ಲಿ ಚಾತುರ್ಮಾಸ್ಯ. ಅದು 3 ತಿಂಗಳ ಚಾತುರ್ಮಾಸ್ಯ. ಆಷಾಢ ಅಧಿಕ ಒಂದು ಬಂದ್ಬಿಟ್ಟಿದೆ. 3 ತಿಂಗಳ ಚಾತುರ್ಮಾಸ್ಯಕ್ಕೆ ಮೊದಲು ಅರ್ಧ ನಾನು, ಆಮೇಲೆ ಅರ್ಧ ಸುಬ್ರಾಯ ಶರ್ಮರು. ಹಾಗಿರಬೇಕು ಅಂತ ಕಂಡೀಷನು. ನಾನು ಗುರುಗಳ ಜೊತೆ ಬೆಂಗಳೂರಿಗೆ ಹೋದೆ. ಫಸ್ಟ್ ಟೈಮ್ ಬೆಂಗಳೂರು ನಂದು. ಬೆಂಗಳೂರು ನೋಡೇ ಇರಲಿಲ್ಲ. ಬೆಂಗಳೂರಿಗೆ ಹೋದೆ. ಅಧ್ಯಾತ್ಮ ಮಂದಿರದಲ್ಲಿ ನಾನು ಮಂದಿರ ಬಿಟ್ಟು ಎಲ್ಲೂ ಹೋಗೋನಲ್ಲ. ಅವ್ರ ಜೊತೆಲೇ ಇರೋದು, ಅವರ ಭಿಕ್ಷೆ ಆಗೋದು, ಅವರ ಇದು ಮಾಡೋದು. ಯಾರು ಬಂದು ಏನಾದರೂ ಮಾಡ್ಕೊಳ್ಳಿ, ನೀವು ಯಾರು ಬಂದ್ರಿ, ಯಾತಕ್ಕೆ ಬಂದ್ರಿ, ಏನು ಬೇಕು, ಏನೂ ಕೇಳೋಲ್ಲ. ಅವ್ರು ಗುರುಗಳು ನೋಡೋಕೆ ಬಂದರೆ ಗುರುಗಳು ನೋಡೋಕೆ ಬಂದರೆ ಗುರುಗಳು ಈಗ ದರ್ಶನ ಕೊಡೋಲ್ಲ, ಈಗ ದರ್ಶನ ಕೊಡ್ತಾರೆ. ಇಷ್ಟೇ ನನ್ನ ಕೆಲಸ. ಅದು ಗುರುಗಳು ಏನು ಹೇಳಿದರು, ಕಾರ್ಯಾಲಯಕ್ಕೋ ಯಾವುದಕ್ಕಾದ್ರೂ ಕಾಣಿಕೆ ಇಡ್ತಾರಲ್ಲ, ಆ ಕಾಣಿಕೆಯನ್ನು ಬರ್ಕೋ ಅಂತ ಕೊಟ್ಟರು. ನಾನು ಏನು ಮಾಡಿಕೊಂಡೆ, ಯಾರೋ ಅಂತ ಹೆಸರು ಕೇಳೋನಲ್ವಲ್ಲ, ಬಂದು ದುಡ್ಡನ್ನು ಬರ್ಕೊಂಡು ಹೋದೆ. ಅಲ್ಲೇ ಇದ್ದಾಗ ಒಂದು ಸಲ ಈ ಪ್ರಜಾಪಿತ ಬ್ರಹ್ಮಕುಮಾರಿ ಅಂತ ಇರ್ತಾರಲ್ಲ, ಕೇಳಿದ್ದೀರಾ? ಇಲ್ಲೂ ಇದ್ದಾರಾ? ಆ ಪ್ರಜಾಪಿತ ಬ್ರಹ್ಮಕುಮಾರಿಯವರು ನಮ್ಮ ಗುರುಗಳನ್ನು ಕರೆದ್ರು. ನಮ್ಮ ಇದಕ್ಕೆ ಬರೀ ಅಂತ ಕಾರಕ್ಕೆ ತಗೊಂಬಂದರು. ಗುರುಗಳು ನನ್ನನ್ನು ನೀನು ಬಾ ಅಂದರು. ಇಬ್ಬರು ಹೋದ್ವಿ. ದೊಡ್ಡ ಹಾಲಲ್ಲಿ ಚಿತ್ರಗಳು. ಒಬ್ಬ ಕೈ ಮುಗಿತಾ ಇದ್ದಾನೆ, ಅಲ್ಲೆಲ್ಲ ಒಂದು ಶಿವಲಿಂಗ ಥರ ಒಂದು ದಿಶೆ. ನೋಡಿ ಸ್ವಾಮಿ, ದೇವರು ಹೊರಗಿದ್ದಾನೆ, ಒಳಗಿಲ್ಲ. ಯಾಕೆ? ಕೈ ಮುಗಿತಾ ಇದ್ದಾನೆ ನೋಡ್ರಿ. ಇವರೇ ಬರೆದಿರೋ ಚಿತ್ರ. ಅಲ್ಲಿ ಹೊರಗಡೆ ಒಂದು ಏನೋ ಜ್ಯೋತಿ ಬರೆದುಬಿಟ್ಟಿದ್ದಾರೆ. ಅದು ಶಿವಲಿಂಗ ಜ್ಯೋತಿ ಹೀಗಿದೆ. ಆದರೆ ದೇವರು ನಮ್ಮೊಳಗಿಲ್ಲ, ಅಲ್ಲಿದ್ದಾನೆ. ಅದು ಮೇಲಿಂದ ಇಳಿತಾ ಇದೆ. ಇವರೆಲ್ಲ ಹೇಳಿದವರು ಬರೀ ಕತೆ ಹೇಳೋರು. ನನಗೆ ಅವನು ಹೇಳ್ತಾ ಇದ್ದಾಗಲೇ ನನಗೆ ನಾಚಿಕೆ ಬಂತು. ಇದೆಂತ ಇವರು ಬ್ರಹ್ಮಜ್ಞಾನಿಗಳ ಮುಂದೆ, ಇವರು ಭಾಷ್ಯ ಅಧ್ಯಯನ ಮಾಡಿದವರು ಆ ಕತೆ ಹೇಳ್ತಾ ಇದ್ದಾರಲ್ಲ ಇವರು. ಒಂದು ಮಾತಾಡಲಿಲ್ಲ. ಪೂರ್ತಿ ಹಾಲು. ಅವರು ಏನೇನೋ ಅವರ ಮತದ ಎಲ್ಲರೂ ಪ್ರಚಾರ ಮಾಡೋಕ್ಕೆ ಒಂದು ಹಾಲು. ನೀವು ಹೋಗಿದ್ದೀರಾ? ಯಾರಾದ್ರೂ ನೋಡಿದ್ದೀರಾ? ಏನಿದೆ ವಿಶೇಷ? ಜ್ಯೋತಿಯನ್ನು ಮುಂದಿಟ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ. ಅದು ಸರಿಪ್ಪ. ಆ ಧರ್ಮದಲ್ಲಿ ಏನು ವಿಶೇಷ ಅಂದರೆ ತತ್ವ ಏನೋ ದರ್ಶನ. ಒಂದಿನ 2 ದಿನ ನೋಡಿದೆ ಗುರುಗಳೇ. ತತ್ವ ದರ್ಶನ, ತತ್ವ ಏನು, ದರ್ಶನ ಏನು, ಸಿದ್ಧಾಂತ ಏನು? ಪರಮಾತ್ಮನೇ ಬೇರೆ, ನಾನೇ ಬೇರೆ. ಒಂದು ಕೆಲವು ಜನ ಇಳಿದಿದ್ದಾರೆ ಮೇಲಿಂದ ಅಂತ. ಯಾರೋ ದೇವದೂತರು ಇಳಿದ ಹಾಗೆ ಕೆಲವು ಜನ ಹೇಳಿದಾರಂತೆ. ಪ್ರಜಾಪಿತ ಬ್ರಹ್ಮಕುಮಾರಿಯರಂತೆ. ಬರೀ ಕತೆ. ಒಂದು ಅನುಭವ ಇಲ್ಲ, ಒಂದು ಇಲ್ಲ, ಬರೀ ಸುಳ್ಳು. ಅವ್ರು ಹೇಳಿದ ಸ್ವಾಮಿಗಳು ಸುಮ್ಮನೆ ಇರ್ತಾರೆ. ನನಗೆ ತಡೆಯೋಕ್ಕಾಗ್ತಾ ಇಲ್ಲ. ಪೂರ್ತಿ ನೋಡಿದ ಮೇಲೆ ಮನೆಗೆ ಹೋದರು. ಅಲ್ಲೊಂದು ಮರು ದಿವಸ ಪ್ರವಚನದಲ್ಲಿ ಹೇಳಿದರು. ಹೀಗೆಲ್ಲ ತೋರಿಸ್ತಾರೆ ಜನರನ್ನು ದಾರಿ ತಪ್ಪಿಸೋಕೆ ಅಂತ. ಅಲ್ಲಿ ಹೇಳಿಲ್ಲ, ಅವ್ರ ಮುಂದೆ ಏನೂ ಹೇಳಿಲ್ಲ. ಆದಮೇಲೆ ಕೊನೆಯ ದಿವಸ ನಾನು ಲೆಕ್ಕ ಒಪ್ಪಿಸ್ಬೇಕಲ್ಲ ಗುರುಗಳಿಗೆ. ತೊಗೊಂಡು ಆ ಪುಸ್ತಕನೂ ತೊಗೊಂಡು, ಆ ದುಡ್ಡು ತೊಗೊಂಡು ಗುರುಗಳ ಹತ್ರ ಇಟ್ಟು, ಗುರುಗಳು ದುಡ್ಡು ಮುಟ್ಟಲ್ಲ ಅವರು. ಲೆಕ್ಕದ ಪುಸ್ತಕ ಕೊಟ್ಟೆ. ನೋಡಿದರು. ಏನಿದು ಅಂದರು. ಅದೇ ಬಂದಿರೋ ದುಡ್ಡಿನ ಲೆಕ್ಕ.
ಯಾರಿಂದ ಬಂದಿದೆ ಗೊತ್ತಿಲ್ಲ, ಹೆಸರು ಬರೋದಿಲ್ಲ. ಹೆಸರು ಕೇಳಿದ್ರೆ ತಾನೆ, ಯಾತಕ್ಕೆ ಕೊಟ್ಟರು ಗೊತ್ತಿಲ್ಲ. ಇದು ಯಾತಕ್ಕೆ ತಗೊಂಡೋಗೋ, ಏನು ನಿಂಗೆ ಕೂಡಲು ಕಳೆಯಲು ಬರುತ್ತೋ ನಾ ಕೇಳಿದ್ನಾ ಅಂದರು. ನನಗೆ ಬೆಚ್ಚಾಗೋದು. ಅಂದರೆ ಅವರ ಉದ್ದೇಶ ಏನೋ, ಯಾರು ಯಾವ ಉದ್ದೇಶಕ್ಕೆ ಎಷ್ಟು ಕೊಟ್ಟಿದ್ದಾರೋ ಹೆಸರು ಉದ್ದೇಶ ಎಲ್ಲ ಬರ್ಕೊಂಡ್ರೆ ಆ ದುಡ್ಡನ್ನು ಅದಕ್ಕೆ ವಿನಿಯೋಗಿಸಬೇಕು ಅಂತ. ಯಾರಾದರೂ ನಮ್ಗೆ ಅಷ್ಟೆಲ್ಲ ಗೊತ್ತಿಲ್ಲಪ್ಪ, ಯಾರು ಕೊಟ್ಟರು ಯಾತಕ್ಕೆ ಕೊಟ್ಟರು ಅದು ಕೇಳೋಕ್ಕೆ ಹೋಗಲ್ಲ. ಅವ್ರು ಅಲ್ಲಿ ಇಡ್ತಾಯಿದ್ರು, ಗುರುಗಳಲ್ಲಿ ಇಲ್ಲಿ ಇಡೋರು, ಇಟ್ಟರೆ ಅವ್ರು ಮುಟ್ಟಲ್ವಲ್ಲ, ನಾನೇ ಪಕ್ಕದಲ್ಲಿರೋನು, ನಾನು ತೊಗೋಬೇಕು. ಅದು ತೊಗೊಂಡು ಆ ದುಡ್ಡಾದರೆ ಎಷ್ಟಿದೆ ಅಂತ ಅದನ್ನು ಬರ್ಕೋತಾ ಇದ್ದೆ. ದುಡ್ಡಲ್ಲಿ ಮೋಸ ಆಗಿಲ್ಲ, ಯಾರು ಕೊಟ್ಟರು ಗೊತ್ತಿಲ್ಲ, ಯಾತಕ್ಕೆ ಕೊಟ್ಟರು ಗೊತ್ತಿಲ್ಲ. ಹೀಗೆ ಗುರುಗಳ ವಾಸದಲ್ಲಿ ಗುರುಗಳು ಬಹಳ ಕಠೋರ. ಇನ್ನು ಗುರುಗಳು ಅವರ ಕೇಳಿದ ಕಥೆ, ಅವ್ರಿಗೇನಾಗಿತ್ತು ಅಂದರೆ ಸ್ಕೂಲ್ ಮಾಸ್ಟ್ರು. ಗುರುಗಳೇನಾಗಿದ್ರು ಸ್ಕೂಲ್ ಮಾಸ್ಟ್ರು, ಬಹಳ ಬಡತನ. ಅವ್ರ ಮನೇಲಿ ಅವರೇ ಬರೀತಾರೆ, ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನನಗೇ ಗೊತ್ತಿರಲಿಲ್ಲ ಅಂತ. ಬಟ್ ಬರೋರು ಹೋಗೋರು ಇದ್ದು. ಅವ್ರ ಅಮ್ಮನ್ನ ಅವ್ರು ನೋಡೋ ಅಷ್ಟೊತ್ತಿಗೆ ಅವ್ರು ವಯಸ್ಸಾದಂಗೆ ಕಾಣಿಸ್ತಾ ಇತ್ತಂತೆ. ತುಂಬ ಮಕ್ಕಳು ಎಲ್ಲರೂ ಅಕ್ಕ ಅಕ್ಕ ಅಂತ ಹೋಗೋರು ಅವ್ರ ಮನೇಲಿ, ಬಾಕಿಯವ್ರಲ್ಲ. ಇವರು ಅಮ್ಮನೂ ಅಕ್ಕಯ್ಯ ಅಕ್ಕಯ್ಯ ಅಂತ ಹೋಗ್ಬಿಡೋರು, ಅಮ್ಮ ಅಂತ ಹೋಗ್ತಿರ್ಲಿಲ್ಲ. ಇಷ್ಟಗಲ ಕುಂಕುಮ ನೋಡೋರು, ಅಯ್ಯೋ ನಮ್ಮಮ್ಮ ಅಂದರೆ ಲಕ್ಷ್ಮೀದೇವಿ. ಅವರಿಗೆ ಅವರ ತಂದೆ ಹೆಸರು ನಂಜುಂಡಯ್ಯ, ರೆಕಾರ್ಡ್ ಕೀಪರು ಅಂತ ವ್ಯವಹಾರ ಹೆಸರು. ಆದರೆ ಅವ್ರ ನಿಜವಾದ ಹೆಸರು ನಾರಾಯಣ, ತಾಯಿ ಹೆಸರು ಲಕ್ಷ್ಮೀದೇವಿ. ಅವರು ಪುಸ್ತಕದಲ್ಲಿ ಬರ್ಕೋತಾ ಇದ್ರಂತೆ, ಲಕ್ಷ್ಮೀ ನಾರಾಯಣಾಭ್ಯಾಂ ನಮಃ ಅಂತ ಬರ್ಕೊಳ್ಳೋರು. ಯಾರಿಗೆ ನಮಸ್ಕಾರ? ತಂದೆ ತಾಯಿಗೆ ನಮಸ್ಕಾರ. ಅವ್ರ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ. ಏನು ಬರ್ಕೊಂಡಿದ್ದಾರೆ ಅಂದರೆ ಅವ್ರ ತಾಯಿ ಬಗ್ಗೆ ಬರೆದಿದ್ದಾರೆ ಅವರ ಆತ್ಮಚರಿತ್ರೆಯಲ್ಲಿ. ಕಣ್ಣಲ್ಲಿ ನೀರು ಬರುತ್ತೆ. ನಾನು ನಿಜವಾಗಿ ನಮ್ಮ ತಾಯಿ ಸರಿಯಾಗಿ ಆರೈಕೆ ಮಾಡದೆ ಹೋಗಿದರೆ ಸಣ್ಣ ವಯಸ್ಸಲ್ಲೇ ನೀರು ಹೋಗ್ಬಿಡ್ತಿದ್ದೆ. ನಮ್ಮ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅವತ್ತು. ನಮ್ಮ ತಾಯಿ ಏನೇನು ತಿದ್ದುಕೊಟ್ಟಿದ್ದಾರೆ. ಅಂದಾಗ ಸಿಟ್ಟು ಅಂದರೆ ಕೆಲಸ ಮಾಡೋರಿಗೆಲ್ಲ ಸಿಟ್ಟು, ಸೋಮವಾರ ಎಲ್ಲರಿಗೂ ಅಷ್ಟೇ. ನೀನು ಬಿಡು, ಇದು ಅಯ್ಯೋ ಗೋಳ ಹಾಕೊಂಡ್ಬಿಟ್ಟಿದ್ದಾರೆ. ಯಾರಾದರೂ ಹುಡುಗಿ ಹೇಳಕ್ ಬರಲಿ ಮನೆಗೆ, ಚಪ್ಪಲಿ ತಗೊಂಡು ಹೊಡಿತೀವಿ ಅಂತ ಹೇಳ್ತೀವಲ್ವಾ? ಚಪ್ಪಲಿ ತಗೊಂಡು ಹೀಗೆ ಹೇಳಿದ್ರು. ಒಟ್ಟು ತಂದೆ ಕಿವಿಗೆ ಬಿದ್ದಿದೆ. ಹುಡುಗಿ ಹೇಳಕ್ ಬರಲಿ ಮನೆಗೆ, ಚಪ್ಪಲಿ ತಗೊಂಡು ಹೊಡ್ಬಿಡ್ತೀನಿ. ಒಂದೇ ಅಲ್ಲ, ಇನ್ನೂ ಎಷ್ಟೋ ಮಾತುಗಳಿವೆ, ಹೇಳಿಲ್ಲ ಅಷ್ಟೇ. ನಾವು ಮದುವೆ ಒಪ್ಕೊಳ್ಳಿಲ್ಲಪ್ಪ, ಒಪ್ಕೊಂಡು ಮದುವೆ ಮಾಡ್ಕೊಂಡ್ವಾ. ನಮ್ಮ ಅಣ್ಣ ನರಸೀಪುರದಲ್ಲಿದ್ದಾಗಲೇ ಊರಲ್ಲಿ ಸೆಟ್ಲು. ಮಗ ವಧುವರ ನೋಡಿಲ್ಲ, ಮದುವೆ ಸೆಟ್ಲಾಯಿತು. ಇಂಥ ದಿವಸ ಮದುವೆ, ನೀನು ಬಂದು ಮದುವೆ ಮಾಡ್ಕೊಂತ. ಮದುವೆ ಮಾಡಿದ ಮೇಲೆ ಗುರುಳು ಪಾದಪೂಜೆ ಮಾಡಬೇಕು. ಎಲ್ಲ ಮದುವೆ ಆದ ಕೂಡ ಫಸ್ಟ್ ಯಾರಿಗೆ ಮಾಡಬೇಕು? ಗುರುಳು ಪಾದಪೂಜೆ ಮಾಡಬೇಕು. ನಮ್ಮ ಅಣ್ಣನೂ ಮಾಡ್ದೆ, ನಾನು ಮಾಡ್ದೆ. ನನ್ನ ಮದುವೆ ಆದ ಕ್ರಮ ಹೇಗೆ ಗೊತ್ತಾ? ಇನ್ನೂ 19-20 ತುಂಬಿರಲಿಲ್ಲ. ನಂಗೆ ಇದರಲ್ಲಿ ಭದ್ರಾವತಿಯಲ್ಲಿ ವ್ಯಾಕರಣ ಪಾಠಕ್ಕೆ ವೆಂಕಟೇಶ ಶರ್ಮಾ ಶಾಸ್ತ್ರಿಗಳು ಅಂತ ನಮ್ಮ ತಂದೆ ಒಂದು ಸ್ವಲ್ಪ ದೂರದಿಂದ ತಮ್ಮ ಆಗಬೇಕು. ಅವ್ರ ಮನೇಲಿ 3 ತಿಂಗಳಿದ್ದೆ. ಅಲ್ಲಿಂದ ಮಾರ್ಗಶೀರ್ಷ ಮಾಸಲ್ಲಿ ವಾಪಸ್ ಬಂದೆ ಏನೋ. ಆಮೇಲೆ ನಮ್ಮ ತಂದೆ ಏನು ಮಾಡಿದ್ರು, ಪಂಚಾಂಗ ನೋಡಿದರು. ಮಾಘ ಶುದ್ಧ ದಶಮಿ, ರೋಹಿಣಿ ನಕ್ಷತ್ರ ಚೆನ್ನಾಗಿದೆ. ಊರಲ್ಲಿ ಟಾಮ್ ಮಾಘ ಶುದ್ಧ ದಶಮಿ ರೋಹಿಣಿ ನಕ್ಷತ್ರದಲ್ಲಿ ನಮ್ಮ ಅಶ್ವತ್ಥನಿಗೆ ಮದುವೆ, ಯಾರು ಬೇಕಾದ್ರೂ ಹೆಣ್ಣು ಕೊಡ್ಬೋದು. ಯಾರಾದರೂ ಹೀಗೆ ಹೇಳ್ಬೋದಾ? ನಾನು ಊರಲ್ಲಿ ಇರೋಕ್ಕಾಗಲ್ಲ. ನಮ್ಮ ಸ್ನೇಹಿತರೆಲ್ಲ ಹಾಸ್ಯ ಮಾಡೋರು, ಇದಂತ ಇದು ಇನ್ನು 19 ಯಾರಿಗೂ, ನನ್ನ ಸ್ನೇಹಿತರು ಯಾರಿಗೂ, ನಾವು ಊರು ಬಿಟ್ಟು ಓಡೋಗ್ಬೇಕು ಅಂತ ಹೋಗಿದ್ದೆ ನಾನು. ಇದಾಗಲ್ಲ, ಮನೇಲಿದ್ರೆ ಆಗಲ್ಲ ಅಂತ. ಆ ಭದ್ರಾವತಿಯಿಂದ ಆ ಗುರುಗಳನ್ನು ಕರೆಸಿದ್ರು. ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂದರೆ ಕೇಳ್ತಾನೇ ಇರಲಿಲ್ಲ. ಆಮೇಲೆ ಗುರುಗಳನ್ನೇ ಬಂದು ಅವ್ರು ಕೇಳಿದ್ರು. ನಾವು ಅವ್ರ ಗುರುಗಳು ಅಂತೇಳಿ ಸುಮ್ಮನಿದ್ಬಿಟ್ಟೆ ನಾನು. ಸುಮ್ಮನಿದ್ರೆ ಅವ್ರೇನು ತಿಳ್ಕೊಂಡ್ರು? ಮೌನಂ ತಪ್ಪು ತಿಳ್ಕೊಬಿಟ್ರು. ಮೌನಂ ಸಮ್ಮತಿ ಲಕ್ಷಣಂ ಅಲ್ಲ. ದೊಡ್ಡವರಪ್ಪ ಏನು ಮಾಡೋದು ಅಂತ ಸುಮ್ಮನಿದ್ದೆ ನಾನು. ಅಷ್ಟೇ ಅಲ್ಲ, ನನ್ನ ಕೆಲಸ ಮಾಡಿದ್ದೆ. ನಮ್ಮ ಮಾವನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಅವರು ಎಲ್ಲ ಯೋಚನೆ ಮಾಡಿದ್ರು. ನಮ್ಮ ಮಾವನ ಹತ್ರ ನಮ್ಮ ತಂದೆ, ನಿನ್ನ ಮಗಳನ್ನ ಕೊಡೋಲ್ವರ ನೀನು ಅಂತೇಳಿ ಜಬಾಯಿಸ್ಬಿಟ್ಟಿದ್ದಾರೆ. ನಮ್ಮ ಮಾವ ಹೆದರ್ಕೊಂಡೋ ಅಥವಾ ಇಷ್ಟು ಇತ್ತೋ ಏನೋ ಹೂನ್ ಬಿಟ್ಟಿದ್ದಾರೆ. ನಾನೇನು ಮಾಡೋದು? ಮಾವನ ಹತ್ರ ಹೇಳೋದು ಬೇಡ, ಹುಡುಗಿ ಹತ್ರ ಹೋಗಿ ಮದುವೆ ಮಾಡ್ಕೋಬೇಡ, ನೀನು ಒಲ್ಲೇನೋ ಚಿಕ್ಕ ವಯಸ್ಸು, ಯಾತಕ್ಕೆ ಮದುವೆ ಮಾಡ್ಕೋತೀಯ ನಿಂಗೆ ಗೊತ್ತಿಲ್ಲ ಅಂತ ಹೇಳಿ ಬಂದಿದ್ದೆ. ಹೂಂದಿದ್ಲಪ್ಪ.
ಆಮೇಲೆ ಕೈ ಕೊಟ್ಬಿಟ್ಲು. ಗ್ರಹಚಾರ. SSLCನೇ ಆಗಿರಲಿಲ್ಲ ಅವಳಿಗೆ, 15ನೇ ವಯಸ್ಸು. ಹೋಗಿ ಅವ್ರ ತಾಯಿ ತಲೆ ಬಾಚ್ತಾಯಿದ್ರು. ನಾನು ಮಾವನ ಮಗಳು ಹೌದು, ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ. ನಾನು ಬ್ರಹ್ಮಚರ್ಯದಲ್ಲಿ ಹುಡುಗಿರ ಜೊತೆ ಮಾತಾಡಿಲ್ಲ, ಗೃಹಸ್ಥನಾದ ಮೇಲೆ ಮಾತಾಡಿರೋದು. ಬ್ರಹ್ಮಚರ್ಯ ಅಂದರೆ ಕಟ್ಟ ಬ್ರಹ್ಮಚರ್ಯ. ಇನ್ನೇನು ಮಾಡೋದು, ಇದು ಏನಾದ್ರು ಒಂದು ಮಾಡಬೇಕು ಅಂತೇಳಿ ಆ ತಾಯಿ ಹತ್ರ, ನಿಮ್ಮ ಮಗಳ ಹತ್ರ ಮಾತಾಡಬೇಕು ಅಂದೆ. ಯಾಕೆ ಗೊತ್ತು, ಪ್ರಚಾರ ಆಗಿದೆ ಗೊತ್ತಿತ್ತು ನಮ್ಮೂರಲ್ಲಿ. ಅವ್ರು ಏನೋ ಲವ್ ಲೆಟ್ರ್ ಮಾತಾಡ್ತಾರೆ, ಏನೋ ಮಾತಾಡ್ತಾರೆ. ರೂಮಿಗೆ ಕರೆದೆ, ರೂಮಿಗೆ ಕೂರಿಸ್ಕೊಂಡು ಚೆನ್ನಾಗಿ ಹೇಳಿದೆ, ನೋಡು ಈ ಮದುವೆ ಮಾಡ್ಕೊಳ್ಳೋದು ಸರಿಯಲ್ಲ, ನನಗೆ ಇಷ್ಟನೂ ಇಲ್ಲ, ನೀನು ಒಲ್ಲೆ ಅಂತ ಹೇಳು, ನಾನು ಒಲ್ಲೆ ಅಂದರೆ ನಿನಗೆ ಅವಮಾನ, ಗೊತ್ತಾಯ್ತಾ ಅಂಥೇಳಿ ಒಂದೊಂದು ಭಾಷೆ ವಾಕ್ಯ ಹೇಳಿ ಹೂನಿಸಿ ಬಂದಿದ್ದೀನಿ. ಹೊರಗಡೆ ಬಂದಮೇಲೆ ಹೂನ್ ಬಿಟ್ಟಿಯಾಳ ಏನೋ ಬಿಟ್ಟಾಳ, ಒಪ್ಕೊಬಿಟ್ಟು ಮನುಷ್ಯ. ಸ್ವಯಂವರ ಅಲ್ಲ, ಸ್ವಯಂವರವಲ್ಲ, ಇಂಥದ್ದು ಅಲ್ಲ. ಈಗ ನಮ್ಮ ಗುರುಗಳ ಆ ಗೋಂದಾವಳಿ ಪ್ರವಾಸದ ಕಥೆ ಇದೆ, ಬಹಳ ಚೆನ್ನಾಗಿದೆ. ಪ್ರವಾಸದ ಕಥೆ ಏನಾಗಿದೆ ಅಂದರೆ, ಅವರು ಮೇಷ್ಟ್ರಾಗಿದ್ದರು. ಅವರ ಜೊತೆಯಲ್ಲಿ ಅವರು ಇನ್ನೊಬ್ಬರೇನೋ ಚಿದಂಬರನೊಬ್ಬರು, ಇನ್ನೊಬ್ಬರು ಅಲ್ಲ ಮೂರನೇ ಮದುವೆ ಮಾಡ್ಕೋಬೇಕು ಮಾಡ್ಕೊಂಡವರು. ಅವರ ಅಪ್ಪಚ್ಚರಿ ಅವರೊಬ್ಬರು ಇದ್ದಾರೆ, ನಂಜ ಭಾಗವತರಲ್ಲ, ಅಯ್ಯಯ್ಯೋ ನಂಜ ಭಾಗವತರಲ್ಲ. 2 ಮದುವೆ ಆಗಿತ್ತು. 2 ಮದುವೆ ಆದಮೇಲೆ 2 ಸಲ ಹೆಂಡತಿ ಹೋಯಿತು. 3ನೇ ಮದುವೆ ಮಾಡ್ಕೋಬೇಕು, ಅದಕ್ಕೆ ಪರ್ಮಿಷನ್ ತೊಗೊಳಕ್ಕೆ ಹೋಗಬೇಕು ಅಂತ ಹೊರಟಿದ್ರು ಅವರು. ಅದೇ ನಮ್ಮ ಗುರುಗಳು ನೀವು ಬರ್ರಿ ಅಂದರು. ನಮ್ಮ ಗುರುಗಳಿಗೆ ಬಡತನ, ದುಡ್ಡಿಲ್ಲ, ಎಲ್ಲೂ ಹೋಗೋಕ್ಕೆ ಇಷ್ಟ ಇಲ್ಲ. ಅವರ ಅದೃಷ್ಟ ಅಂದರೆ ಅವ್ರ ಜೀವನದಲ್ಲಿ ಹರಿಹರದಲ್ಲಿದ್ದಾಗ ಒಂದು ಘಟನೆ ಆಗತ್ತೆ. ಹರಿಹರದಲ್ಲಿ ಹರಿಹರೇಶ್ವರನ ದರ್ಶನ ಮಾಡಿಕೊಂಡು ಮಾಸ್ಟ್ರು ಪೂಜೆ ಮಾಡ್ಕೊಂಡು ಬರೋರು. ಅಲ್ಲೇ ಹೊಸಕೆರೆ ಚಿದಂಬರ ಪರಿಚಯ ಎಲ್ಲ ಪರಿಚಯ ಹರಿಹರದಲ್ಲಿ ಆಗಿದ್ದು. ಒಂದು ದಿವಸ ಮಲ್ಕೊಂಡಿದ್ದಾರೆ, ರಾತ್ರಿ ಕನಸು. ಆ ತುಂಗಭದ್ರಾ ನದಿ ಹರಿಹರದಲ್ಲಿ ಅಲ್ಲೊಂದು ಗುಂಡಿಯಲ್ಲಿ ಕನಸಲ್ಲಿ ಒಬ್ಬ ಸನ್ಯಾಸಿ ಕೂತಿಯಾನೆ. ಆ ಸನ್ಯಾಸಿ 3 ದಿವಸದಿಂದ ಊಟನೇ ಮಾಡಿಲ್ಲ. ಏನಾದರೂ ತಂದುಕೊಡೋ, ನಂಗೆ ಹೊಟ್ಟೆ ಎಲ್ಲ ಹಸಿವಾಗ್ತಾ ಇದೆ, ಒದ್ದೆ ಬಟ್ಟೆ ಕಟ್ಕೊಂಡಿದ್ದೀನಿ ಅಂತ ಕನಸಲ್ಲಿ ಹೇಳಿದ್ದಾರೆ. ಇವರು ಎತ್ಕೊಳ್ಳಿ ಬೆಳಗ್ಗೆ ಏನಿದು ಈ ಕನಸು ಬಂದ್ಬಿಡ್ತಲ್ಲ ಅಂಥೇಳಿ ಹೋಗಿ ನೋಡ್ತಾರೆ. ಗುಂಡಿ ಸ್ವಾಮಿಗಳಿದ್ದಾರೆ, ಅವರೇ ಈ ಸ್ವಾಮಿಗಳು ನನ್ನ ಹತ್ರ ಬಂದುಬಿಟ್ರಲ್ಲ ಅಂಥೇಳಿ ಅಲ್ಲಿಂದ ಅವ್ರು ಮಾತಾಡಿಸಿ ಬೇಗ 10 ಗಂಟೆ ಒಂದಿಷ್ಟು ತಿಂಡಿ ಅದು ಇದು ತೊಗೊಂಡ್ಬಂದು ಕೊಟ್ರಂತೆ. ತೊಗೊಂಬಾರೋ 3 ದಿವಸದಿಂದ ತಂಟೆ ಮಾಡ್ತಾಯಿದೆ, ಹೊಟ್ಟೆ ಗುಡ್ಡಿಲೇ ಇದ್ಬಿಟ್ಟಿದ್ದಾರೆ ಅವರು, ಹೇಳೋದೇ ಇಲ್ಲ. ಒಂದು ದೊಡ್ಡ ಗುಡ್ಡಿ, ಯಾಕೆ ಗುಂಡಿಲಿದ್ದಾರೆ ಗೊತ್ತವರು? ದೇಹ ಹೋದರೂ ಗುಂಡಿ ಮುಚ್ಚೋ ಕಷ್ಟನೂ ಇನ್ನೊಬ್ರಿಗೆ ಬೇಡ ಅಂತ. ಸನ್ಯಾಸಿಗಳು ಗುಂಡಿಲಿ ಹಾಕ್ಬೇಕಲ್ಲ, ದೇಹ ಹೋದರೆ ಏನಾಗುತ್ತೆ, ಹೊಳೆ ಬಂದು ಕೂಡಲೇ ಗುಂಡಿ ಮುಚ್ಕೊಳ್ಳುತ್ತೆ, ಆಯಿತು. ಈಗಲೂ ಇದೆ ಗುಂಡಿ ಸ್ವಾಮಿಗಳ ಸಮಾಧಿ ಇದೆ ಅಲ್ಲಿ. ಈಗ ಆಮೇಲೆ ಕ್ಲೀನ್ ಮಾಡಿದ್ದಾರೆ, ಕ್ಲೀನ್ ಮಾಡಿದ್ದಾರೆ. ಅದು ಪಕ್ಕದಲ್ಲಿ ಮಾಡಿದ್ದಾರೆ, ಅಲ್ಲೇ ಮಾಡಿಲ್ಲ, ಸ್ವಲ್ಪ ಪಕ್ಕದಲ್ಲೇ ಸಮಾಧಿ ಮಾಡಿದ್ದಾರೆ. ಈಗ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ, ಮುಂಚೆ ಎಲ್ಲ ಗಲೀಜು ಮಾಡಿ. ಈ ಜನರಿಗೆ ವಿವೇಕ ಇಲ್ಲ. ಯಾಕೆ ಚಳಿ ಅಂದ್ರೇನು? ಆಮೇಲೆ ನಂಜ ಭಾಗವತರು ಅಲ್ಲಿಗೆ ಬಂದರು. ಮಹಾಭಾಗವತರು, ನಂಜ ಭಾಗವತರಲ್ಲ, ಮಹಾಭಾಗವತರು ಅಂದರೆ ಕೃತಕೋಟಿ ಮಹಾಭಾಗವತರು ಅಂತ. ಅವರು ಬ್ರಹ್ಮಚೈತನ್ಯರ ನೇರಾದ ಶಿಷ್ಯರು, ಮಹಾಪಂಡಿತರು, ಸಾಮಾನ್ಯರಲ್ಲ. ನಿಂತ್ಕೊಂಡು ಹೀಗೆ ಪ್ರವಚನ ಮಾಡುವಾಗ ಸಂಸ್ಕೃತ ಶ್ಲೋಕ ಮಾಡಿಬಿಡೋರು. ಸಂಸ್ಕೃತ ನಾನು ಪ್ರವಚನ ಮಾಡಬಲ್ಲೆ, ಶ್ಲೋಕ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ. ಶ್ಲೋಕ ರೂಪವಾಗಿ ಪ್ರವಚನ ಮಾಡುವಂಥವರು ಅವರು ಬಂದು ಹರಿಹರದಲ್ಲಿ ನಮ್ಮ ಗುರುಗಳಿಗೆ ಗೀತಾಭಾಷೆ ಪಾಠ ಆಡೋರು. ಇವ್ರಿಗೆ ಗೊತ್ತಿಲ್ಲ, ಮಹಾಭಾಗವತರು ಯಾರೋ ಸನ್ಯಾಸಿಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಇನ್ನೂ ಗೃಹಸ್ಥರೇ, ಮಹಾಭಾಗವತರು ಸನ್ಯಾಸಿಗಳಾಗಿರಲಿಲ್ಲ, ಆಮೇಲೆ ಸನ್ಯಾಸಿಗಳಾಗ್ತಾರೆ. ಅವರು ಏನೋ ಮಹಾಭಾಗವತರು ಅಂತ ಹೋಗ್ತಾರೆ ಅಂತ ಆಮೇಲೆ ಪಾಠ ಕೇಳಿದರು. ಅಲ್ಲೇ ಮೊಟ್ಟ ಮೊದಲ ಬ್ರಹ್ಮಚೈತನ್ಯರ ವಿಷಯ ಕೇಳಿದ್ದು ಮಹಾಭಾಗವತರ ಜೊತೆಯಲ್ಲಿ. ಆಮೇಲೆ ಈ ಇವರ ಜೊತೆಯಲ್ಲಿ ಅವರ ಹೆಸರು ಮರೆದುಬಿಟ್ಟಿನಪ್ಪ, ಚರಿತ್ರೆಯಲ್ಲಿ ಇದೆ ಅದು. ಅವರು ಬನ್ನಿ ರಜಾಗೆ ಬನ್ನಿ ಅಂದರು. ನಂಗೆ ರಜಾ ಇಲ್ಲ, ನಾನು ಗೋಂದಾಳಿಗೆ ಬರಲ್ಲ, ನಂಗೆ ಆಗಲ್ಲ ಅಂದರು. ಕೇಳಲಿಲ್ಲ ಅವರು, ಏನಿಲ್ಲ ದರ್ಶನ ಮಾಡ್ಕೊಂಡು ಬಂದುಬಿಡೋದು ಅಂದರು. ಆಷಾಢ ಮಾಸದ ಬಹುಶಃ ಶುಕ್ಲ ಪಕ್ಷ ತದಿಗೇನೋ ಚೌತಿನೋ ಹೋಗುವಾಗ ಅಲ್ಲಲ್ಲೇ ಇಳಿದು ಸ್ನಾನ ಮಾಡ್ಕೊಂಡು ಹೋಗ್ಬೇಕಲ್ಲ, ಅಲ್ಲಿ ಶೇಷಾಚಲ ಸಾಧುಗಳು ಅಂತ ಒಂದು ಆಶ್ರಮ ಕುಟೀರ, ಅಲ್ಲಿ ಹೋಗಿ ಅವರನ್ನು ನೋಡಬೇಕು ಅಂತ ಹೋಗಿದ್ದಾರೆ. ಅವರು ಹೋಗಿದ್ದಾರೆ. ಸಾಧುಗಳಲ್ಲಿ ಶೇಷಾಚಲ ಸಾಧುಗಳಲ್ಲಿ ಏನು ಕೇಳ್ತಾ ಇದ್ದಾರೆ. ಅಲ್ಲೊಬ್ಬರು ಬುಟ್ಟಿ ಹೊಡಿತಾ ಇದ್ರು. ಸಾಧುಗಳ ಆ ಥರ ಕರಿತೀನಿ ಅಂದರು. ಒಳಗೋದ್ರು. ಒಳಗೋಗಿ ಬಟ್ಟೆ ಸುತ್ಕೊಂಡು ಬಂದರು. ಬನ್ನಿ ಕೂತ್ಕೊಳ್ಳಿ ಅಂದರು. ಅಲ್ಲ ಶೇಷಾಚಲ ನಾನೇ ಬುಟ್ಟಿ ಹೇಳ್ತಾ ಇದ್ರು ಅವರೇ, ಸಾಧುಗಳು ಅವರೇ, ಗೊತ್ತೇ ಆಗಿಲ್ಲ ಇವರಿಗೆ.
ಅಂದರೆ ಆ ಸಾಧುಗಳು ಎಷ್ಟು ಸಿಂಪ್ಲಿಸಿಟಿ ಇದೆ ಅಂದರೆ, ನಾನು ಸಾಧು, ನಾನು ಈ ವಿಷಯ ಏನೂ ಇರಲಿಲ್ಲ. ಆಮೇಲೆ ಅಲ್ಲ ಒಂದು ದಿವಸ ಇದ್ದು ಊಟ ಮಾಡ್ಕೊಂಡು ಅಲ್ಲಿಂದ ಎಂಥದ್ದು ಸತಾರಾದಿಂದ ದಹಿವಾಡಿಯಿಂದ ಜಟ್ಕಾ ಗಾಡೀಲಿ ಹೋಗಬೇಕು ಗೋಂದಾವಳಿಗೆ. ಈಗ ಬಸ್ಸಿದೆ, ಆಗ ಬಸ್ಸು ಇರಲಿಲ್ಲ. ಅಲ್ಲಿ ಮಾನಗಂಗಾ ನದಿ, ನಮ್ಮ ಗುರುಗಳು ಬರೀತಾರೆ, ಮಾನಗಂಗಾ ನದಿಯಲ್ಲಿ ಮಾನ ಮುಚ್ಚುವಷ್ಟೇ ನೀರಿರೋದು ಅಂತ. ಇಷ್ಟೇ ನೀರು ಇಲ್ಲ, ಏನೂ ಇಲ್ಲ. ಹೋಗಿದ್ದಾರೆ ಗೋಂದಾವಳಿಗೆ ಹೋದರೆ ಅಲ್ಲಿ ಇವರು ಆಚಾರ ತಾನೆ, ಅಲ್ಲಿ ಆಚಾರ ಏನಿರಲಿಲ್ಲ. ಒಂದು ಲೈನಲ್ಲಿ ಎಲ್ಲರೂ ಕೂಗೋದು, ಇನ್ನೊಂದರಲ್ಲಿ ಇಲ್ಲೂ ಕೂದೋದು, ಇನ್ನೊಂದರಲ್ಲಿ ಇಲ್ಲಿ ಇಲ್ಲಿ ಏನೋ ಎರಡೇ ಒಂದು ಊಟ ಹಾಕೋರು, ಯಾವಾಗಲೂ ಭಜನೆ, ರಾಮನ ಭಜನೆ. ಇಲ್ಲಿ ಹೋದರೆ ಇವರಿಗೆ ಮುಂಚೆ ಆ ಶ್ರದ್ಧೆ ಇರಲಿಲ್ವಲ್ಲ, ಅಂದರೆ ಅವರನ್ನು ನೋಡಬೇಕು ಮಾಡಬೇಕು ಅಂತ. ಆಮೇಲೆ ಮಹಾರಾಜರು ನೋಡಿದ್ರಂತೆ. ಮಹಾರಾಜರು ನೋಡ್ತಾರೆ, ಎಲ್ಲರಿಗಿಂತ ಎತ್ತರ ಅವರು. ಇಷ್ಟು ಜನ ಇದ್ದವ್ರು ನಿಂತ್ಕೊಂಡ್ರೆ ಒಳ್ಳೆ ಆಂಜನೇಯ ಬಂದ ಹಾಗೆ ಕಾಣಿಸ್ತಾ ಇದ್ರಂತೆ. ಒಳ್ಳೆ ಚೆನ್ನಾಗಿ, ಅದಕ್ಕೆ ಎಂಥ ಹೆಸರು, ಕಬನಿ, ಅಷ್ಟುದ್ದ ನಿಲುವಂಗಿ, ಪೇಟ, ಗಂಭೀರವಾಗಿ ನಡ್ಕೊಂಡ್ಬಂದರೆ ಒಳ್ಳೆ ರಾಮನ ಭಕ್ತ ಆಂಜನೇಯ ಬಂದಂಗೆ ಬರೋರು. ಅವ್ರಿಗೆ ಪಾದ ಪ್ರತ್ಯಕ್ಷವಾಗಿ ಪೂಜೆ ಮಾಡೋರು ಜನ. ಅವರು ಕುದುರೆ ಮೇಲೆ ಬರೋದು, ಅವ್ರು ರಾಮ್ ಅಂದರೆ ಇಡೀ ಭವನ ಗೋಡೆ ಎಲ್ಲ ರಾಮ್ ಅನ್ನೋದು. ಅಂಥ ಮಹಾರಾಜರನ್ನು ದರ್ಶನ ಮಾಡಿದ್ರು. ದರ್ಶನ ಮಾಡಿದ್ಮೇಲೆ ಇವ್ರಿಗೆ ಏನು ಮಾಡೋದು, ಅಲ್ಲಿ ಬಂದು ಇದ್ದೀನಿ, ಒಂದು 3 ದಿವಸ ಆಯಿತು, ರಜಾ ಕಳೀತು, ಏನಾದರೂ ಊರಿಗೆ ಹೋಗಬೇಕು ಅಂತ ಕೇಳಬೇಕು ಅಂತ. ಟೈಮ್ ಆಗ್ಬಿಡ್ತು ರಜಾ. ಹುಣ್ಣಿಮೆ ದಿವಸ ಆಗಲೇ ಉಪದೇಶ. ಫಸ್ಟ್ ಟೈಮ್ ಹೋದಾಗಲೇ 1910ನೇ ಇಸ್ವಿ. ಸ್ವಾಮಿಗಳಿಗೆ 30 ವರ್ಷ ಅಷ್ಟೇ ಆಗಿದ್ದು. 10ನೇ ಇಸ್ವಿ ಹೋಗಿದಾರಲ್ಲ ಗುರುಪೂರ್ಣಿಮೆಗೆ, ಆವತ್ತು ಮಾತ್ರ ಭಾರಿ ಜನ. ಮಹಾರಾಜರು ಕೂತಿದ್ದಾರೆ, ಎಲ್ಲ ಪಾದಪೂಜೆ ಮಾಡ್ತಾಯಿದ್ದಾರೆ. ಗುರುಗಳು ಹೋದರು, ಪಾದಪೂಜೆ ಮಾಡಿದರು. ಆಮೇಲೆ ಏಕಾದಶಿ ದಿವಸವಲ್ಲಿ ಇದ್ರಂತೆ ಗುರುಗಳು. ಕೇಳಿದ್ರಂತೆ ಫಲಾರವ ಊಟ ಅಂತ. ಇವರು ಏಕಾದಶಿ ಫಲಾರ ಅಂದ್ಬಿಟ್ರು. ಫಲಾರ ಅಂದರೆ ಚಪಾತಿ ಗಿಪಾತಿ ಏನೋ ಕೊಡ್ತಾರೆ ಅಂತ. ಒಂದು ಉತ್ತತ್ತಿ, ಒಂದು ಬಟ್ಲು ಹಾಲು, ಆಯಿತು. ಮಧ್ಯಾಹ್ನ ಆಯಿತು, ಅಷ್ಟೇ ಫಲಾರ. ಅಂದ್ರೆ ಏನು ಹೇಳ್ರೆ, ಒಂದೇ ಉತ್ತತ್ತಿ, 2 ಉತ್ತತ್ತಿ ಇಲ್ಲ, ಒಂದು ಉತ್ತತ್ತಿ, ಒಂದಿಷ್ಟು ಹಾಲು ಇಟ್ಟು ಬಿಡ್ತಾರೆ, ಇಟ್ಟು ಹೋಗ್ತಾರೆ, ಅಷ್ಟೇ ಕುಡಿಯೋದು. ಭಾಳ ಕಷ್ಟ. ಸ್ವಾಮಿಗಳಂತೂ ಭಾಳ ಅಲ್ಲಿ ಬರೆದಿದ್ದಾರೆ, ಅಲ್ಲಿ ಹೋಗಿದ್ದಾರೆ. ಈಗ ಚೆನ್ನಾಗಿದೆ. ಮಹಾರಾಜರ ಮನೆಯೇ ರಾಮನ ಮನೆ. ಹುಣ್ಣಿಮೆ ದಿವಸ ಸರಿಯಾಗಿ 11 ಗಂಟೆ, 10:30-11 ಗಂಟೆ ಕರೆಕ್ಟಾಗಿ ಪಾದಪೂಜೆ ಮಾಡಿದ್ರು. ಅವರೇ ಮಹಾರಾಜರೇ ಇವರಿಗೆ ಗೌರವ ಹಾಕಿದರು. ಇವರ ವಿಷಯದಲ್ಲಿ ಇವರಿಗೆ ಏನು ಉಪದೇಶ ತಗೋಬೇಕು ಅಂತ ಗೊತ್ತಿರಲಿಲ್ಲ. ಅವ್ರಿಗೆ ತಗೊಂಡು ಶ್ರೀರಾಮ್ ಅಂತ ಅವ್ರು ಉಪದೇಶ ಕೊಟ್ಟರಲ್ಲ, ಅವರು ಆಂಜನೇಯ ಬಂದು ಕಿವಿಲಿ ಉಪದೇಶ ಕೊಟ್ಟಾಗಾಯಿತು. ಆ ಉಪದೇಶ ಕೇಳಿದ ಮೇಲೆ ಏನು ಇಷ್ಟು ಜೋರಾಗಿ ಹೇಳ್ತಾರಲ್ಲ ಇವರು, ಪಕ್ಕ ಉಪದೇಶ ಎಲ್ರಿಗೂ ಹೇಳಬಾರ್ದಲ್ಲ ಅಂಥೇಳಿ ಪಕ್ಕದವ್ರಿಗೆ ಉಪದೇಶ ಕೇಳ್ತಾ ಅಂದರು. ಇಲ್ವಲ್ಲ ಅಂದರು. ಆದರೆ ಇವ್ರು ನಂಗೆ ಕೊಟ್ಟಿದ್ದೆ ಅಷ್ಟು ಆಳವಾಗಿ ಹೋಗ್ಬಿಟ್ಟಿದೆ, ಹೃದಯದೊಳಗೆ ಹೋಗ್ಬಿಟ್ಟಿದೆ. ಇಡೀ ಜಗತ್ತೆಲ್ಲ ರಾಮನಾಮ, ಎಲ್ಲರೂ ರಾಮ್ ತಾರಕ ಮಂತ್ರವೇ. ಏನು ಮಾಡಿದ್ರು ಬಿಡ್ತಾನೇ ಇಲ್ಲ, ರಾಮ್ ತಾರಕ ಮಂತ್ರ ಇವ್ರನ್ನ ಹಿಡ್ಕೊಂಡ್ಬಿಟ್ಟಿದೆ. ಆಗ ಅಂದ್ಕೊಂಡಿರ್ತ, ಅಯ್ಯೋ ನನ್ನ ಜೀವನದಲ್ಲಿ ಒಂದು ಅದ್ಭುತವಾದಂಥ ಒಂದು ಪವಾಡ ದೇಹದಲ್ಲಿ ಮಿಂಚು ಹೊಡೆದ್ಬಿಡ್ತು, ಇದಕ್ಕಿಂತ ಭಾಗ್ಯ ಇನ್ನೊಂದಿಲ್ಲ ಅಂಥೇಳಿ ಅಖಂಡವಾಗಿ ಅಲ್ಲೇ ಇರಬೇಕು ಅನ್ನೋ ಅನ್ನಿಸ್ತಾ ಇರ್ತದೆ. ಎಡಬಿಡದೆ ರಾಮನಾಮ ಹೇಳ್ತಾನೇ ಇದ್ರು. ಆಮೇಲೆ ಯಾರೋ ನೋಡಿದವರು, ಪಿಟಿ ಏನಂತಾರೆ, ಏನು ಪಿಟಿ ಬಟ್ಟ ನೀನು ಅಂತ ನಮ್ಮ ಗುರುಗಳನ್ನು ಬೈಯೋದು. ಇವು ರಾಮನಾಮ ಬಿಟ್ಟು ಇನ್ನು ಹೇಳ್ತಾನೇ ಇರಲಿಲ್ಲ. ಒಂದು ದಿವಸ ಏನಾಗಿದೆ, ಅಲ್ಲಿ ಗೋಂದಾವಳಿಯಲ್ಲಿ ರಾತ್ರಿ 11 ಗಂಟೆ ಇವರಿಗೆ ಅದು ನೀರಿಲ್ಲ, ಏನೋ ಸ್ವಲ್ಪ ಜ್ವರ ಬಂದ್ಬಿಡ್ತು. ಜ್ವರ ಬಂದಾಗ ಅವ್ರು ನಿದ್ದೆ ಬರಲ್ಲ ಅಂತ ಹೊರಗಡೆ ಬಂದ್ರಂತೆ. ಮಹಾರಾಜರು ಶ್ರೀರಾಮ್ ಜೈ ಜೈ ಶ್ರೀರಾಮ್, ಜಯ ಹರಿ ಶ್ರೀರಾಮ್, ಜೈ ಜೈ ಶ್ರೀರಾಮ್ ಭಜನೆ ಮಾಡಿಸ್ತಾ ಇದ್ದಾರೆ. ಊರಿನವರೆಲ್ಲ ಬಂದು ಭಜನೆ ಮಾಡ್ತಾ ಇದ್ದಾರೆ. ರಾತ್ರಿ ಹೋಗಿ ನೋಡ್ತಾರೆ, ಇದೇನೋ ಬೇರೆ ಲೋಕ, ಇದು ಅಯೋಧ್ಯೆ, ರಾಮನ ಪಟ್ಟಣ, ಇದು ನಮ್ಮೂರಲ್ಲ ಅನ್ನಿಸ್ತದೆ. ಹಾಗೆ ಭಜನೆ ಮಾಡ್ತಾನೇ ಇದ್ರು. ನಮ್ಮ ಗುರುಗಳಿಗೆ ಅಲ್ಲಿಂದ 3-4 ದಿವಸ ವಾಪಸ್ ಬರಬೇಕು. ಊರು ವಿಶ್ವ ಕುಟುಂಬಿಗಳು ಅಂದರೆ ವಿಶ್ವ ಕುಟುಂಬಿಗಳವರು. ನನ್ನ ಮನೆ ನಿನ್ನ ಮನೆ ಅಂತಿಲ್ಲ. ಬಂದವರಿಗೆಲ್ಲ ಊಟ, ಬಂದವರಿಗೆಲ್ಲ ಉಪದೇಶ, ಬಂದವರೆಲ್ಲ ಭಜನೆ. ಭಾಳ ಚೆನ್ನಾಗಿ ಅಲ್ಲಿ ಒಂದೊಂದು ಅದ್ಭುತವೇ. ಅವರಿಗೆ ವಾಪಸ್ ಹೋಗಬೇಕು ಅಂಥೇಳಿ ಆ ಜಟ್ಕಾದವ್ರ ಹತ್ರ ಕೇಳಿದ್ರಂತೆ. ಅವ್ನು 100 ರೂಪಾಯಿ ಅಂತಾನೆ. ಆ ಕಾಲದಲ್ಲಿ 1 ರೂಪಾಯಿ ಇಲ್ಲ, 8 ಅಣನೂ ಇಲ್ಲ, 100 ರೂಪಾಯಿ ಅಂತಾನೆ. ಏನು ಮಾಡಿದ್ರು ಕಳ್ಸೋಕ್ಕಾಗಲ್ಲ, ಇದು ಏನು ಮಾಡೋದು ಅಂತ
15 ದಿವಸ ರೋಗಾಗ್ಬಿಡ್ತು ಗುರುಗಳಿಗೆ. ಈಗ ಆಯಿತು, ನಾನು ಹೋಗೋಷ್ಟೊತ್ತಿಗೆ ನಾನು ಡಿಸ್ಮಿಸ್ ಮಾಡಿರ್ತಾರೆ, ರಜಾ ಹಾಕಿದ ವಾರ 15 ದಿವಸ ಹೋಗಿಲ್ಲ, ಏನು ಮಾಡೋದು ಅಂಥೇಳಿ ಯೋಚನೆ ಮಾಡ್ತಾ ಇದ್ದಾಗ ಒಂದು ದಿವಸ ಕರೆದ್ರಂತೆ ಮಹಾರಾಜ. ಆ ಫಲಮಂತ್ರ ಕರಿತಾವ, ಹೋಗು, ದೇವರು ಒಳ್ಳೇದು ಮಾಡ್ತಾ. ಅವರಿಗೆ ಕನ್ನಡ ಹೆಚ್ಚಿಗೆ ಬರೋಲ್ಲ, 2-3 ವಾಕ್ಯ, ಅವ್ರಿಗೆ ಮರಾಠಿ ರಾಮ ಒಳ್ಳೇದು ಮಾಡ್ತಾನೆ ಅಂದು ಕೊಟ್ರಂತೆ. ನಿಜವಾಗಿಯೂ ಅವರು ಕೊಡದೆ ಹೋಗಿದ್ರೆ ನಮ್ಮ ಗುರುಗಳು ಬರೀ ತರ್ಕದ ವೇದಾಂತಿಗಳಾಗೋರು, ಬರೀ ಪಂಡಿತರು ಅನ್ನಿಸ್ಕೊಡೋರು. ಯಾವತ್ತು ಮಹಾರಾಜರು ಮಂತ್ರಾಕ್ಷತೆ ಕೊಟ್ಟರೋ ಅದು ಭಕ್ತಿ ಪೂರ್ಣವಾಗಿ ಇಳಿದು ಬಿಡ್ತು ಗುರುಗಳಿಗೆ. ಆಮೇಲೆ ಬಂದು ಟಾಂಗಾದವನು ಕೇಳಿದರೆ ಆಯಿತು ಕರ್ಕೊಂಡು ಹೋಗ್ತೇನೆ, ಎಷ್ಟು 8 ಆಣೆ ಅಲ್ಲಪ್ಪ 100 ಕೊಡ. ಅವತ್ತು ಹೇಳ್ತಾ ಇದ್ದೆ, ಇವತ್ತು ಗುರುಗಳು ಅದು ಮಂತ್ರಾಕ್ಷತೆ ಕೊಟ್ಟಿಯಾರಲ್ಲ, ಅವ್ರು ಕೊಡದೆ ಹೋದ್ರೆ ಇವ್ರು ಕಳಿಸೋಲ್ಲ, ಅದು ಗೊತ್ತಾಗಿಲ್ಲ. ಆಶ್ಚರ್ಯ ಅಂದರೆ ಊರಿಗೆ ಬಂದರೆ ಸ್ಯಾಂಕ್ಷನ್ 15 ದಿವಸದ ರಜಾನು ಸ್ಯಾಂಕ್ಷನು, ಪ್ಲೇ ಗಲಾಟಿ, ಎಲ್ಲ ಶಾಲಾ ಕಾಲೇಜೆಲ್ಲ ಮುಚ್ಚೆ ಹೋಗಿದೆ. ಅಂದರೆ ದೈವ ಹೇಗೆ ಒದಗಿಸುತ್ತೆ ಅಂತ ಹೇಳೋಕ್ಕೆ. ಹೀಗೆ ನಮ್ಮ ಗುರುಗಳ ಜೀವನದಲ್ಲಿ ಮಹಾತ್ಮರು ಸಿಕ್ಕಿದ್ದಾರೆ. ಕಾಲಟಿಗೆ ಹೋದರು, ಅದಕ್ಕೆ ಭಾಷ್ಯ ಶಾಂತಿ ಮಾಡಿಸ್ಬೇಕು, ಶಂಕರ ಭಾಷ್ಯ ಓದಬೇಕು ಅಂತ ಹೋದರೆ ಒಂದು ಜಾಗದಲ್ಲೂ ಅವರಿಗೆ ಸಚ್ಚಿದಾನಂದ ಶಿವಾಭಿನರಸಿಂಹ ಭಾರತಿ ಸ್ವಾಮಿಗಳು ಇಲ್ಲ, ಮುಂಚೆ ಕಾಲಟಿ ಆಮೇಲೆ ಗೋಂದಾವಳಿ. ಅವ್ರ ಮನಸ್ಸಲ್ಲಿದ್ದದ್ದು ನಾರಾಯಣ ಅಷ್ಟಾಕ್ಷರಿ ತಗೋಬೇಕು ಅಂತ. ಅವರಿಗೆ ತಂದೆ ಹೆಸರು ನಾರಾಯಣ ತಾನೆ, ನಾನು ನಾರಾಯಣ ಸಂಪ್ರದಾಯಕ್ಕೆ ಸೇರಬೇಕು, ನಾರಾಯಣ ಅಷ್ಟಾಕ್ಷರಿ ತಗೋಬೇಕು ಮಾಡ್ಕೊಂಡಿದ್ರು. ಆದರೆ ನಡುವೆ ಆ ಸ್ವಾಮಿಗಳ ಪರಿವಾರದವರು ಇದ್ರಲ್ಲ, ಅವರು ಯಾವುದನ್ನು ಕೊಡ್ತಿರ್ಲಿಲ್ಲ ಅವಕಾಶನ. ಇಲ್ಲ ಇಲ್ಲಿ ಪುರ್ಸತ್ತಿಲ್ಲ ಅಂತ. ಆ ಪರಿವಾರದವ್ರಿಗೆ ಏನು ದುಡ್ಡು ಕೊಡೋರು ಬೇಕೇ ಹೊರತು ಅಲ್ಲಿ ಬಂದು ಬರೀ ಸೇವೆ ಮಾಡೋರು ದುಡ್ಡು ತಗೊಳ್ಳೋರು ಬೇಡ. ಅದಕ್ಕೆ ಮಠದವರಿಗೆ ಈ ಲೌಕಿಕ ಜನ ಹೆಚ್ಚು, ಯಾಕಂದರೆ ಚೆನ್ನಾಗಿ ದುಡ್ಡು ಕೊಡ್ತಾರೆ ಮಠಕ್ಕೆ. ಸರಿನೂ ಹೌದು, ಈ ವೈದಿಕರಾದರೆ ದುಡ್ಡು ತೊಗೊಳಕ್ಕೆ ಬರ್ತಾರೆ ಮಠದಿಂದ, ಯಾತಕ್ಕೆ ಬೇಕು ಇವರು? ಪರಿವಾರದವರಿಗೆ, ಸ್ವಾಮಿಗಳಿಗೆಲ್ಲ. ಆದರೆ ಆ ಪರಿವಾರದವ್ರು ಹಾಗೆ ತಳ್ಕೊಂಡು ಹೋದರು. ಕೊನೆಗೆ ಏನಾಯಿತು, ಕಾಲಟಿಗೆ ತಲುಪ್ತು. ಇವರು ಹೊಸಕರೆ ಚಿದಂಬರನವರು ಕಾಲಟಿಗೆ ಹೋದರು. ಅಲ್ಲಿ ಬೆಟಗೇರಿ ಕೃಷ್ಣಶಾಸ್ತ್ರಿಗಳಿದ್ದರು. ಕೃಷ್ಣಶಾಸ್ತ್ರಿಗಳ ಹತ್ರ ಹೇಳಿದರು, ನಾವು ಭಾಷ್ಯ ಶಾಂತಿ ಮಾಡಿಸ್ಕೋಬೇಕು, ಗುರುಗಳ ಹತ್ರ ಆ ಭಾಷ್ಯ ಓದಬೇಕು ಅಂತ ಮಾಡ್ಕೊಂಡಿದ್ದೀವಿ, ಭಾಷ್ಯ ಶಾಂತಿ ಆಗಬೇಕು ಅಂತ ಒಂದು ಹೇಳ್ರಿ. ಆಯಿತು ನೋಡೋಣ ಅಂದರು. ಆ ಪರಿವಾರದವ್ರು ಮಾತ್ರ ಆಗಲ್ಲ, ಇವತ್ತಾಗಲ್ಲ. ಬೆಟಗೇರಿ ಕೃಷ್ಣಶಾಸ್ತ್ರಿ ಡೈರೆಕ್ಟಾಗಿ ಹೋಗಿ ಅವ್ರ ಹತ್ರ ಹೇಳಿದ್ರಂತೆ, ಶಿವಾಭಿನರಸಿಂಹ ಭಾರತಿ ಸ್ವಾಮಿ ಹತ್ರ. ಅವ್ರು ನೇರಾಗಿ ಹೇಳಿದ್ರಂತೆ, ನಾಳೆ ಯಾರು ಬೇಕಾದ್ರೂ ಬನ್ನಿ, ಎಲ್ರಿಗೂ ಭಾಷ್ಯ ಶಾಂತಿ. ಭಾಷ್ಯ ಜನ್ಮಭೂಮಿ ರೀ ಎಂಬಂದರು. ಭಾಷ್ಯ ಎಲ್ಲಿ ಹುಟ್ಟುತ್ತೋ ಆ ಹುಟ್ಟಿದವನಿಗೆ ಹುಟ್ಟುಕೊಟ್ಟಂತಹ ಸ್ಥಾನ ಇದು. ಭಾಷ್ಯ ಹುಟ್ಟಿದ್ದು ಯಾರಿಂದ? ಶಂಕರ ಅವತಾರ ಮಾಡಿದ್ದಲ್ಲಿ. ಭಾಷ್ಯ ಜನ್ಮಭೂಮಿ ರೀಯಂ ಬನ್ನಿ ಅಂತೇಳಿ ಎಲ್ಲರಿಗೂ ಭಾಷ್ಯಾಂತಿ ಮಾಡಿಸಿದರು. ಭಾಷ್ಯಾಂತಿ ಮಾಡಿಸಿದ ಮೇಲೆ ಇವ್ರನ್ನ ಕರೆದು ಶಿವ ಪಂಚಾಕ್ಷರಿ ಉಪದೇಶ ಕೊಟ್ಟ ಮೇಲೆ ಬರೀ ಭಾಷ್ಯಾಂತಿ ಓದಿದ್ರೆ ಮಾಡಿಸ್ಕೊಂಡ್ರಾಗಲ್ಲ, ಭಾಷ್ಯ ಓದಬೇಕು. ಯಾರ ಹತ್ರ ಓದ್ತೀರಿ? ಯಾಕಂದರೆ ಅವ್ರಿಗೆ ಗುರುಗಳ ಪೀಠ ಅಲ್ಲಾಗಲ್ಲ, ಯಾರ ಹತ್ರ ಓದ್ತೀನಿ ಕೇಳಿದರು. ಆಗ ಅವ್ರು ಹೇಳಿದ್ರಂತೆ, ಮೈಸೂರು ರಾಜರ ಮಹಾಮಹೋಪಾಧ್ಯಾಯ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳಿದ್ದಾರಲ್ಲ, ಅವ್ರ ಹತ್ರ ಹೋಗ್ತಿದ್ದಾರೆ. ಸರಿಯಾಗಿದೆ, ಅವ್ರು ಕರೆಕ್ಟಾಗಿದ್ದಾರೆ, ಅವ್ರು ಸರಿಯಾಗಿ ಹೇಳ್ತಾರೆ, ಹೋಗಿ ಹೇಳಿಸ್ಕೊಳ್ರಿ, ಆಶೀರ್ವಾದ ಮಾಡಿದ್ದೀನಿ ಅಂದರು. ಅದೃಷ್ಟ ಅಂದರೆ ಆ ವಿರೂಪಾಕ್ಷ ಶಾಸ್ತ್ರಿಗಳು ಇವರು ತುಂಬ ತರ್ಕ ಓದಿಲ್ಲ, ಇವರು ಹೆಚ್ಚಿಗೆ ಇದಿಲ್ಲ ಅಂಥೇಳಿ ಭಾಷೆಯಲ್ಲಿರೋ ಅಷ್ಟೇ ಅರ್ಥ ಹೇಳಿದರು. ಅದೊಂದು ಭಾಗ್ಯ. ಇಲ್ಲವರು ಸ್ವಾಮಿಗಳಿಗೆ ಭಾಷೆಯ ಅರ್ಥ ಗೊತ್ತಾಗ್ತಿರಲಿಲ್ಲ, ಯಥಾ ಪ್ರಕಾರ ವ್ಯಾಖ್ಯಾನದ ಅರ್ಥ ಬರ್ತಿತ್ತು. ಆ ವಿರೂಪಾಕ್ಷ ಶಾಸ್ತ್ರಿಗಳು ಇವರು ಲೌಕಿಕರು ಅಂದರೆ ಹೆಚ್ಚಿಗೆ ಸಂಸ್ಕಾರ ಓದ್ದವರಲ್ಲ ಅಂಥೇಳಿ ಬರೀ ಭಾಷ್ಯ ಅರ್ಥ ಅಲ್ಲ, ಇವರು ಹೇಳಿಸ್ಕೊಂಡು ಚಿದಂಬರವರು ಅಲ್ಲ, ಇವರಿಬ್ಬರ ಅವ್ರ ಮನೆಗೆ ಹೋಗಿ ಹೇಳಿಸ್ಕೊಡೋದು, ಪಾಠಶಾಲೆ ಪಾಠ. ಆಮೇಲೆ ಎಲ್ಲ ಪಾಠಕ್ಕೂ ಕೂತಿದ್ದಾರೆ, ಆದರೆ ಮನೆಯಲ್ಲೇ ಎಲ್ಲ ಹೇಳಿಸ್ಕೊಳ್ಳೋರು. ಹೀಗೆ ಅವರು ಭಾಷ್ಯ ಪಾಠವನ್ನು ವಿರೂಪಾಕ್ಷಾಸ್ತ್ರಿಗಳು ಓದಿದ್ರು. ಮಹಾಭಾಗವತರಿಂದ ಗೀತಾ ಭಾಷ್ಯ ಓದಿದರು. ಆದಮೇಲೆ ಏನಾಯಿತು, ಕೃಷ್ಣಸ್ವಾಮಿಯವ್ರ ಪರಿಚಯ ಆಯಿತು. ಸ್ಕೂಲ್ ಮಾಸ್ಟ್ರು ಅವರು, ಹೆಡ್ ಮಾಸ್ಟ್ರು ಇವ್ರ ಕೆಳಗಿನವರು. ಕೃಷ್ಣಸ್ವಾಮಿ ಭಾಳ ಹೈ ಲೆವೆಲ್ಲು, ಸಾಮಾನ್ಯ ಅಲ್ಲ. ಆ ಕಾಲದಲ್ಲಿ ಕೃಷ್ಣಸ್ವಾಮಿ ತಿರುಗಿದ್ದ ಹಾಗೆ ಒಂದು ಕಥೆ ಹೇಳ್ತೀನಿ ಕೇಳಿ. ಅವರು ತುಂಬ ವೆಸ್ಟರ್ನ್ ಫಿಲಾಸಫಿ ಓದ್ದವರು, ಇಂಗ್ಲೀಷು, ಒಳ್ಳೆ ಪೋಷಾಕು, ನಾಜೂಕು, ಡಿಗ್ನಿಟಿ ಇದ್ದಂಥ ವ್ಯಕ್ತಿ. ಅವರ ಮನೆ ಒಂದು ದಿವಸ 1 ಗಂಟೆ ಒಬ್ಬ ವ್ಯಕ್ತಿ ಬಂದ, ಬ್ರಾಹ್ಮಣ, ಏನಾದರೂ ಊಟಕ್ಕೆ ಏನಾದರೂ ಕೊಡಿಯಿಂದ ನೋಡಿದ್ರು. ಈಗ ಇನ್ನೂ ಹುಡುಗ 28-30 ವರ್ಷದ ಹುಡುಗ, ಭಿಕ್ಷೆ ಬೇಡಕ್ಕೆ ಬಂದ್ಯಾನೆ ಅಂಥೇಳಿ ಬೈದ್ಬಿಟ್ರು. ಸಿಕ್ಕಾಬಟ್ಟೆ ಕೆಲಸ ಮಾಡೋತ್ತೇನೋ ಗೊತ್ತಿಲ್ವಾ, ನಮ್ಮ ದೇಶ ಹಾಳು ಮಾಡ್ತೀರಿ ಅಂಥೇಳಿ 1 ಗಂಟೆ ಬೈದ್ಬಿಟ್ರು. ಸುಮ್ಮನೆ ಇದ್ದ. ಆಮೇಲೆ, ಅಲ್ಲ ನಾನು
ಬೇರೆ ಊರಿಂದ ಬಂದಿದ್ದೀನಿ, ನನಗೂ ಊರಲ್ಲಿ ಜಮೀನು ತೋಟ ಇದೆ, ನಾನಿಲ್ಲ ಅನಂತಾಶ್ರಮದಲ್ಲಿ ಅನಂತಪ್ಪ ಮಹಾರಾಜರು ಪುರಾಣ ಹೇಳ್ತಾರೆ, ಪುರಾಣ ಕೇಳೋಕೆ ಬಂದಿದ್ದೀನಿ, ನೀವು ಯಾಕೆ ಅಷ್ಟು ಸಿಟ್ಟು ಮಾಡ್ಕೋತೀರಿ, ಇಲ್ಲ ಅಂದರೆ ಇನ್ನೊಂದು ಮನೆ ಹೋಗ್ತೇನೆ ಅಂದ್ಬಿಟ್ಟ. ಅವರು ಅಷ್ಟು ಹೇಳಿದ್ದೆ ಕೃಷ್ಣಸ್ವಾಮಿಯರಿಗೆ ರಿವರ್ಸ್ ಆಗ್ಬಿಡ್ತು. ಅಲ್ಲ, ಇಷ್ಟು ಬೈದರೂ ಮುಖದಲ್ಲಿ ಒಂದು ಸ್ವಲ್ಪವೂ ಬೇಜಾರಿಲ್ಲ. ಹೀಗೆ ನನಗೆ ಉಪದೇಶ ಮಾಡಿಬಿಟ್ಟ. ಹಾಗಾದರೆ ಉಪದೇಶ ಕೇಳೋನೇ ಇಷ್ಟು ಶಾಂತನಾದರೆ ಇನ್ನು ಉಪದೇಶ ಕೊಡೋರು ಅವ್ರು ಹೇಗಿರ್ಬೋದು? ಈಗ ಅವರನ್ನು ನೋಡಬೇಕು ಅಂತ. ಯಾರನ್ನ? ಅನಂತಪ್ಪ ಮಹಾರಾಜರನ್ನು ನಾವು ನೋಡಬೇಕು. ಅನಂತಪ್ಪ ಮಹಾರಾಜ ಈಗ ಅನಂತಪ್ಪರ ಛತ್ರ ಇದೆಯಲ್ಲ, ನೋಡಿದರೆ ಮೆಜೆಸ್ಟಿಕ್ ಹತ್ರದಲ್ಲಿ. ಹಾಂ 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 ನಾನು ಹೋಗಿದ್ದೀನಿ. ಭಗವತ್ಪಾದರಿದ್ದಾಗ ನಾನು ಹೋಗಿದ್ದೆ ಅಲ್ಲಿಗೆ. ಭಗವತ್ಪಾದರು ನಮ್ಮ ಜೊತೆಯಲ್ಲೂ ಇದ್ದರು. ನಂದು ಭಗವತ್ಪಾದರು ಅದು ಬೇರೆ ಕಥೆ, ಅದನ್ನ ನರಸೀಪುರದಲ್ಲಿ. ಅಲ್ಲಿ ಅವ್ರನ್ನ ನೋಡೋಕೆ ಹೋಗಿದ್ದೆ. ಆ ಮಹಾರಾಜರಲ್ಲಿ ಇದ್ದಾರೆ, ಹೋಗಬೇಕು ಅಂದರೆ ಇವರು ಪುರಾಣದಲ್ಲಿ ನಂಬಿಕೆ ಇಲ್ಲ ಅವರಿಗೆ, ಕೃಷ್ಣಸ್ವಾಮಿಯರಿಗೆ. ಬರೀ ಸುಳ್ಳು ಕತೆ ಕೂತ್ಕೊಂಡು ಹತ್ತಿ ಹೊಸಿತ ಕೇಳ್ತಾರೆ. ಎಂಥದ್ದು ಈಗಿನ ಜನರು ಅಷ್ಟೇ ಹೇಳೋದು, ಪುರಾಣ ಅಂದರೆ ಹಸಿ ಹಸಿ ಸುಳ್ಳು ಅಂತ. ಆದರೂ ಅವರು ನೋಡಬೇಕು ಅನ್ನೋ ಆಸೆ. ಸಂಜೆ 4 ಗಂಟೆ ಹೊರಟ್ರಂತೆ, 5-5:30 ಪುರಾಣ ಮುಗಿಯುತ್ತೆ. ದೂರದಲ್ಲಿ ನಿಂತಿದ್ದಾರೆ. ಪುರಾಣ ಕೇಳೋಕ್ಕೆ ಇಷ್ಟ ಇಲ್ವಲ್ಲ, ಅದರ ವ್ಯಕ್ತಿ ನೋಡ್ತಾ ಇದ್ದಾರೆ, ಯಾರು ಹೇಳ್ತಾ ಇದ್ದಾರೆ. ಅವರು ಅನಂತಪ್ಪ ಮಹಾರಾಜ ಕೆಳಗೆ ಕೂತಿದ್ದಾರೆ. ಮೇಲ್ಬಡ ಸ್ವಲ್ಪ ಮೇಲೆ ಒಬ್ಬ ಬ್ರಾಹ್ಮಣ ಭಾಗವತ ಓದ್ತಾನೆ. ಇವರು ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಭಾಗವತ ಓದಿ ವ್ಯಾಖ್ಯಾನ ಮಾಡೋರು ಸಾಮಾನ್ಯರಾದಾಗಲ್ಲ. ಭಾಗವತ ಸಂಸ್ಕೃತ ಇದೆಯಲ್ಲ, ಈ ಜಗತ್ತಿನ ಎಲ್ಲ ಸಂಸ್ಕೃತನೂ ಟಾಪ್, ಅತ್ಯಂತ ಒಳ್ಳೆಯ ಸಂಸ್ಕೃತ ವಿದ್ವಾನ್ ಆದರೆ ಮಾತ್ರ ಆ ಭಾಗವತ ಗ್ರಂಥ ಅರ್ಥವಾಗತ್ತೆ, ಇದು ಅರ್ಥವೇ ಆಗಲ್ಲ. ಅಂಥ ಭಾಗವತನ ಇವರು ವ್ಯಾಖ್ಯಾನ ಮಾಡ್ತಾಯಿದ್ರು. ಸುಮ್ಮನೆ ದೂರದಿಂದ ಕೇಳಿದರು. ಕೇಳಿದ ಮೇಲೆ ಎಲ್ರಿಗೂ ಅವ್ರ ಮಂಗಳಾರತಿ ಆದ ಕೂಡಲೇ ಮಹಾರಾಜ ಒಂಚೂರು, ಅನಂತಪ್ಪ ಮಹಾರಾಜ ಒಂಚೂರು ಹೀಗೆ ತೊಗೊಳೋದು, ಎಲ್ರಿಗೂ ಹಂಚಿ. ಇವತ್ತು ರುಕ್ಮಿಣಿ ಕಲ್ಯಾಣ, ಜಿಲೇಬಿ ಹಂಚಿ, ಇವತ್ತು ಇದು ರವೆ ಉಂಡೆ, ಎಲ್ಲರೂ ಬಂದು ಭಕ್ತರಿಗೆಲ್ಲ ಎಲ್ಲ ಕೊಡಿಸೋದು. ಆಯಿತು, ಅವರಿನ್ನು ಒಳಗೆ ಹೋಗಬೇಕು. ಒಳಗೆ ಹೋಗೋ ಅಷ್ಟರಲ್ಲಿ ಇನ್ನು ಒಳಗೆ ಹೋಗ್ಬಿಟ್ರೆ ನೋಡೋಕ್ಕಾಗಲ್ಲ ಅಂತ ಹತ್ರ ಬಂದರು. ಅವರು ಬಂದು ನಾನು ಅವ್ರನ್ನ ನೋಡಬೇಕಲ್ಲ ಅಂದರು. ಇವರು ಅನಂತಪ್ಪ ಮಹಾರಾಜ ಈಗ ನೋಡಿದರು, ಅವರು ಮುಂಚೆ ನೋಡಿದ್ದು, ಇವರು ಈಗ ಹತ್ತಿರ ಬಂದಮೇಲೆ ನೋಡಿದ್ರು. ಈಗ ನೋಡಿದರು, ಒಳಗೆ ಬರೋಕ್ಕೆ ಹೇಳ ಅಂದರು. ಒಳಗೆ ಹೋದರು. ಒಳಗೆ ಹೋಗಿ ಅವರು ಒಂದು ಸ್ವಲ್ಪ ಇದು ಹಾಸಿಗೆ ಥರ ಇರುತ್ತೆ ಅವ್ರು ಕೂರೋದು. ಈಗ ಕೂತ್ರಂತೆ. ಕೂತು ಎದುರುಗಡೆ ಕೂತರು. ಏನಪ್ಪ ಬಂದೆ ಅನ್ಕೇಳಿ. ಅವರು ಹೇಳಿದರು, ತನ್ನ ಪರಿಚಯ ಹೇಳಬೇಕಲ್ಲ. ನಾನು ಕೃಷ್ಣ ಇಂಥ ವೆಸ್ಟರ್ನ್ ಫಿಲಾಸಫಿ ಓದಿನಿ, ಕ್ಯಾಂಟ್ ಹೀಗೆ ಬರೆದಿದ್ದಾನೆ, ಹೆಗಲ್ ಹೀಗೆ ಬರೆದಿದ್ದಾನೆ ಅಂಥೇಳಿ ತಮ್ಮ ಇದನ್ನೆಲ್ಲ ಎಲ್ಲ ಇಂಗ್ಲೀಷ್ ವೆಸ್ಟರ್ನ್ ಫಿಲಾಸಫಿ ಎಲ್ಲ ಹೇಳಿದರು. ಅಷ್ಟು ಹೇಳಿದ ಮೇಲೆ, ಅಲ್ಲ ನಿಮ್ಮ ಗ್ರಂಥದಲ್ಲಿ ಆತ್ಮಸಿದ್ಧಿ ಅನ್ನೋದು ಏನಾದರೂ ವಿಷಯ ಉಂಟಾ ಅಂತ. ಇಲ್ಲ, ಆತ್ಮನೂ ಇಲ್ಲ, ಆತ್ಮಸಿದ್ಧಿನೂ ಇಲ್ಲ ಅಂದರು. ಬಿಡ ಇನ್ನೊಂದು ಸ್ವಲ್ಪ ಹೊತ್ತು ಅವ್ರು ಮಾತಾಡಿದರು. ಆಮೇಲೆ ಅನಂತಪ್ಪ ಮಹಾರಾಜರು ಅವಸ್ಥಾತ್ರಯ ಪರೀಕ್ಷೆಯನ್ನು ಮಾಡಿದಾನ, ಅದು ಆ ಕಡೆ ಭಾಷೆ, ನಾನು ಧಾರವಾಡದ ಭಾಷೆ ಅವ್ರು ಹೇಳೋದು. ಅವಸ್ಥಾತ್ರಯ ಪರೀಕ್ಷೆ ಅಂತ ಏನಾದರೂ ಮಾಡಿದಾನ ನಿಮ್ಮ ವೆಸ್ಟರ್ನ್ ಫಿಲಾಸಫಿ? ಇಲ್ಲ. ಕಿಮ್ಮತ್ತಿಲ್ಲ ಬಿಡು, ಅದೇನು ಬೆಲೆ ಇಲ್ಲ, ಅದೆಲ್ಲ ಬಿಸಾಕು ಅಂತ 2 ವಾಕ್ಯ ಹೇಳಿದ್ದವರು. ಇವ್ರಿಗೆ ಶಾಕ್ ಆಗ್ಬಿಡ್ತು. ಅಲ್ಲ, ಇಷ್ಟು ದಿವಸ ನಾನು ಏನೇನು ಓದಿದ್ದೀನೋ 2 ವಾಕ್ಯದಲ್ಲಿ ತಳ್ಳಿ ಹಾಕ್ಬಿಟ್ರಲ್ಲ ಇವರು, ಏನೂ ಬೆಲೆ ಇಲ್ಲ ಅಂತ. ಅವಸ್ಥಾತ್ರಯ ಪರೀಕ್ಷೆ ಮಾಡದೆ ಹೋದರೆ ಅದು ಯಾವುದಕ್ಕೂ ಅವ್ನು ಏನೂ ಜ್ಞಾನ ಸರಿ ಇಲ್ಲ. ಆತ್ಮಸಿದ್ಧಿ ಆಗದೆ ಹೋದರೆ ಅವ್ನು ಯಾತಕ್ಕೂ ಪ್ರಯೋಜನ ಇಲ್ಲ. 2 ವಾಕ್ಯ ತಲೆಯಲ್ಲಿ ಹೋಗ್ಬಿಡ್ತು. ಮನೆಗೆ ಬಂದರು. ಇಲ್ಲ, ನಾನು ಮಾಡಲೇಬೇಕು, ಇದಕ್ಕೇನು ಮಾಡಬೇಕು ಅಂಥೇಳಿ ಒಬ್ಬರು ಪಂಡಿತರು, ಅವ್ರ ಹೆಸರೇನ್ರೆ ಕೃಷ್ಣಸ್ವಾಮಿಯವರು ಪಾಠ ಹೇಳಿದ್ದು, ರಾಮಶಾಸ್ತ್ರಿಗಳು. ರಾಮಶಾಸ್ತ್ರಿಗಳು ಪಂಡಿತರು. ಮೋಟಗಾಲ ರಾಮಶಾಸ್ತ್ರಿಗಳಲ್ಲ, ಅವ್ರು ಬರ್ಕೊಂಡಿದ್ದಾರೆ ಅವರ ತಮ್ಮ ಇತಿಹಾಸದಲ್ಲಿ. ನನಗೆ ಜೀವನದಲ್ಲಿ 2 ದೀಪದವರು ಆ ರಾಮಶಾಸ್ತ್ರಿಗಳು ಭಾಷ್ಯ ಪಾಠ ಹೇಳಿದರು. ಭಾಷ್ಯ ಪಾಠ ಹೇಳಿದರೆ ಅವರು ವ್ಯಾಖ್ಯಾನ ಪ್ರಸ್ಥಾನದೇ ಪಾಠ ಹೇಳಿದ್ದು. ಇವರು ಅವಸ್ಥಾತ್ರಯ ಪರೀಕ್ಷೆ ಮಾಡಿ ಸರಿಯಾಗಿ ತಿಳ್ಕೊಂಬಿಟ್ರು ಭಾಷ್ಯನ. ಭಾಷ್ಯ ಅಂತ ತಿಳ್ಕೊಳ್ಳಿಲ್ಲ, ಆತ್ಮಾನುಭವ ತಿಳ್ಕೊಂಡ್ರು. ನಮ್ಮ ಗುರುಗಳು ಅವರು ಸೇರಿದಾಗ ಸುಬ್ರಾಯರ ಭಾಷ್ಯಕಾರರು ಬಿದ್ದೋಗ್ಬಿಟ್ರು, ಅವರಿಗೆ ಅನುಭವ ಗೊತ್ತಾಗಿಲ್ಲ ಅಂದ್ಬಿಟ್ರು. ಗುರುಗಳಿಗೆ ಏನು ಶಂಕರಾಚಾರ್ಯರು ಬಿದ್ದೋಗಿದ್ದಾರೆ ಅಂತಾರಲ್ಲ, ಇದೆಂಥದ್ದು ಅಂತ. ಆಮೇಲೆ ಕೃಷ್ಣಸ್ವಾಮಿಯರಿಗೂ ನಮ್ಮ ಗುರುಗಳಿಗೂ ಭಾಷ್ಯ ಓದೋ ಅಭ್ಯಾಸ, ಇಬ್ಬರು ಕೂತ್ಕೊಂಡು ಓದೋರು. ಓದಿದ ಮೇಲೆ ಗೊತ್ತಾಯಿತು ಭಾಷ್ಯದಲ್ಲಿ ಇರೋದೇ ಅನುಭವ. ಆಮೇಲೆ ಬಂದವರು ಏನೋ ತರ್ಕ ಸೇರಿಸಿ ಹಾಳು ಮಾಡಿಬಿಟ್ಟಿದ್ದಾರೆ. ಆವಾಗ ಅನ್ನಿಸ್ತಂತೆ ಕೃಷ್ಣಸ್ವಾಮಿ ಹೇಳಿದ್ರು, ಕರೆಕ್ಟಾಗಿ ಓದೆ, ನಿಮ್ಮ ಗುರುಗಳು ಹೇಳದೇ ಇರೋದು ನಿಮ್ಗೆ ಅರ್ಥವಾಯಿತು ಅಂತ. ಅಂದರೆ ವಿರೂಪಾಕ್ಷಶಾಸ್ತ್ರರು ಹೇಳದೇ ಇರೋದು ಕೃಷ್ಣಸ್ವಾಮಿಯರಿಂದ ಅವಸ್ಥಾತ್ರಯ ಪರೀಕ್ಷೆಯಿಂದ ಅನುಭವಕ್ಕೆ ಬಂದ್ಬಿಡ್ತು. ಅದಕ್ಕೆ ನಮ್ಮ ಸ್ವಾಮಿಗಳು ಮೊಟ್ಟ ಮೊದಲು ಮೂಲಾವಿದ್ಯಾ ನಿರಾಸಾನ ಗ್ರಂಥ ಬರೆಯೋದಕ್ಕೆ ಇವರೇ ಕಾರಣ, ಕೃಷ್ಣಸ್ವಾಮಿಯವರೇ ಕಾರಣ. ಅವರು ಸೈನ್ಸ್ ಆಫ್ ರಿಯಾಲಿಟಿ ಬರೆದ್ರು, ಇವರು ಪುಸ್ತಕ ಬರೆದ್ರು.
ಆ ಪುಸ್ತಕ ಬರೆದಾಗ ಗಲಾಟೆ ಆಯಿತು. ಮೈಸೂರಲ್ಲಿ ವಿದ್ವಾಂಸರು ಶಾಪ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಆಭಿಚಾರಕ್ಕೆಲ್ಲ ಮಾಡಿಬಿಟ್ಟಿದ್ದಾರೆ ಗುರುಗಳಿಗೆ. ಈಗಲೂ ತುಂಬ ಜನಕ್ಕೆ ಇವರ ಈ ಹೊಳೆನರಸೀಪುರದ ಸಂಪ್ರದಾಯ ಪೂರ್ತಿ ಹೋಗ್ಬಿಡ್ಬೇಕು. ಯಾತಕ್ಕಾಗಿ ದ್ವೇಷವೋ ಏನೋ ಅರ್ಥವೇ ಆಗಲ್ಲ. ಆದರೆ ಗುರುಗಳ ಮಹಿಮೆ ಎಷ್ಟಿದೆ ಅಂದರೆ, ಅವರು ಯಾರನ್ನು ಆರಾಧ್ಯ ದೇವ ಅಂತ ಇಟ್ಕೊಂಡ್ರೋ ಆ ಶಂಕರರು ಎಡಬಿಡದೆ ತಮ್ಮ ಉಸಿರನ್ನು ಕೊನೆವರೆಗೂ, ಬೆಳಗ್ಗೆನೂ ಶಂಕರ ಭಾಷ್ಯ, ಪಾಠವು ಶಂಕರ ಭಾಷ್ಯ, ಬರೆಯೋದು ಶಂಕರ ಭಾಷ್ಯ, ಪ್ರವಚನ ಶಂಕರ ಭಾಷ್ಯ, ಬೆಳಗ್ಗೆಯಿಂದ ರಾತ್ರಿವರೆಗೂ ನಿರಂತರ ಶಂಕರ ಭಾಷ್ಯಲ್ಲೇ ಇದ್ದರು, ಕೊನೆ ಉಸಿರಿನವರೆಗೂ. ಇನ್ಯಾರೂ ಅಷ್ಟು ದಿವಸ ಅಷ್ಟು ಶಂಕರ ಭಾಷ್ಯಕ್ಕೆ ಸಮಯ ಕೊಟ್ಟವರಲ್ಲ, ಅಷ್ಟು ಬುದ್ಧಿ ಇಟ್ಕೊಂಡವರಲ್ಲ. ಟೈಮ್ ಆಗೋಯ್ತು, ಹೇಳಿದೆ ನಾನು. ಹಾಗೆ ಗುರುಗಳ ಜೀವನದಲ್ಲಿ ರಾಮ ಶಂಕರ, ಶಂಕರ ರಾಮ. ಅವರು ಒಂದು ವಿಶೇಷ ಅಂದರೆ, ಅವರು ಸನ್ಯಾಸ ಆಗೋಗಿ ಮುಂಚೆ ಬರೆದ ಹಾಡಲ್ಲೆಲ್ಲ ಶಂಕರ ಅಂತಿದೆ, ಸನ್ಯಾಸ ಆದಮೇಲೆ ಬರೆದಿರೋ ಹಾಡಲ್ಲೆಲ್ಲ ರಾಮ ಅಂತಿದೆ, ಸಚ್ಚಿದಾನಂದ ರಾಮ ಅಂತಿದೆ. ಅದೇ ವ್ಯತ್ಯಾಸ ನೋಡಿ. ರಾಮನೇ ಅಲ್ಲಿ ಅವ್ರಿಗೆ ಏನು ಹೇಳ್ತಾ ಇದ್ರು ಅಂದರೆ, ರಾಮನ ಮಂತ್ರ ಇದೆಯಲ್ಲ ಅದು ಬ್ರಹ್ಮವೇ, ಓಂಕಾರವೇ. ಅದು ಓಂಕಾರದಲ್ಲಿ ಹೇಗೆ 3 ಮಾತ್ರ ಇದೆಯೋ, ರಾಮ ಅನ್ನೋದ್ರಲ್ಲೂ 3 ಮಾತ್ರ ಇದೆ. ಒಂದು ಹಾಡಲ್ಲಿ ಬರ್ದಿದ್ದಾರೆ, ಎಲ್ಲೋದಾರೆ ಅಯ್ಯಪ್ಪ ಯಾಕೆ ಅಲ್ಲಿ ಓಡೋಗ್ತೀಯ, ರಾಮನ ನಾಮವೇ ಎಲ್ಲವಿದು. ನೀವು ಹೇಳಿದ್ರೆ ಇವತ್ತ ರಾಮನ ನಾಮವೇ ಓಂಕಾರ. ಅಲ್ಲಿ ಏನು ಮಾಡಿದ್ದಾರೆ ಅಂದರೆ, ಪತಿತರಾದ ಜನರನ್ನು ಉದ್ಧಾರ ಮಾಡೋ ಶಕ್ತಿ ಇದೆ, ಪಾಪಿಷ್ಠರನ್ನು ಎತ್ಕೊಳ್ಳೋ ಶಕ್ತಿ ಇದೆ, ಎಲ್ಲರನ್ನೂ ಸಂಸ್ಕಾರ ಕೊಡೋ ಶಕ್ತಿ ಇದೆ, ಶಮದಮಾನಿ ಗುಣ ಕೊಡೋ ಶಕ್ತಿ ಇದೆ. ಉಪಾಸನೆ ಮಾಡಬೇಕಾದ್ರೆ ಉಪಾಸನೆ, ಕರ್ಮಯೋಗ ಮಾಡಬೇಕಾದ್ರೆ ಕರ್ಮಯೋಗ, ಜಪ ಮಾಡಬೇಕಾದ್ರೆ ಜಪ, ತತ್ವ ವಿಚಾರ ಮಾಡಬೇಕಾದ್ರೆ ತತ್ವ. ಮಾಂಡುಕ್ಯದ ಓಂಕಾರ ವಿಚಾರವನ್ನು ರಾಮನಾರಾಯಣ ಮಾಡ್ಬೋದು ಅಂತ ಬರ್ದಿದ್ದಾರೆ. ನಮ್ಮ ಗುರುಗಳಿಗೆ ಆ ರಾಮನಾಮದ ಮಹಿಮೆ ಅಂದರೆ ಅರ್ಥವೇ ಆಗಲ್ಲ ನಮಗೆ. ಓಂಕಾರವನ್ನು ಎಷ್ಟು ತರಹ ನೀವು ಸನ್ಯಾಸಿಗಳು ಮಾಡ್ಬೋದು, ಅದಕ್ಕಿಂತ ಹೆಚ್ಚು ಓಂಕಾರವನ್ನಾದರೆ ಎಲ್ಲರೂ ಮಾಡೋ ಹಾಗಿಲ್ಲ, ಅವ್ರ ಪತಿತರಾದರೆ ಇಲ್ಲ, ಅವ್ರ ಬಾಕಿಯವ್ರಿಗೆ ಇಲ್ಲ, ಆಗಿಲ್ಲ ಹೀಗಿಲ್ಲ ನಿಯಮ. ರಾಮನಾಮಕ್ಕೆ ಯಾವುದೂ ಇಲ್ಲ. ಅತ್ಯಂತ ಕೆಳಮಟ್ಟನಿಂದ ಅತ್ಯಂತ ಮೇಲ್ಮಟ್ಟದ ಆ ವಾಕ್ಯಾರ್ಥ ವಿಚಾರ ನೆನೆ ಮಾಡಿದ್ರಲ್ಲ ಇವತ್ತು ನೆನೆ, ಅದನ್ನು ರಾಮನಾಮದಲ್ಲಿ ಮಾಡ್ಬೋದು. ಹೇಗೆ ಮಾಡ್ಬೋದು ಅಂತ ಮಾಂಡೂಕ್ಯವನ್ನು ಓದಿದಾಗ ಗೊತ್ತಾಗುತ್ತೆ. ಮಾಂಡೂಕ್ಯ ಉಪನ್ಯಾಸ ಮಂಜರಿ ಓದಿದ್ದೀರಾ? ಯಾರು ಓದಿದ್ದಾರೆ ಮಾಂಡೂಕ್ಯ ಉಪನ್ಯಾಸ ಮಂಜರಿ? ಸ್ವಾಮಿಗಳು ಬರೆದಿದ್ದಾರೆ, ಕನ್ನಡ ಪುಸ್ತಕ ಅದು. ಯಾರ? ತೆಲುಗು ಇದೆಯಾ? ಕನ್ನಡ ಓದಿಲ್ಲ. ಕನ್ನಡ ಓದಿಯಾರ? ಇಲ್ಲಪ್ಪ, ಕಷ್ಟ ಅದು. ಹೀಗೆ ರಾಮನಾಮವನ್ನು ಪೂರ್ಣವಾಗಿ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನೇ ಚಿಂತನೆ ಮಾಡಿ ನರಸೀಪುರದಲ್ಲಿ ದಿಗ್ವಿಜಯ ರಾಮ ಅಂತ ಮಾಡಿದರು. ಯಾಕೆಂದರೆ ನಮ್ಮ ದಂಡಕಾರಣ್ಯ ಬಂದದ್ದು ಋಷಿವೇಷದ ರಾಮ, ಕಿರೀಟಧಾರಿ ಪಟ್ಟಾಭಿರಾಮ ಬರಲಿಲ್ಲ. ಬಂದಾಗ ಹೇಗಿದ್ದವನು? ಜಟೆ ಕಟ್ಕೊಂಡು ಕೋದಂಡಪಾಣಿಯಾಗಿ ಬಂದಾಗ ಎಷ್ಟು ಜನ ಇದ್ದರು? ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ, 4 ಜನ ಇದ್ದರು, ಬಾಕಿಯವರು ಬಂದಿಲ್ಲ. ಅದನ್ನು ಆ ದಿಗ್ವಿಜಯ ರಾಮನ ಪ್ರತಿಷ್ಠೆ ಮಾಡಿ ಅವ್ರು ಹೇಳೋರು, ಧರ್ಮ ಸತ್ಯ ಎರಡೇ ಉಪನಿಷತ್ನಲ್ಲಿ ಹೇಳಿರೋದು ಅಂತ. ಸತ್ಯ ಒಂದು ಅಲ್ಲಿ ಉಪನಿಷತ್, ಯಾವ ಉಪನಿಷತ್ನಲ್ಲಿದೆಯಾ? ಬೃಹದಾರಣ್ಯಕ. ಮಾರ್ತಾ ಬಿಟ್ರು. ತಸ್ಮಾತ್ ಸತ್ಯಂ ವದಂತಂ ಧರ್ಮಂ ಚರತಿ ಇತ್ಯಾಹು. ಧರ್ಮಂ ಅಲ್ವಾ? ಬೃಹದಾರಣ್ಯಕದಲ್ಲಿ ಸ್ಪಷ್ಟವಾಗಿದೆ, ಮನುಷ್ಯ ಪಾಲಿಸಬೇಕಾದ 2 ಅನುಷ್ಠಾನದಲ್ಲಿ. ಯಾವುದು? ಒಂದು ಸತ್ಯ ಹೇಳೋದು, ಒಂದು ಧರ್ಮ ಮಾಡೋದು. ಅಷ್ಟು ಮಾಡಿದ್ರೆ ರಾಮ ಕೃತಾರ್ಥನಾಗ್ತಾನೆ ಅಂತ. ಅದರಲ್ಲಿ ಬರೆಯುವಾಗ ರಾಮನು ಸ್ವಾತ್ಮಾರಾಮನು, ಜಗದಭಿರಾಮನು, ಸತ್ಯ ಪ್ರೇಮನು, 3 ವಿಶೇಷಣ ಕೊಟ್ಟಿದ್ದಾರೆ. ಅವನಿಗೆ ಪ್ರಪಂಚದ ಯಾವ ಸಂತೋಷವೂ ಬೇಕಿಲ್ಲ, ತಾನೇ ಆನಂದ ಸ್ವರೂಪ. ಸ್ವಾತ್ಮಾರಾಮ, ರಾಮನ ಅವತಾರದಲ್ಲಿ ಯಾರಿಂದಲೂ ಏನೂ ಕೇಳಲಿಲ್ಲ, ಎಲ್ರಿಗೂ ಕೊಟ್ಟನೇ ಹೊರತು. ರಾಮನಿಗೆ ಹೆಸರು ಏನಂತ ಹೆಸರು? ತ್ಯಾಗರಾಜ. ತ್ಯಾಗರಾಜ ಅಂತ ಶಿವನಿಗೆಲ್ಲ ಹೆಸರು. ಯಾರಿಗೆ ಹೆಸರು ಹೇಳಿ? ರಾಮನಿಗೆ ಹೆಸರು. ಎಷ್ಟು ತ್ಯಾಗ ಮಾಡ್ದ ಜೀವನದಲ್ಲಿ, ಅಖಂಡ ಭೂಮಂಡಲವನ್ನು ಅದನ್ನು ತ್ಯಾಗ ಮಾಡ್ದ. ಕೊನೆಯಲ್ಲೇ ಪ್ರಜೆಗಳಿಗೋಸ್ಕರ ಪತ್ನಿ, ಪೂರ್ಣ ಗರ್ಭಿಣಿ ಪತ್ನಿಯನ್ನು ತ್ಯಾಗ ಮಾಡ್ದ. ತ್ಯಾಗದಲ್ಲಿ ಅವನಷ್ಟು ತ್ಯಾಗ ಮಾಡೋರು ಯಾರೂ ಇಲ್ಲ, ಅಂಥ ತ್ಯಾಗ ಮೂರ್ತಿ. ಆನಂದ, ತನ್ನ ಸ್ವರೂಪದ ಆನಂದವಾದ ಎಲ್ಲರಿಗೂ ಆನಂದ ಕೊಟ್ಟ. ಆ ರಾಮನ ಅಯೋಧ್ಯೆಯಲ್ಲಿದ್ದವರೆಲ್ಲ, ನಾನು ಜೀವನದಲ್ಲಿ ರಾಮ ನೋಡದೆ ಹೋದರೆ ನನ್ನ ಜೀವನ ವ್ಯರ್ಥ, ನಾನು ಸತ್ತಾಗೆ. ನನ್ನನ್ನು ರಾಮ ನೋಡದೆ ಹೋದರೆ ನಾನು ಬದುಕೇ ವೇಸ್ಟು ಅಂತೇಳಿ. ಎಂಚ ರಾಮಂ ನ ಪಶ್ಯೇತ್ತು ಯಶ್ಚ ರಾಮಂ ನ ಪಶ್ಯತಿ ನಿಂದಿತ ಸಭಮಾನ್ ಲೋಕೆ
ಸ್ವಾತ್ಮಾಪ್ಯೇನಂ ವಿಗರ್ಹತಿ. ಹಾಗಿದೆ ರಾಮನಾಮದ ಮಹಿಮೆ. ಆ ರಾಮಾವತಾರ ಇದೆಯಲ್ಲ, ಕಥೆ ಕೇಳಿ ರಾಮನ ಗುಣ ಬರುತ್ತೆ, ನಾಮ ಜಪ ಮಾಡಿ ಪವಿತ್ರವಾಗತ್ತೆ ಅಂತಃಕರಣ. ಅವ್ರು ಏನೇನು ಹೇಳ್ತಾರೋ ಶಮದಮ ಗುಣಗಳು, ಅದ್ವೇಷ್ಟ, ಸರ್ವಭೂತಾನ, ರಾಮನ ಗುಣ, ರಾಮನೇ ಎಳೆದು ಬಿಡ್ತಾನೆ. ಇನ್ನು ರಾಮನ ಉಪಾಸನೆ ಮಾಡೋಕ್ಕೆ ಬರುತ್ತೆ, ಇನ್ನು ರಾಮನ ಧ್ಯಾನ ಮಾಡೋಕ್ಕೆ ಬರುತ್ತೆ, ಇನ್ನು ರಾಮನ ಪದಾರ್ಥ ವಿವೇಕ ವಾಕ್ಯ ಅದೂ ಮಾಡೋಕ್ಕೆ ಬರುತ್ತೆ. ಒಂದೇ ರಾಮನಾಮ ನಿಮ್ಮ ಜೀವನದಲ್ಲಿ ಸೂತ್ರ ಹಿಡ್ಕೊಂಡ್ರೆ ಯಾವ ಕೆಳಗಿರ್ತೀವೋ, ಯಾವುದು ಕೊನೆಯ ಮಟ್ಟ ಅಂತಿರೋ, ಬ್ರಹ್ಮಜ್ಞಾನ ಅಂತಿರೋ ಅಷ್ಟಕ್ಕೂ ಬರುವಂಥ ಮಹಾಮಂತ್ರ ಅದು. ಅದನ್ನು ಗುರುಗಳು ಬಾಯಿ ಬಿಟ್ಟು ಹೇಳೋರು, ಇದು ಓಂಕಾರಪ್ಪ, ಈ ಓಂಕಾರದಲ್ಲಿ ಏನಿದೆಯೋ ಅಷ್ಟು ಇದೆ ಇದರಲ್ಲಿ ಅಂತ ಹೇಳೋರು. ಹೀಗೆ ರಾಮನನ್ನು ಅಲ್ಲಿ ಅವತಾರ ಮಾಡಿ ಪ್ರತಿಷ್ಠೆ ಮಾಡಿ, ಅವರ ಆಸೆ ಒಂದಿತ್ತು. ನಾನು ನಿಮ್ಮ ಮುಂದೆ ಹೇಳಿಬಿಡ್ತೇನೆ, ಅವರು ಬರೆದಿರೋ ಗ್ರಂಥ ಇದೆಯಲ್ಲ, ಮತ್ತೆ ಹೇಳೋದೇನು ಅಂದರೆ ಅದರಲ್ಲಿ ಕೆಲವು ಸರಳ ಗ್ರಂಥ ಇದೆ, ಕೆಲವು ವಾಕ್ಯಾರ್ಥ ಗ್ರಂಥ. ಈ ಶಂಕರ ವೇದಾಂತ ಸಾರ, ಪರಮಾರ್ಥ ಚಿಂತಾಮಣಿ, ಸರ್ವಸಮ್ಮತೋಪದೇಶ, ಶಂಕರ ಭಗವತ್ಪಾದರ ಸರ್ವಸಮ್ಮತೋಪದೇಶಗಳು, ಇದನ್ನೆಲ್ಲ ಪಾಠ ಹೇಳಿಸ್ಕೋಬೇಕು. ಈ ಸದ್ಗುರುವಿನ ಅನುಗ್ರಹ, ಇನ್ಯಾವುದೋ ಉಪನ್ಯಾಸಗಳು, ಭಕ್ತಿಚಂದ್ರಿಕೆನೂ ಪಾಠ ಆಗಬೇಕು. ಹೀಗೆ ಅದನ್ನೆಲ್ಲ ಓದ್ತಾ ಇದ್ದರೆ ದಿನಾ ನೀವು ಸ್ವಾಧ್ಯಾಯನೂ ಮಾಡ್ಬೋದು, ದಿನ ಜಪನೂ ಮಾಡ್ಬೋದು, ದಿನ ಪೂಜೆನೂ ಮಾಡ್ಬೋದು, ದಿನ ನಿಮ್ಮ ಕರ್ತವ್ಯವೂ ಮಾಡ್ಬೋದು. ಇಲ್ಲೂ ಕುಟುಂಬದಲ್ಲೂ ಐಕ್ಯತೆ ಬರುತ್ತೆ, ಯಾವ ಕಲವೂ ಇಲ್ಲ. ರಾಮನ ತ್ಯಾಗ ಎಷ್ಟು ನೋಡಿದಿರಿ. ತ್ಯಾಗ ಮಾಡೋರಲ್ಲಿ ಜಗಳ ಬರೋಲ್ಲ, ನಮ್ಮದು ಮಾಡಿಕೊಂಡ್ರೆ ಜಗಳ ಬರೋಲ್ಲ. ಈ ಕುಟುಂಬ ಸೌಖ್ಯ, ಆತ್ಮಾನಂದ, ಲೋಕಾಭಿರಾಮ, ಜಗತ್ತಿಗೆ ಸಂತೋಷ ಕೊಡೋನು, ಸತ್ಯದಲ್ಲಿ ಪ್ರೇಮ. ರಾಮ ಎಂಥವನು? ಸತ್ಯ ಮಾರ್ಗದಲ್ಲಿ ಪ್ರೇಮ ಇದ್ದವನು. ಅಂಥ ರಾಮನನ್ನು ಯಾವಾಗಲೂ ನಿರಂತರವಾಗಿ ಧಾರಣೆ ಮಾಡಿ ಉಪದೇಶ ಮಾಡಿದಂಥ ಗುರುಗಳು ನಿಮಗೆಲ್ಲರಿಗೂ ಕೂಡ ಈ ಅಧ್ಯಾತ್ಮ ಗ್ರಂಥ, ಅವರು ಬರೆದಿರೋ ಗ್ರಂಥ, ಸ್ತೋತ್ರಗಳು, ಶಂಕರ ಭಾಷ್ಯ ಓದೋಕ್ಕೋಸ್ಕರವೇ ಸಂಸ್ಕೃತ ಕಲಿಬೇಕು. ಸಂಸ್ಕೃತ ಯಾತಕ್ಕೆ ಕಲಿಬೇಕು? ಶಂಕರ ಭಾಷ್ಯ. ಅದರ ಕೆಲವನ್ನು ಗುರುಗಳ ಪಾದ ಹಿಡಿದು ಕಲ್ತ್ಕೋಬೇಕು, ಕೆಲವನ್ನು ನೀವು ಸತ್ಸಂಗ ಮಾಡಿ ಕಲ್ತ್ಕೋಬೋದು, ಕೆಲವನ್ನು ಒಬ್ಬರೇ ಓದಿ ತಿಳ್ಕೊಳ್ಬೋದು. ಓದುವಾಗಲೂ ಇದನ್ನು ಓದಿದರೆ ಇನ್ನೊಬ್ಬರು ಹೇಳ್ತೀನಿ ಅಂತ ಓದಬೇಕು, ಸುಮ್ಮನೆ ಮುಗಿಸ್ತೀನಿ ಅಂತ ಓದಬಾರ್ದು. ಯಾವುದನ್ನು ಮುಗಿಸ್ತೀನಿ ಅಂತ ಹೊರಡ್ತೀವೋ ಅದರಲ್ಲಿ ಪ್ರೀತಿ ಇರೋಲ್ಲ. ಆಯ್ತಲ್ಲ, ಇಷ್ಟು ಮುಗೀತಲ್ಲ ಅಂತ ಅನ್ನಿಸ್ಬಿಡುತ್ತೆ. ಪ್ರೇಮದಿಂದ ಗುರುಗಳ ಗ್ರಂಥವನ್ನು, ಶಂಕರ ಭಾಷ್ಯವನ್ನು, ಸ್ತೋತ್ರ ಸಾಹಿತ್ಯವನ್ನು, ರಾಮನಾಮವನ್ನು ಹಿಡಿತಾ ನಾವೆಲ್ಲ ಧನ್ಯರಾಗಲಿ ಅಂತ ಹೇಳಿದ ನನ್ನ ಪ್ರವಚನ ಮುಕ್ತಾಯ ಮಾಡ್ತೇನೆ. ಟೈಮ್ ಆಯಿತು, ಮುಂದಿನ ಕಾರ್ಯಕ್ರಮ ನಡೆಸಬೇಕು. ಯಾರಾದರೂ ಸಪ್ತಾಹದ ಬಗ್ಗೆ ಅನಿಸಿಕೆ ಇದ್ದರೆ ಹೇಳಿಬಿಡ್ರಿ, ನಿಮ್ಮ ಅನಿಸಿಕೆ. ಸಪ್ತಾಹ ಗುರುಗಳ ಹತ್ರ ಹೇಳ್ತಾ ಇದ್ದಾರೆ. ಪ್ರಶ್ನೋತ್ತರ ನಿಮ್ಮದು, ಅವ್ರು ಪ್ರಶ್ನೆ ಮಾಡಿದ್ರೆ ಉತ್ತರ ಹೇಳೋದು. ಕೇಳಿ, ಯಾರಾದರೂ ಸಪ್ತಾಹದ ಇದರಲ್ಲಿ ನೆನ್ನೆ ಹೇಳಿದ್ರಲ್ಲ, ನನಗೇನು ಬೇಡ, ಗುರುಗಳು ಹೇಳ್ತಾರೆ. ಆಯಾಸ ಹೇಳಿ. ಅನಿಸಿಕೆ ಹೇಳಿ, ಪರವಾಗಿಲ್ಲ. ಇಲ್ಲೇ ಬನ್ನಿ, ಅನಿಸಿಕೆ ಬಂದು ಅಲ್ಲಿ ಹೇಳಿ, ಅವ್ರಿಗೆ ಮೈ ಕೊಡ್ರೆ. ಯಾಕ ಅದನ್ನು ತೊಗೊಂಡು ಹೋದ್ರೆ ಆಗುತ್ತೆ, ಅದು ಹತ್ರ ಹೋಗ್ಬಾರ್ದು, ಆಫ್ ಮಾಡ್ಬಿಡಿ. ಅಲ್ಲಿ ಕೊಡ್ರಿ ಅದನ್ನು. ಅನಿಸಿಕೆ ಏನಂದ್ರೆ ಪ್ರತಿ ವರ್ಷ ಬಂದು ಈ ಸಪ್ತಾಹ ನಡೆಸಿ. ಸಪ್ತಾಹ ನಮ್ಮ ಅನಿಸಿಕೆ ಏನಪ್ಪ ಅಂದರೆ, ಇಲ್ಲಿ ಶ್ರವಣ ಮಾಡಿದವರೆಲ್ಲ ಪಾಠ ಹೇಳ್ರಿ. ಏನು ಮಾಡಬೇಕು? ಯಾರ್ಯಾರು ಶ್ರವಣ ಮಾಡಿದಾರೋ ಅವರ ಕಥೆ ಹೇಳೋರು ಕಥೆ ಹೇಳಲಿ, ಈ ಭಕ್ತಿ ಚಂದ್ರಿಕೆ ಪಾಠ ಹೇಳೋ ಭಕ್ತಿ ಚಂದ್ರಿಕೆ ಹೇಳಲಿ, ಭಗವದ್ಗೀತೆ ಇದ್ದವರು ಅದನ್ನು ಹೇಳಲಿ. ಒಟ್ಟು ಪಾಠ ಮಾಡಬೇಕು, ಅದೇ ಗುರುದಕ್ಷಿಣೆ. ಗುರುದಕ್ಷಿಣೆ ಏನಿಲ್ಲ, ಇನ್ನೊಬ್ಬರಿಗೆ ಪಾಠ ಹೇಳೋದೆ.